ಗಾಳಿ ಬೇಕು, ಉಷ್ಣತೆ ಬೇಕು ಮತ್ತು ತಿರುಗಾಡಲಿಕ್ಕೆ ಅವಕಾಶ ಬೇಕು. ಬದುಕಿದ್ದು ಈ 5ರಿಂದ. ಆಮೇಲೆ ಒಂದು ದಿವಸ ಇದರಿಂದ ಪ್ರಾಣ ಉತ್ಕ್ರಮಣ ಆಯಿತು ಅಂತಂದ್ರೆ ಎಲ್ಲರ ಶರೀರಗಳು ಮರಳಿ ಇದೇ 5 ತತ್ವದಲ್ಲಿಯೇ ಸೇರಿ ಹೋಗ್ತಾವೆ. ಎಲ್ಲವೂ ಮತ್ತೆ ಮಣ್ಣಿನಲ್ಲೇ ಸೇರಿ ಹೋಗಬೇಕು. ನೀರಿಂದ ನೀರಿಗೆ ಹೋಗುತ್ತೆ, ಗಾಳಿದ ಗಾಳಿಗೆ ಹೋಗುತ್ತೆ, ಮಣ್ಣಿಂದ ಮಣ್ಣಿಗೆ ಹೋಗುತ್ತೆ, ಅಗ್ನಿದ ಅಗ್ನಿಗೆ ಹೋಗುತ್ತೆ. ಎಲ್ಲವೂ ಅವು ತಮ್ಮ ತಮ್ಮ ಮೂಲ ತತ್ವವನ್ನು ಸೇರಿಸ್ಕೊಂತಾವೆ. ಎಲ್ಲವೂ ತಮ್ಮ ಇದನ್ನು ತಾವು ಸೇರ್ಕೊಂಡು ಬಿಡ್ತಾವೆ. ಹಾಗಾದರೆ ನಮ್ಮ ಸ್ವಾಸ್ಥ್ಯ ಯಾರ ಮೇಲೆ ಅವಲಂಬಿಸಿದೆ? ಅದು ವ್ಯಕ್ತಿಯ ಸ್ವಾಸ್ಥ್ಯ ಆಗಿರಬಹುದು, ಪರಿವಾರದ ಸ್ವಾಸ್ಥ್ಯ ಆಗಿರಬಹುದು, ಅಥವಾ ಈ ನಿಸರ್ಗದ ಸ್ವಾಸ್ಥ್ಯ, ಆರೋಗ್ಯ. ಸ್ವಾಸ್ಥ್ಯ ಅಂದರೆ ಆರೋಗ್ಯ. ಇವು ಯಾರ ಮೇಲೆ ಅವಲಂಬಿಸ್ಕೊಂಡವು ಅಂದ್ರೆ ಈ ಪಂಚಮಹಾಭೂತಗಳ ಆರೋಗ್ಯದ ಮೇಲೆ ಅವಲಂಬಿಸ್ಕೊಂಡವು. ಇವೆಲ್ಲವೂ ಆರೋಗ್ಯವಾಗಿದ್ದು ಅಂತಂದ್ರೆ ನಾವು ಆರೋಗ್ಯವಾಗಿರ್ತೀವಿ. ಇವುಗಳ ಆರೋಗ್ಯ ಕೆಡ್ತು ಅಂತಂದ್ರೆ ನಮ್ಮ ಆರೋಗ್ಯ ಕೆಡ್ತು ಅಂತ. ಹಾಗಾದ್ರೆ ಇವತ್ತು ತಮಗೇನು ಅನ್ನಿಸ್ತೈತಿ? ಮಣ್ಣಿನ ಆರೋಗ್ಯ ಚಲೋ ಐತೇನು? ಸರಿ ಐತೇನು? ನೀರಿನ ಆರೋಗ್ಯ ಸರಿ ಐತೇನು? ಗಾಳಿಯ ಆರೋಗ್ಯ ಸರಿ ಐತೇನು? ಊರ್ಜಾ, ಬೆಂಕಿ ಅಂದರೆ ಊರ್ಜಾ ಸರಿ ಐತೇನು? ಹಾಗಾದರೆ ಆಕಾಶ ನಿರಭ್ರವಾಗಿದೆಯೇನೋ, ಸ್ವಚ್ಛವಾಗಿದೆಯೇನೋ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಬಹುತೇಕ ಯಾವ ಪ್ರಶ್ನೆಗೂ ಸಹಿತ ಇದೆ ಅನ್ನುವಂಥ ಉತ್ತರ ಬರೋದು ಭಾಳ ಕಷ್ಟ. ನಮಗೆ ಮಣ್ಣು ಕಾಣುತ್ತೆ ಮಣ್ಣಿನಂತೆ, ಆದರೆ ಮಣ್ಣು ಮಣ್ಣಾಗಿ ಉಳಿದಿಲ್ಲ. ಮಣ್ಣು ಕೆಟ್ಟು ಹೋಗಿದೆ. ಇದನ್ನು ನಾನಲ್ಲ, ಯಾರು ಬೇಕಾದವ್ರು ಹೇಳ್ತಾರೆ. ಇದನ್ನು ಯಾರು ಹೇಳಬೇಕು ಅಂದರೆ ಮಣ್ಣನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವ್ರು ಹೇಳಬೇಕು. ಮಣ್ಣಿನ ವಿಜ್ಞಾನಿಗಳು, ಸಾಯಿಲ್ ಸೈಂಟಿಸ್ಟ್ಸ್ ಅಂತ ಏನದಾರ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರು, ಮಣ್ಣು ಸರಿ ಐತೇನ್ರಿ ಅಂತ. ಮಣ್ಣಿನ ಆರೋಗ್ಯ ಸರಿ ಇಲ್ಲರಿ. ಮಣ್ಣಿನ ಆರೋಗ್ಯ ಹೇಗೆ ಕಂಡು ಹಿಡಿದು? ಯಾವುದರ ಮೇಲೆ ಡಿಪೆಂಡ್ ಐತೆ ಮಣ್ಣಿನ ಆರೋಗ್ಯ? ಹಾಗಾದ್ರೆ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆ ಮಾಡೋದು ಹೇಗೆ? ಒಂದು ಅಂದರೆ ಮಣ್ಣು ನೀರು ಮತ್ತು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಎಲ್ಲಿವರೆಗೆ ಅತಿ ಹೆಚ್ಚು ಸಾಮರ್ಥ್ಯ ಹೊಂದಿರ್ತೈತಿ ಅದು ಆರೋಗ್ಯವಂತ ಮಣ್ಣು ಅಂತ ಕರಿಬೇಕಾದ್ರೆ. ಈಗ ಸುಮ್ಮನೆ 1 kg 2 kg ನೀವು ಮಣ್ಣು ತೊಗೊಂಡ್ರಿ, ಒಂದು 4-6 ಕಡೆ ಮಣ್ಣು ತೊಗೊಂಡು ಬರ್ರಿ. ರಸ್ತೆ ಮೇಲೆ ಬಿದ್ದಂಥ ಮಣ್ಣು ತೊಗೊಂಡು ಬರ್ರಿ, ತಿಪ್ಪೆ ಮೇಲಿದ್ದಂಥ ಮಣ್ಣು ತೊಗೊಂಡು ಬನ್ನಿರಿ, ಗಿಡದ ಕೆಳಗಿರುವಂಥ ಮಣ್ಣನ್ನು ತೊಗೊಂಡು ಬರ್ರಿ, ತಮ್ಮ ಹೊಲದ ಮೇಲ್ಗಡೆ ಇರುವಂಥ ಮಣ್ಣು ತೊಗೊಳ್ರಿ, ಸ್ವಲ್ಪ ಕೆಳಗಡೆ ಇರುವಂಥ ಸಬ್ಸಾಯಿಲ್ನೂ ತೊಗೊಂಡು ಎಲ್ಲವುಗಳನ್ನು ಒಂದೊಂದು ತಟ್ಟೆಯಲ್ಲಿ ಹಾಕಿಡ್ರಿ 2-2 kg. ಆಮೇಲೆ ಎಲ್ಲವುಗಳಿಗೂ ನೀರು ಹಾಕ್ತಾ ಹೋಗ್ರಿ. ಯಾವುದರೊಳಗಿಂದ ನೀರು ಬೇಗ ಹೊರಗೆ ಹೋಗ್ಲಿಕ್ಕೆ ಆರಂಭ ಆಗುತ್ತಾ ಅದರ ಪ್ರಕೃತಿ ಸರಿ ಇಲ್ಲ ಅಂತ ತಿಳ್ಕೊಬೋದು. ಸುಲಭ ಐತಲ್ಲ ಟೆಸ್ಟ್ ಮಾಡೋದು, ನಿಮ್ಮ ಮನೆಯೊಳಗೆ ಮಾಡ್ಲಿಕ್ಕೆ ಸಾಧ್ಯ ಐತಲ್ಲ. ಇದ್ರ ಸಲುವಾಗಿ ಯಾವ ಲ್ಯಾಬ್ರೇಟರಿಗೂ ಹೋಗ್ಬೇಕಾಗಿಲ್ಲ. ನೀವು ನೀರು ಹಾಕ್ತಾ ಹೋಗ್ರಿ. ನೀರು ಹಾಕಿದ ಕೂಡಲೇ ಎಷ್ಟು ನೀರನ್ನು ತನ್ನ ಹೊಟ್ಟೆಯೊಳಗೆ ಹಿಡಿದು ಇಟ್ಕೊಳ್ತೈತಿ ಅಷ್ಟು ಚಲೋ. ನೀವು ಮೇಲೆ ಹಾಕಿದ ಕೂಡಲೇ ಕೆಳಗೆ ಬಸದು ಹೋಗ್ಲಿಕ್ಕೆ ಹತ್ತಂದ್ರೆ ತಿಳ್ಕೊಳ್ರಿ ಇದರ ಆರೋಗ್ಯ ಸರಿ ಇಲ್ಲ. ಮನೆಗೆ ಹೋದ ಕೂಡಲೇ ಮಾಡ್ಬೋದು. ಒಂದು ಬೊಗಸೆ ಮಣ್ಣು ತಂದು ಹಾಕಿದ್ರೂ ಆಗುತ್ತೆ. ನಿಮ್ಮ ಹೊಲದ ಮಣ್ಣು ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬೇಕಾದ್ರೆ ಇಷ್ಟಾದರೆ ಸಾಕು. ಅದರಲ್ಲಿ ಹಾಕಿ ನೋಡ್ರಿ, ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಮಣ್ಣಿನ ಆರೋಗ್ಯ ಸರಿ ಇದೆಯೋ ಇಲ್ಲೋ ಅಂತ. ಯಾಕೆ ಹಾಗಿಲ್ಲ ಅಂತಂದ್ರೆ ಆ ಮಣ್ಣಿನಲ್ಲಿ ಜೀವಾಣುಗಳು ಇರಬೇಕಾಗಿತ್ತು. 1 ಗ್ರಾಮ್ ಮಣ್ಣಿನಲ್ಲಿ ಸುಮಾರು ಒಂದು 300 ಕೋಟಿ ಜೀವಾಣುಗಳು ಇದ್ದು ಅಂತಂದ್ರೆ ಅದು ಆರೋಗ್ಯಪೂರ್ಣವಾದಂಥ ಮಣ್ಣು ಅಂತ ಕರೆಸ್ಕೊಳ್ತಾರೆ. ಒಂದು ವೇಳೆ ಅದರಲ್ಲಿ 30 ಕೋಟಿನೋ 40 ಕೋಟಿನೋ 50 ಕೋಟಿನೋ ಜೀವಾಣು ಇದ್ದು ಅಂತಂದ್ರೆ ಮಣ್ಣು ಬಡವಾಗೈತಿ ಅಂತ ತಿಳ್ಕೊಬೇಕು. ಮಣ್ಣು ಭಾಳ ಪೂವರ್ ಆಗೈತಿ ಅಂತ ತಿಳ್ಕೊಬೇಕು. ಬಡವನ ಕೈಯಿಂದ ಬಹಳ ಅಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ನಾನೊಬ್ಬ ಬಡ ವ್ಯಕ್ತಿಗೆ ನೀನೊಂದು 50,000 ಕೊಡು, 1 ಕೋಟಿ ಕೊಡು ಅಂದ್ರೆ ಎಲ್ಲಿಂದ ಕೊಡಬೇಕಾ ಮನುಷ್ಯ? ಅವನ ಹತ್ರ ಏನೂ ಇಲ್ಲ. ಅವನ ಹತ್ರ ಏನೋ ಒಂದು 50 ರೂಪಾಯಿನೋ 100 ರೂಪಾಯಿನೋ ಅದಾವು. ಆ ಮನುಷ್ಯಾಗ ನೀನು ನನಗೊಂದು 50,000 ಕೊಡು ಅಂದರೆ ಎಲ್ಲಿಂದ ಕೊಡೋದು? ಹಾಗೆ ಯಾವ ಮಣ್ಣು ಬಡವಾಗಿದೆಯೋ ಆ ಮಣ್ಣಿನಿಂದ ನೀ ನನಗೆ ಇಷ್ಟು ಬೆಳೆ ಕೊಡಬೇಕು ಅಷ್ಟು ಬೆಳೆ ಕೊಡಬೇಕು ಅಂತ ಹೇಳಿದರೆ ಎಲ್ಲಿಂದ ಕೊಡೋದು ಆ ಮಣ್ಣು? ಅದು ಅನ್ನತ್ತೆ
ನನ್ನ ಹತ್ರ ಇದ್ದರೆ ತಾನೇ ನಿಮಗೇನಾದರೂ ಕೊಡೋದು. ನನ್ನ ಹತ್ರ ನಿಮಗೆ ಕೊಡುವಂಥ ಸಾಮರ್ಥ್ಯನೇ ಏನೂ ಉಳಿದಿಲ್ಲ, ಎಲ್ಲಿಂದ ತಂದು ಕೊಡಲಿ ಅಂತ ಕೇಳುತ್ತೆ ಅದು. ಅದಕ್ಕಾಗಿ ಮಣ್ಣು ಸಶಕ್ತವಾಗಿರಬೇಕು, ಸದೃಢವಾಗಿರಬೇಕು, ಆರೋಗ್ಯವಂತವಾಗಿರಬೇಕು. ಹಾಗಾದರೆ ಏನು ಮಾಡಬೇಕು ಈ ಮಣ್ಣಿಗೆ? ನಿಮ್ಮೆಲ್ಲರ ಹೊಲದಲ್ಲಿಯೂ ಸಹಿತ ಇದೆ. ಮಣ್ಣಿನಲ್ಲಿ 16 ಪ್ರಕಾರದ ಪೋಷಕಾಂಶಗಳಿರ್ತಾವೆ. ಆ ಪೋಷಕಾಂಶಗಳ ಪ್ರಮಾಣ ಪ್ರತಿ ದಿವಸ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ತಾಮ್ರ ಇದೆ, ಅದರಲ್ಲಿ ಹಿತ್ತಾಳೆ ಇದೆ, ಅದರಲ್ಲಿ ಕಬ್ಬಿಣದ ಅಂಶ ಇದೆ, ಅದರಲ್ಲಿ ಗಂಧಕದ ಅಂಶ ಇದೆ, ಅದರಲ್ಲಿ ಸಿಲಿಕಾ ಇದೆ. ಇಂಥ 16 ಹಳೆಯ ವಿಜ್ಞಾನದ ಪ್ರಕಾರ 16, ಹೊಸ ವಿಜ್ಞಾನದ ಪ್ರಕಾರ 64 ಪೋಷಕಾಂಶಗಳು ಅದರಲ್ಲಿ ಅದಾವೆ. ಆ ಪೋಷಕಾಂಶಗಳೆಲ್ಲ ಹೀರಿ 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 ಭೂಮಿ ಸತ್ವಹೀನ ಆಗೈತೆ. ಯಾಕಂದ್ರೆ ನಾವು ಭೂಮಿಯೊಳಗಿಂದ ತಗೊಂಡಿವಿ, ಅದಕ್ಕೆ ಏನೂ ಕೊಟ್ಟಿಲ್ಲಲ್ಲ. ಪ್ರತಿ ವರ್ಷ ನಾವೇನೋ ಒಂದು 40 ಕ್ವಿಂಟಾಲ್ ಭತ್ತ ತಗೊಂಡಿವಿ. ಹಾಗಾದ್ರೆ 40 ಕ್ವಿಂಟಾಲ್ ಭತ್ತನ ತಗೊಂಡೆ, ಆಗ 40 ಕ್ವಿಂಟಾಲ್ ಬದಲಿಗೆ ಕೊಟ್ಟದ್ದೇನು ಭೂಮಿಗೆ? ನಾನೇನೋ 1 ಟನ್ನು 1 ಎಕರೆಯಿಂದ ತಗೊಂಡೆ, ಹಾಗಾದ್ರೆ 1 ಟನ್ ಬೆಳೆ ಈ ಮಣ್ಣಿನಿಂದ ಹೀರ್ಕೊಂಡಿನಿ. ಹಾಗಾದ್ರೆ ಮಣ್ಣಿಗೆ ಕೊಟ್ಟದ್ದೇನು? ಏನಾದರೂ ಈ ರಾಸಾಯನಿಕ ಗೊಬ್ಬರಗಳನ್ನು 1 ಕ್ವಿಂಟಲ್ 2 ಕ್ವಿಂಟಲ್ 4-6 ಕ್ವಿಂಟಲ್ ತಂದು ಹಾಕಿವಿ, ಅದು ಅದರ ಆಹಾರ ಅಲ್ಲ. ಬೆಳೆಯ ಆಹಾರ ಏನು ಅಂದ್ರೆ ಭೂಮಿಯೊಳಗಿರುವಂಥ ಜೀವಾಣುಗಳ ಪಾರ್ಥಿವ ಶರೀರ ಅಂತೇನಿರ್ತಲ್ಲ, ಜೀವಾಣುಗಳು ಸತ್ತು ಕೂಡಲೇ ಅದರ ಪಾರ್ಥಿವ ಅಂತೇನಿರ್ತಲ್ಲ, ಅದು ಬೆಳೆಯ ಆಹಾರ. ಈ ರಾಸಾಯನಿಕ ಗೊಬ್ಬರ ಹೋಗಿ ಆ ಜೀವಾಣುಗಳನ್ನು ಕೊಲ್ಲೋ ಕೆಲಸ ಮಾಡುತ್ತೆ, ಮತ್ತೊಂದು ಜೀವಾಣುವನ್ನು ಹುಟ್ಟಿಸೋ ಕೆಲಸ ಮಾಡೋದಿಲ್ಲ. ಕೊಲ್ಲೋದೇನು, ನಾವು ಕೊಲ್ಲೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಜೀವಕ್ಕೂ ಸಹಿತ ಜೀವಿತಾವಧಿ ನಿಶ್ಚಿತವಾಗಿದೆ. ಆ ಅವಧಿಗೆ ಅದು ಸತ್ತು ಹೋಗುತ್ತೆ. ಆಕಸ್ಮಿಕವಾಗಿ ಕೊಂದಂತಹದ್ದು ಅದು ಅಷ್ಟು ಆಹಾರ ಕೊಡೋದಿಲ್ಲ. ನೈಸರ್ಗಿಕವಾಗಿ ಕೆಲವು ಗಂಟೆಗಳಲ್ಲಿ ಸತ್ತು ಹೋಗ್ತಾವೆ, ಕೆಲವೊಂದು ನಿಮಿಷಗಳಲ್ಲಿ ಸತ್ತು ಹೋಗ್ತಾವೆ, ಕೆಲವೊಂದು ದಿವಸಗಳಲ್ಲಿ ಸತ್ತು ಹೋಗ್ತಾವೆ, ಕೆಲವೊಂದು ವರ್ಷಗಳ ನಂತರ ಸತ್ತು ಹೋಗ್ತಾವೆ. ಸಾವಿರಾರು ಪ್ರಕಾರದ ಜೀವಾಣುಗಳು ಅದರಲ್ಲಿವೆ, ಅವು ಸತ್ತು ಹೋಗ್ತಾವೆ. ಸತ್ತ ನಂತರ ಅದರ ಪಾರ್ಥಿವ ಏನಿರ್ತದೆ ಅದು ನಮ್ಮ ಬೆಳೆಯ ಆಹಾರ. ಆ ಜೀವಾಣುಗಳ ಬ್ಯಾಂಕೇ ನಷ್ಟ ಆಗಿ ಹೋಗಿದೆ ಭೂಮಿಯಲ್ಲಿ. ನಾವು ಹಾಕಿರುವಂಥ ರಾಸಾಯನಿಕ ಗೊಬ್ಬರಗಳು, ನಮ್ಮ ಶ್ರೀಶೈಲ ಅವರು ಆಗಲೇ ಹೇಳಿದರು, ನಾವು ಹಾಕಿರುವಂಥ ವಿಷ ಅವುಗಳನ್ನು ಕೊಂದು ಹಾಕ್ತು. ಮತ್ತು ಅವನು ಕೊಲ್ಲೋದಕ್ಕೆ ಇಷ್ಟು ಹಾಕಬೇಕಾಗಿರಲಿಲ್ಲ. ಒಂದು 20% ಅವು ಕುಡಿದು ಸತ್ತೋದು, ಅವು ತಿಂದು ಸತ್ತೋದು. 80% ವಿಷ ಭೂಮಿಯೊಳಗೆ ಪದರಾಗಿ ನಿಂತಿದೆ. ವಿಷದ್ದೇ ಒಂದು ಪದರ ತಯಾರಾಗಿದೆ ಭೂಮಿಯೊಳಗೆ. ಆ ವಿಷದ ಪದರು ಏನೇ ನೀರು ಬಿದ್ದರೂ ಸಹಿತ ಅದರ ಜೊತೆ ಸೇರಿ ಹೋಗುತ್ತೆ. ನಾವು ಬೀಜಗಳನ್ನು ಹಾಕಿದರೆ ಆ ವಿಷಾನೇ ಆ ಬೀಜಗಳ ಮುಖಾಂತರವಾಗಿ ಬೆಳೆಯಲ್ಲಿ ಬಂದು ಧಾನ್ಯಗಳಲ್ಲಿ, ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಬಂದುಬಿಡುತ್ತೆ. 1 kg ಅನ್ನದಲ್ಲಿ ಒಂದು 27 ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರವನ್ನು ಸೇರ್ತಾ ಇದೆ. ಹಾಗಾದರೆ ಮಣ್ಣಿನ ಆರೋಗ್ಯ ಎಲ್ಲಿ ಚೆನ್ನಾಗೈತಿ? ಮಣ್ಣಿಗೆ ಶ್ವಾಸ ಉಚ್ಛ್ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ದಿವಸ. ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಇದೆ. ಅಂದ್ರೆ ಏನಂತೀವಿ ನಾವು ಕನ್ನಡದಾಗ? ಗಟ್ಟಿ ಆಗ್ತಾ ಇದೆ. ಹತ್ತಂಡಿ ಅಂತಾರೆ, ಹತ್ತಂಡಿ ಗ್ರಾಮೀಣ ಭಾಷೆ ಒಳಗೆ ಅನ್ನಂಗಿಲ್ರಿ, ಹತ್ತಂಡಿ. ಹಾಂ, ವಿಜಾಪುರ ಭಾಷೆ ಒಳಗೆ ಗಟ್ಟಿ ಭಾಷೆ. ಇದು ಗಟ್ಟಿಗೊಳ್ತಾ ಇದೆ, ಕಾಂಪ್ಯಾಕ್ಟ್ ಆಗ್ತಾ ಇದೆ. ಈ ಕಾಂಪ್ಯಾಕ್ಟ್ ಯಾಕಾಯಿತು ಅಂತಂದ್ರೆ ಇದ್ರ ಒಳಗಿರುವಂಥ ಜೀವಾಣುಗಳು ಏನು ಚಲನವಲನ ಮಾಡ್ತಿದ್ವಲ್ಲ ಅವೆಲ್ಲ ಹೋಗಿಬಿಟ್ಟು ಸತ್ತ ನಂತರ ಒಳಗೆ ಯಾರೂ ಅಳಗಾಡುವವರು ಯಾರೂ ಇಲ್ಲ, ಅಳಗಸಾಡುವವರು ಯಾರೂ ಇಲ್ಲ. ಹೀಗಾಗಿ ಅದು ನಿರ್ಜೀವ ಆಗ್ತಾ ಇದೆ ಮಣ್ಣು. ಆ ಮಣ್ಣು ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ಈ ಮಣ್ಣಿಗೆ ನೀರನ್ನಾಗಲಿ ಗಾಳಿಯನ್ನಾಗಲಿ ಹೀರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಒಳಗಿರುವಂಥ ಜೀವಾಣುಗಳು ಬದುಕೋದು ಹೇಗೆ? ಜೀವಾಣುಗಳು ಒಳಗಡೆ, ಮಣ್ಣಿನ ಒಳಗಡೆನೂ ಇರ್ತಾವೆ. ಅವು ಕೆಲವೊಂದು ಸವಾತೀಯ ಜೀವಾಣುಗಳು, ಕೆಲವೊಂದು ಅವಾತೀಯ ಜೀವಾಣುಗಳು, 2 ಪ್ರಕಾರದ್ದು ಇರ್ತಾವೆ. ಅವಾತೀಯ ಜೀವಾಣುಗಳು ಸೀಸನಲ್ ಆಗಿ ಕೆಲಸ ಮಾಡ್ತಿರ್ತಾವೆ. ಪೆರಿನಿಯಲ್ ಅಂತೀವಲ್ಲ ನಾವು, ಯಾವಾಗ ಸೀಸನ್ ಮ್ಯಾಗ ತಮಗೇನಾದರೂ ಕೆಲಸ ಸಿಕ್ತು ಅಂತಂದ್ರೆ ದಡಗನ ಎಚ್ಚರಕವು ಇರ್ಲಿಕ್ಕಂದ್ರೆ ಮಲ್ಕೊಂಡು ಬಿಡ್ತಾವೆ.
ಅವು ಅವಾತೀಯ ಜೀವಾಣುಗಳು ಅಂತ ಅವು ಕರೀತಾರೆ. ಅವು ಯಾವಾಗರ ಎದ್ದು ಅವಶ್ಯಕತೆ ಬಿತ್ತು ಅಂದ್ರೆ ಎದ್ದು ಕೆಲಸ ಮಾಡ್ತಾವೆ, ಕೆಲಸ ಮುಗಿದ ಕೂಡಲೇ ಮಲ್ಕೊಂಡು ಬಿಡ್ತಾವೆ, ಸುಷುಪ್ತಿ ಅವಸ್ಥೆಗೆ ಹೋಗಿಬಿಡ್ತಾವೆ. ಇನ್ನು ಸವಾತೀಯ ಜೀವಾಣುಗಳು ಅಂದರೆ ಯಾವಾಗಲೂ ಎಚ್ಚರ ಇರುವಂಥವು ಇರ್ತಾವೆ. ಅವಕ್ಕೆ ಯಾವಾಗಲೂ ಗಾಳಿ ಬೇಕು, ಅವಕ್ಕೆ ಅನ್ನ ಬೇಕು, ನೀರು ಬೇಕು, ಎಲ್ಲ ಬೇಕು. ಅದು ಸಿಗದೆ ಇದ್ದರೆ ಅವು ಸತ್ತು ಹೋಗ್ತಾವೆ. ಅವು ಭೂಮಿಯಲ್ಲಿ ಪ್ರತಿ ದಿವಸ ಕಡಿಮೆ ಆಗ್ತಾಯಿವೆ. ಇದನ್ನು ಹೆಚ್ಚಿಸ್ಬೇಕಾದ್ರೆ ಆಗಲೇ ಹೇಳಿದ್ರಲ್ಲ, ನಮ್ಮ ಪ್ರಭು ಹೇಳಿದ್ನಲ್ಲ, ನಾವು ಈ ಮಣ್ಣಿಗೆ ಏನಾದರೂ ಕೊಡಬೇಕಲ್ಲ, ಈ ಮಣ್ಣಿನಿಂದ ಏನಾದರೂ ತಗೊಳ್ತೀವಿ ಅಂದರೆ ಈ ಮಣ್ಣಿಗೆ ಏನಾದರೂ, ಈ ನಿಸರ್ಗದ ನಿಯಮ ಏನು, ಈ ನಿಸರ್ಗದೊಳಗೆ ಯಾರೂ ತಗೊಳ್ಳೋರಿಲ್ಲ. ಸ್ವಲ್ಪ ತಗೊಂಡು ಹೆಚ್ಚಿಗೆ ಕೊಡುವಂಥದ್ದು ನಿಸರ್ಗದ ನಿಯಮ. ತಗೊಳ್ಳುವಾಗ ಸ್ವಲ್ಪ ತಗೊಳ್ಳೋದು, ಕೊಡುವಾಗ ಹೆಚ್ಚು ಕೊಡೋದು. ಅಂದ್ರೆ ಭೂಮಿಗೆ ನೀವು ಒಂದು ಕಾಳು ಹಾಕಿದರೆ ಅದು 400 ಅಥವಾ 500 ಕಾಳುಗಳನ್ನು ಮರಳಿ ಕೊಡ್ತೈತೆ. ತಗೊಳ್ಳುವಾಗ ಸ್ವಲ್ಪ ತಗೊಳುತ್ತೆ. ಒಂದು ಗಿಡಕ್ಕೆ ಒಂದು ಬೀಜ ಹಾಕಿದ್ರೆ ಆ ಗಿಡ 1000 ಹಣ್ಣುಗಳನ್ನು ಕೊಡುತ್ತೆ, ಪ್ರತಿ ವರ್ಷವೂ ಕೊಡುತ್ತೆ. ಇದು ಅದರ ಸ್ವಭಾವ. ಈ ನಿಸರ್ಗ ತಗೊಳ್ಳುವಾಗ ಸ್ವಲ್ಪ ತಗೊಳುತ್ತೆ, ಕೊಡುವಾಗ ಸಮೃದ್ಧವಾಗಿ ಕೊಡುತ್ತೆ. ಆದರೆ ಮನುಷ್ಯ ಒಬ್ಬ ಇದಕ್ಕೆ ಅಪವಾದ. ತಗೊಳ್ಳುವಾಗ ಬಹುತ್ ಚಾಹಿಯೇ, ಬಹಳ ಬೇಕು, ಪುಕ್ಕಟೆ ಬೇಕು, ಈಗಲೇ ಬೇಕು. ಇದು ಮನುಷ್ಯನ ಸ್ವಭಾವ. ನಿಸರ್ಗದಲ್ಲಿ ಇದು ನಡೆಯೋದಿಲ್ಲ. ಬಹಳ ಬೇಕು, ಪುಕ್ಕಟೆ ಬೇಕು, ಈಗಲೇ ಬೇಕು, ತಕ್ಷಣ ಬೇಕು. ಇದು ಇವನ ಸ್ವಭಾವ. ಆಮೇಲೆ ಏನು ತಗೊಳ್ತಾನಲ್ಲ, ತಗೊಂಡಿದ್ರೆ ಒಂದು ಅಂಶನೂ ಕೊಡ್ಲಿಕ್ಕೆ ತಯಾರಿಲ್ಲ. ಇವನಿಗೆ ಬರೀ ಲೇನಾ ಬ್ಯಾಂಕ್, ದೇನಾ ನೈ. ಬರೀ ತಗೊಳ್ಳೋ ಬ್ಯಾಂಕ್, ಇವ ಕೊಡು ಬ್ಯಾಂಕ್ ಅಲ್ವೇ ಅಲ್ಲ. ಅನಿವಾರ್ಯವಾಗಿ ಏನು ಬಿಡ್ಬೇಕಾಗ್ತತ್ತಲ್ಲ ಅದನ್ನು ಮಾತ್ರ ಬಿಡ್ತಾನಷ್ಟೇ. ಈಗ ಊಟ ಮಾಡ್ಯಾನ, ಇಟ್ಕೊಳಕ್ಕೆ ಬರುವುದಿಲ್ಲ, ಅದಕ್ಕಂತ ಬಿಡ್ತಾನ ಹೊರತು ಇವಾಗ ಅದನ್ನು ಬಿಡುವ ಇಚ್ಛೆ ಇಲ್ಲ. ನಿಮಗೆ ತಿಳಿತಾನೆ ಇದರ ಅರ್ಥ? ಊಟ ಮಾಡ್ತಾನ, 250 ರೂಪಾಯಿ ಕೊಟ್ಟು ಜಿಲೇಬಿ ತಂದಿದ್ದೀನಿ, ಇದನ್ನ ಹೇಗೆ ಬಿಡೋದು ಅಂತಾನ. ಹೀಗೆ ಇರ್ಬೇಕಂತ ಅನ್ನೋದು, ಜಿಲೇಬಿ ಹೇಗೆ ನುಂಗಿದ್ದ ಹಾಗೇ ಇರಬೇಕು ಅಂತಾನ. ಹಂಗಿರುವುದಿಲ್ಲ, ಹಾಗಾಗೋದಿಲ್ಲ, ಬಿಡಲೇಬೇಕಾಗತ್ತೆ. ಅದು ತಾಯಿ ಒಂದು ಮಗುವನ್ನು ಹೊಟ್ಟೆಯಲ್ಲಿ ಬೆಳೆಸ್ಕೊಂಡ್ಲು ಅಂದರೆ ಇದು ಹೀಗೆ ಇರಬೇಕು ಅಂದ್ರೆ ಇರ್ಲಿಕ್ಕೆ ಸಾಧ್ಯನಾ? ಆ ತಾಯಿ ಇರೋದೇ ಕಷ್ಟ. ತಾಯಿ ಬದುಕೋದಿಲ್ಲ. 9 ತಿಂಗಳು 9 ದಿವಸದ ನಂತರ ಮಗು ಹೊರಗೆ ಬರದೇ ಇದ್ದರೆ ತಾಯಿ ಹೋಗ್ಬೇಕಾಗತ್ತೆ, ಬಿಡಲೇಬೇಕು. ನಾವು ಏನು ಸ್ವೀಕಾರ ಮಾಡ್ತೀವಲ್ಲ ಅದಕ್ಕಿಂತಲೂ ಹೆಚ್ಚಿಗೆ ನಾವು ಬಿಡಬೇಕಾಗತ್ತೆ. ಇದು ನಿಸರ್ಗದ ನಿಯಮ. ನಿಸರ್ಗದಲ್ಲಿ ಎಲ್ಲವೂ ತಗೊಳ್ತಾವೆ, ಕಡಿಮೆ ತಗೊಳ್ತಾವೆ, ಹೆಚ್ಚು ಕೊಡ್ತಾವೆ. ಮನುಷ್ಯ ಈ ನಿಯಮವನ್ನು ಮೀರಿ ನಡಿಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಎಲ್ಲ ಸಮಸ್ಯೆಗಳು ಬಂದು ನಿಂತು. ಮಣ್ಣನ್ನು ಕೆಡಿಸಿದ, ಮಾಡಬಾರ್ದನ್ನೆಲ್ಲ ಮಾಡಿದ, ಮಣ್ಣನ್ನು ಕೆಡಿಸಿಬಿಟ್ಟ. ಮಣ್ಣನ್ನು ಕಡ್ದ, ಕತ್ತರಿಸಿದ, ತುಳಿದ. ಆದರೂ ಮಣ್ಣಂತದ, ಆಗ್ಲಪ್ಪ ಹೋಗು. ಅದಕ್ಕೆ ನಮ್ಮ ಹಿರಿಯರು ಒಂದು ಮಂತ್ರ ಕಲಿಸ್ತಿದ್ರು, ಎದ್ದು ಕೂಡ್ಲೇನ ಸಮುದ್ರವಸನೇ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣುಪತ್ನೇ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಮಕ್ಕಳಿಗೆ ಅನ್ನ ಕಲಿಸ್ತಿದ್ರು ಈ ಭೂಮಾತೆಯನ್ನು ಕುರಿತು. ಈ ಸಮುದ್ರವೇ ನಿನ್ನ ವಸ್ತ್ರ, ಪರ್ವತಗಳೇ ನಿನ್ನ ಸ್ತನಮಂಡಲಗಳು, ಹರಿವ ನದಿಗಳೇ ನಿನ್ನ ಆ ಕ್ಷೀರಾಮೃತ. ಅದನ್ನು ಕುಡಿಯುವಾಗ ತಾಯಿ, ನಾನು ಕಾಲು ಬಡಿಯುವಾಗ ನನ್ನ ಕಾಲು ನಿನಗೆ ಬಡಿತಾವೆ, ಆದ್ದರಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡುವಂಥ ಒಂದು ಮಂತ್ರ ನಮಗೆ ಹೇಳ್ತಿದ್ರು ಹಿರಿಯರು. ನಾವು ಭಾಳ ಶಾಣ್ಯರಾದೀವಿ, ಬುದ್ಧಿವಂತರಾದೀವಿ, ಅದನ್ನೇನು ಮಾಡೋದು ಅಂದೀವಿ. ಅದ್ಯಾಕೆ ಹೇಳಬೇಕು ಅಂದೀವಿ. ಕೃತಜ್ಞತಾ ಭಾವವನ್ನು ಮರೆತು ಕೃತಜ್ಞತಾ ಭಾವಧಾರಣೆಯನ್ನು ಮಾಡ್ಕೊಂಡೀವಿ. ಅದರ ಪರಿಣಾಮವನ್ನು ನಾವೇ ಭೋಗಿಸ್ತಾ ಇದ್ದೀವಿ, ಮತ್ತಾರು ಭೋಗಿಸೋದಿಲ್ಲ, ನಾವೇ ಭೋಗಿಸೋದು. ಮಣ್ಣು ಸಮೃದ್ಧ ಆಗಬೇಕು. ಮಣ್ಣನ್ನು ಕೆಡಿಸಿದ್ದೀವಿ, ತುಡಿದು ಕೆಡಿಸಿದ್ದೀವಿ, ಕಡಿದು ಕೆಡಿಸಿದ್ದೀವಿ, ಮತ್ತೇನೇನೋ ಮಾಡಿ ಕೆಡಿಸಿದ್ದೀವಿ. ಒಂದು ರೀತಿಯಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ, ಪ್ಲಾಸ್ಟಿಕ್ಕನ್ನು ಹಾಕಿ, ಬೇರೆ ಬೇರೆ ಸ್ಪ್ರೇ ಮಾಡಿ, ರಾಸಾಯನಿಕಗಳ ವಿಷೌಷಧಿಗಳನ್ನು ಸಿಂಪಡಿಸಿ
ಭಾರವಾದ ವಾಹನಗಳನ್ನು ಅದರ ಮೇಲೆ ನಡೆಸಿ, ಭೂಮಿಯ ಮೇಲೆ ಸಾಗುವಳಿಗಾಗಿಯೂ ಸಹಿತ ಭಾರವಾದ ವಾಹನಗಳನ್ನು ನಡೆಸಿ ಜೀವಾಣುಗಳ ಕೊಲೆಯನ್ನು ಮಾಡಿದ್ದೀವಿ. ಇದರಿಂದ ಮಣ್ಣು ಹಾಳಾಗಿದೆ. ಮತ್ತು ಯಾರಿಗೂ ಗೊತ್ತಿಲ್ಲದಂಥ ಎಂಥೆಂಥ ಕಸಗಳು ಬಂದು ನಮ್ಮ ಭೂಮಿಯನ್ನು ಸೇರಿದು. ಅವು ಮಣ್ಣಿನ ಗೆಳೆಯರು ಶತ್ರುಗಳು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ನಮ್ಮ ಶತ್ರು ದೇಶಗಳು ಧಾನ್ಯದಲ್ಲಿ ಬೆರೆಸಿ ಆ ಬೀಜಗಳನ್ನು ನಮ್ಮ ದೇಶ ಹಾಳು ಮಾಡುವ ಸಲುವಾಗಿ ಕಳಿಸಿಕೊಟ್ರು. ಉದಾಹರಣೆಗೆ ಪಾರ್ಥೇನಿಯಮ್ದಂಥ ಸುಮಾರು ಕಸಕಡ್ಡಿಗಳಿವೆ, ಕಳೆಗಳಿವೆ. ಅವು ಬಂದು ನಮ್ಮ ಭೂಮಿಯನ್ನು ಸೇರಿ ಭೂಮಿಯನ್ನು ಹಾಳು ಮಾಡ್ತಾ ಇವೆ. ಅಥವಾ ಗ್ಲೀರಿಸೀಡಿಯಾ ಅಂತ ಒಂದು ಗಿಡ ಇದೆ. ಅಂದರೆ ಅದರ ಹೂವು ಮತ್ತು ಎಲೆಗಳನ್ನು ನೀವು ಮನೆಯಲ್ಲಿ ತಂದಿಟ್ರಿ ಅಂದ್ರೆ ಹಾವು ಚೋಳುಗಳು ಸಹಿತ ಓಡಿ ಹೋಗ್ತಾವೆ, ಮನೆಯೊಳಗಿಂದ ಇರುವೆಗಳು ಸಹಿತ ಹೋಗ್ತಾವೆ ಅದ್ರ ವಾಸನೆ ಪಡೆದ್ರೆ. ಈ ರಸ್ತೆ ಪಕ್ಕದಲ್ಲಿರ್ತಾವೆ ಗುಲಾಬಿ ರಂಗದ ಹೂಗಳಾಗ್ತಾವೆ, ಅದಕ್ಕೆ ಗ್ಲೀರಿಸಿಡಿಯಾ ಅಂತ ಕರೀತಾರೆ. ನೀವು ಗೊಬ್ಬರ ಗಿಡಗಳು ಅಂತ ಕರಿತೀರ ಇಲ್ವಾ? ಗೊಬ್ಬರ ಗಿಡಗಳು ಅಂತ ಬೇಕಾದಷ್ಟು. ನಮ್ಮ ವೈಜ್ಞಾನಿಕರು ಇದು ಭಾಳ ಚಲೋ, ಇದು ಗೊಬ್ಬರ ಮಾಡ್ತದ ತಗೊಳ್ರಿ ಹಾಕ್ರಿ ಅಂತಾರೆ. ಹಾಕೋದಲ್ಲ, ಅದು ನಮ್ಮ ತೀರ್ಸಕ್ಕೆ ಕಳಿಸಿದ್ದದು. ಅದು ಬೇಸಿಗೆ ದಿನದಲ್ಲಿ ಅದರ ಕೆಳಗಡೆ ಇರುವೆಗಳು ಸಹಿತ ಆಡೋದಿಲ್ಲ, ಆ ಗಿಡದ ಮೇಲೆ ಪಕ್ಷಿಗಳು ಸಹಿತ ಬಂದು ಕೂಡೋದಿಲ್ಲ, ಅದಕ್ಕೆ ಒಂದು ಹಣ್ಣು ಇರೋದಿಲ್ಲ. ಒಂದು ಊರಲ್ಲಿ ಹಾಕಿದ್ರು ಎಲ್ಲ ಜನ, ಆ ಊರೊಳಗೆ ಹೊರಗಡೆ ಹಾಕಿದ್ದು ರೋಡ್ ಪಕ್ಕದಲ್ಲಿ ಆ ಎಲ್ಲ ಹಾವು ಚೇಳುಗಳು ಬಂದು ಊರೊಳಗಿನ ಮನೆಯೊಳಗೆ ಸೇರಿಕೊಂಡು ಅದು ಇತ್ತು ಅಂತಂದ್ರೆ. ಹಾಗಾದ್ರೆ ಇನ್ನು ಮನೆಯೊಳಗಿನ ಓಡಿಸ್ಬೇಕಾಗಿದ್ದರೆ ಅದನ್ನು ತಂದು ಮನೆಯೊಳಗೆ ಹಾಕ್ಕೋಬೇಕು. ಮನೆಯೊಳಗೆ ಹಾಕ್ಕೊಂಡ್ರೆ ನಾವು ಹೋಗಬೇಕು. ಅದು ಎಲ್ಲರನ್ನೂ ಕಳಿಸೋದಕ್ಕೆ ಬಂದದ್ದೇ ಹೊರತು ಕರೆಯೋದಕ್ಕೆ ಬಂದದ್ದಲ್ಲ. ಇಂಥ ಒಂದಲ್ಲ, 100 ಗಿಡಗಳು. ನಿಮ್ಗೆ ಗೊತ್ತಿರ್ಬೇಕು, ಸಪ್ತಪರ್ಣಿ ಅಂತ ಒಂದು ಗಿಡ ಬಂತು, ವಿದೇಶಿ ಗಿಡ. ಅದು 7 ಎಲೆಗಳಿರ್ತಾವೆ. ಅದು ಎಲ್ಲರೂ ತಮ್ಮ ಮನೆ ಎದುರುಗಡೆ ಹಾಕ್ಕೊಂಡ್ರು, ಬಹಳ ಬೇಗ ಬೆಳೆಯುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಆ ಸಪ್ತಪರ್ಣಿ ಗಿಡಕ್ಕೆ ಯಾವಾಗ ಹೂವು ಬಂತು, ಆ ಹೂವಿನ ಪರಾಗ ಕಣಗಳು ಏನು ಆ ಕಡೆ ಈ ಕಡೆ ಹೋದವು, ಅವು ನಮ್ಮ ಮೂಗಿನ ಮುಖಾಂತರ ಒಳಗೆ ಹೋದ ನಂತರ ಅಸ್ತಮಾ ಅನ್ನುವಂಥ ಕಾಯಿಲೆ ಯಾವಾಗ ನಮ್ಗೆ ಆಯ್ತಲ್ಲ ಆವಾಗ ಗೊತ್ತಾಗ್ಲಿಕ್ಕೆ ಹತ್ತು ಇದು ಗಿಡ ಸರಿಯಲ್ಲ ಅಂತ. ಅದು ಶತ್ರು ದೇಶದವರು ನಮ್ಮನ್ನು ತೀರಿಸೋದಕ್ಕಾಗಿ ತಯಾರಿ ಮಾಡಿದ ಕಳಿಸಿದಂಥ ಗಿಡ. ನಮ್ಮ ವೈಜ್ಞಾನಿಕರು ವಿಚಾರ ಮಾಡಲಿಲ್ಲ. ಭಾಳ ಬೇಗ ಬೆಳೆಯುತ್ತೆ ಅಂತ ಹೇಳಿದರು, ಭಾಳ ನೆರಳು ಕೊಡುತ್ತೆ ಅಂತ ಹೇಳಿದರು. ಆದರೆ ಅದು ಯಾವ ಉದ್ದೇಶಕ್ಕಾಗಿ ಕಳಿಸಿದ್ರಲ್ಲ ಅದು ನಮ್ಗೆ ಗೊತ್ತಾಗಲಿಲ್ಲ. ಇಂಥ ಸಾವಿರ ಗಿಡಗಳನ್ನು ಹೊರಗಿಂದ ತಂದೀವಿ, ಸಾವಿರ ಹುಳುಗಳನ್ನು ಹೊರಗಿಂದ ತಂದಿದ್ದೀವಿ, ಸಾವಿರ ಬೀಜಗಳನ್ನು ಹೊರಗಿಂದ ತಂದೀವಿ. ಟರ್ಮಿನೇಟ್ ಸೀಡ್ಸ್ ಅಂತ ಬಂದು, ಅದ್ರ ಹೆಸರೇ ಟರ್ಮಿನೇಟ್ ಸೀಡ್ಸ್ ಅಂತ. ಅದ್ರ ಟರ್ಮಿನೇಟ್ ಅಂದ್ರೆ ಏನೋ, ಅದು ಬಂತು ಅಂದ್ರೆ ಮೊದಲಿದ್ದವ್ರನ್ನೆಲ್ಲರನ್ನೂ ಕೊಂದು ಹಾಕೋದೇ ಅದರ ಸ್ವಭಾವ. GM ಅಂತೀವಲ್ಲ, GM ಅಂತೀವಿ, ಜೆನೆಟಿಕಲಿ ಮಾಡಿಫೈಡ್. ಅದ್ರ ಕೆಲಸ ಏನು ಅಂದ್ರೆ ನಮ್ಮಲ್ಲಿರುವಂಥ ಜೀವಗಳು ಏನದ ಇವುಗಳನ್ನೆಲ್ಲ ತೀರಿಸ್ಬಿಡೋದು. ನಮ್ಮ ಸರ್ಕಾರಗಳು ಅದ್ರ ಸಲುವಾಗಿ ನಮ್ಮಲ್ಲಿ 3-4 ಮಂತ್ರಿಗಳು ಮನೆಗೆ ಹೋದರು ಸೆಂಟ್ರದೊಳಗೆ. ಒಬ್ಬಿಬ್ಬರಂತರೂ ದೇವ್ರ ಪಾದಕ್ಕೆ ಸೇರಿಕೊಂಡ್ರು. ಅವ್ರು ವಿರೋಧ ಮಾಡ್ಲಿಕ್ಕೆ ಹೋದವ್ರು, ಇದು ಬೇಡ ಅಂತ ಯಾರು ಹೇಳಿದ್ರು ಅವ್ರನ್ನ ಮನೆಗೆ ಕಳಿಸಿದ್ರು. ಆ ಕಂಪ್ನಿಗಳು ಅಷ್ಟು ದೊಡ್ಡೋದಾವು. ಈ ಬೀಜ ತಂದ ಕಂಪ್ನಿಗಳು ಅದಾವಲ್ಲ ಈ ದೇಶದೊಳಗೆ, ಅವ್ರ ದೇಶದ ಸರ್ಕಾರಗಳನ್ನೇ ಅಲುಗಾಡಿಸುವಂಥ ಸಾಮರ್ಥ್ಯ. ಭಾರತ ಸರ್ಕಾರ ಏನೂ ಲೆಕ್ಕಕ್ಕಿಲ್ಲ, ಅದಕ್ಕೆ ಅಮೇರಿಕಾದ ಸರ್ಕಾರವನ್ನೇ ಅಲುಗಾಡಿಸುವಂಥ ಸಾಮರ್ಥ್ಯ ಇದೆ. ಮೊನ್ಸೆಂಟೋ ಇತ್ಯಾದಿ ಕಂಪನಿಗಳದಾವು, ಭಾಳ ಸಾಮರ್ಥ್ಯವುಳ್ಳಂಥ ಕಂಪನಿಗಳು. ಅವು ಬದನೆ ಬೀಜಗಳು, ಹತ್ತಿ ಬೀಜಗಳು, ಬೇರೆ ಬೇರೆ ಬೀಜಗಳನ್ನು ತಂದು ನಮ್ಮ ದೇಶದಲ್ಲಿಯೂ ಡಂಪ್ ಮಾಡಿದ್ದಾರೆ. ಅದರಿಂದ ಮಣ್ಣು ಕೆಟ್ಟು ಹೋಯಿತು. ನಾನು ಹೇಳಬೇಕಾಗಿದ್ದೇನು, ನಮ್ಮ ಮಣ್ಣು ಯಾಕೆ ಕೆಟ್ಟು ಅಂತಂದರೆ ಇವೆಲ್ಲವುಗಳ ಪರಿಣಾಮ. ಹಾಗಾದ್ರೆ ಏನು ಮಾಡ್ಬೇಕು ಮಣ್ಣನ್ನು ರಿಪೇರಿ ಮಾಡಲಿಕ್ಕೆ? ಏನೂ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನೀವೇನು ಮಾಡ್ತಿದ್ರಲ್ಲ ಅದನ್ನು ಮಾಡೋದು, ಹೊಸದೇನೂ ಮಾಡುವಂಗಿಲ್ಲ. ಮೊದಲು ಏನು ಮಾಡ್ತಿದ್ರಿ ಅದನ್ನು ಮರೆತು ಹೋಗಿರಿ. ಮೊದಲು ಏನು ಮಾಡ್ತಿದ್ದೀವಿ ಅಂದ್ರೆ, ತಿಪ್ಪೆ ಗುಂಡಿ ಇರ್ತಿತ್ತು, ತಿಪ್ಪೆಯಲ್ಲಿ ಸಗಣಿ ಹಾಕ್ತಿದ್ದೀವಿ, ಕಸ ಹಾಕ್ತಿದ್ದೀವಿ, ಕಳತು ಗೊಬ್ಬರ ತಯಾರಾಗ್ತಿತ್ತು. ಅದನ್ನು ತಗೊಂಡೋಗಿ ಹೊಲದಲ್ಲಿ ಎತ್ತಿನ ಗಾಡಿಯಲ್ಲಿ ತೊಗೊಂಡೋಗಿ ಹೊಲದಲ್ಲಿ ಹಿಂಬಂಡಿ ಅಂತಿದ್ದೀವಿ ನಾವು. ಅದಕ್ಕೆ ಬಂಡಿ ಏನಿತ್ತು ಅದನ್ನು ಹಿಂಬಂಡಿ ಮಾಡ್ತಿದ್ದೀವಿ.
ಹಾಂ, ಬಂಡಿ ಹಾರಿಬಿಡೋದು. ಹಾರಿಬಿಟ್ರಿ ಅಂತಂದ್ರೆ ಒಂದೇ ಕಡೆ ಅದು ಬೀಳ್ತಿತ್ತು. ಆಮೇಲೆ ಬುಟ್ಟಿ ತೊಗೊಂಡು ಚಕ್ರ ಬುಟ್ಟಿ ಹಾಕ್ತಿದ್ದೀವಿ ಹೊಲದಾಗ. ಆಮೇಲೆ ರೆಂಟೆ ಕುಂಟ ಹೊಡೆದು ಮಣ್ಣಲ್ಲಿ ಸೇರಿಸ್ತಿದ್ದೀವಿ. ಬಿತ್ತಿಗೆ ಆದ ನಂತರ ಮಳೆ ಬಂತು ಅಂದ್ರೆ ಬೆಳೆ ಬರ್ತಿತ್ತು. ಬಂದ ನಂತರ ಒಂದು ವಿಷಯ ನಿಮ್ಗೆ ಗೊತ್ತಾಗ್ತಿತ್ತು. ಯಾವುದು ಅಂದ್ರೆ ಎಲ್ಲೆಲ್ಲಿ ಹಾರಿಬಿಟ್ಟಿದ್ದೀವಿ ಗಾಡಿ ಅನ್ನೋದು ಗೊತ್ತಾಗ್ತಿತ್ತು. ಆಗ್ತಿದ್ದಿಲ್ವ? ಯಾಕಾಗ್ತಿತ್ತು? ಎಲ್ಲಿ ಗಾಡಿ ಹಾರಿಬಿಟ್ಟಿದ್ದೀವಲ್ಲ ಅಲ್ಲೇ ಬೆಳೆ ಬೇರೆ ಬೆಳೆಗಿಂತಲೂ ದಷ್ಟಪುಷ್ಟವಾಗಿರ್ತಿತ್ತು. ಆ ಬೆಳೆಗಳ ಸುತ್ತ ಯಾವ ಹುಳುಗಳು ಬರ್ತಿದ್ದಿಲ್ಲ, ಅದಕ್ಕೆ ಯಾವ ರೋಗಗಳು ಆಗ್ತಿರಲಿಲ್ಲ. ಈ ನಿಸರ್ಗದ ನಿಯಮ ಏನು ಅಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾರು ಸಶಕ್ತರದಾರ ಅವ್ರನ್ನ ಬದುಕಲಾಕ್ ಬಿಡ್ತೈತಿ, ಯಾರ ಹತ್ರ ಶಕ್ತಿ ಇರಂಗಿಲ್ಲಲ್ಲ ಅವ್ರನ್ನ ತೆಗೆದು ಹಾಕ್ತೈತಿ ನಿಸರ್ಗ. ಊರೊಳಗೂ ನೋಡ್ರಿ, ಯಾರು ಬೇಕಾದ ಬಡಗಿ ಹೊಲ ಯಾವನು ಚಲೋ ಐತಲ್ಲ ಅವನ ಮನೆ ಸುತ್ತಮುತ್ತ ಸಹಿತ ಯಾರೂ ಹಾಯಂಗಿಲ್ಲ. ಒಬ್ಬ ಬಡವ ನಿರ್ಗತಿಕ ಸಂಭಾವಿತ ಮನುಷ್ಯ ಇದ್ನಂತಂದ್ರೆ ಎಲ್ಲರೂ ದಿವಸ ಎಲ್ಲ ಅವನ ಮೇಲೆ ಆಕ್ರಮಣ ಮಾಡೋದು. ಅಂದ್ರೆ ಅಶಕ್ತರ ಮೇಲೆ ಆಕ್ರಮಣ ಯಾವಾಗಲೂ ಆಗತ್ತೆ, ಸಶಕ್ತರ ಮೇಲೆ ಆಕ್ರಮಣ ಆಗೋದಿಲ್ಲ. ಇದು ಕೇವಲ ಮನುಷ್ಯನಿಗೆ ಅಲ್ಲ, ಈ ಸೃಷ್ಟಿ ಎಲ್ಲ ಜೀವಗಳಿಗೂ ಅಪ್ಲೈ ಆಗೋದು. ಎಲ್ಲಿ ನಾವು ಗಾಡಿ ಡಂಪ್ ಮಾಡಿದ್ದೀವಿ ಅಲ್ಲಿ ಬೆಳೆ ಹುಲಸಾಗಿ ಬರ್ತಿತ್ತು, ದಷ್ಟಪುಷ್ಟವಾಗಿ ಬರ್ತಿತ್ತು. ಆ ಬೆಳೆ ಮೇಲೆ ಯಾವ ಕ್ರಿಮಿಕೀಟಗಳು ಕೂಡ್ತಿದ್ದಿಲ್ಲ. ನೀವು ಕೇಳ್ಬೋದು, ತಿನ್ಲಿಕ್ಕಿಷ್ಟು ಚೆನ್ನಾಗಿರುತ್ತೆ ಅದರೊಳಗೆ ಯಾಕೆ ಬೆಳೆ, ಅದ್ರ ಮ್ಯಾಗ ಯಾಕೆ ಹುಳುಗಳು ಕೂಡಬಾರ್ದು ಅಂತ. ಆ ಹುಳುಗಳು ಇಷ್ಟು ಬುದ್ಧಿವಂತ ಅದಾವ್ರಿ, ನಿಮಗೆ ಹೇಳ್ತೀನಿ. ಮನುಷ್ಯನಿಗಿಂತಲೂ 1000 ಪಟ್ಟು ಬುದ್ಧಿವಂತರ ಹುಳುಗಳು. ಯಾಕೆ ಅಂದ್ರೆ ಆ ಬೆಳೆಯಲ್ಲಿ ಅಲ್ಲಿ ಚೆನ್ನಾಗಿ ಜೀವಾಣುಗಳು ಬಿದ್ದಿರೋದ್ರಿಂದ ಪೋಷಕಾಂಶ ಭೂಮಿಗೆ ಚೆನ್ನಾಗಿ ದೊರಕಿರೋದ್ರಿಂದ ಆ ಬೆಳೆಗಳು ಅದನ್ನೆಲ್ಲ ತಗೊಂಡು ಸದೃಢವಾಗಿ ಬೆಳೆದು ನಿಂತಿದೆ. ಆ ಬೆಳೆಯಲ್ಲಿ ಪ್ರೋಟೀನದ ಪ್ರಮಾಣ ಅಧಿಕ ಇರೋದ್ರಿಂದ ಆ ತಿನ್ನಲಿಕ್ಕೆ ಬಂದಂಥ ಹುಳುಗಳಿಗೆ ಅದು ಪಚನ ಆಗೋದಿಲ್ಲ. ಮತ್ತು ಹುಳುಗಳದ್ದು ಏನೊಂದು ವೈಶಿಷ್ಟ್ಯ ಅಂದ್ರೆ ಅವು ಬೆಳೆಯನ್ನು ನೋಡಿದ ಕೂಡಲೇ ತಿಳ್ಕೊತಾವು ಇದು ನಮಗೆ ಪಚನ ಆಗುತ್ತೋ ಇಲ್ಲೋ ಅಂತ. ಪಚನ ಆಗಲಿಲ್ಲ ಅಂತಂದ್ರೆ ಆ ಬೆಳೆ ಸಮೀಪದಲ್ಲಿ ಸಹಿತ ಹೋಗೋದಿಲ್ಲ. ಆದ್ರೆ ಮನುಷ್ಯ ಹಂಗಲ್ಲ, ಆಗಲಿ ಆಗದೇ ಇರಲಿ ನುಂಗುದು ಒಂದೇ ಅವನ ಕೆಲಸ. ಪಚನ ಆಗ್ತೈತಂದ್ರೂ ನುಂಗ್ತಾನ, ಆಗಂಗಿಲ್ಲ ಅಂದ್ರೂ ನುಂಗ್ತಾನ. ಪುಕ್ಕಟೆ ಸಿಗ್ತೈತಲ್ಲ ನುಂಗ್. ರೊಕ್ಕ ಕೊಟ್ಟಂತರೂ ತೊಗೊಂಡು ನುಂಗ್ತಾನೆ, ಆ ಮಾತು ಬೇರೆ. ಆದ್ರೆ ಪುಕ್ಕಟೆ ಸಿಗ್ತಿತ್ತು ಅಂದ್ರೆ ವಿಷಾನೂ ನುಂಗ್ತಾನೆ, ಇವ ಬಿಡುವುದಿಲ್ಲ. ಆದ್ರೆ ಹುಳುಗಳು ತುಂಬ ಜಾಣ. ಅವು ತಮಗೆ ಪಚನ ಆಗದಂತಹದ್ದನ್ನು ಎಂದೂ ಮುಟ್ಟೋದಿಲ್ಲ. ಹೀಗಾಗಿ ನಾವು ಏನು ಮಾಡಬೇಕು, ನಮ್ಮ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ನಮ್ಮ ಮಣ್ಣನ್ನು ಸಶಕ್ತಗೊಳಿಸ್ಬೇಕು. ಮಣ್ಣಿಗೆ ನೀವು ಕಂಪೋಸ್ಟ್ ಹಾಕ್ರಿ, ಬೇರೆ ಬೇರೆ ಪ್ರಕಾರದ ಗೊಬ್ಬರಗಳನ್ನು ಹಾಕ್ರಿ. ಆ ಗೊಬ್ಬರಗಳಲ್ಲಿ ಸುಮಾರು ಪ್ರಕಾರಗಳು ಹೇಳಿದ್ರಲ್ಲಿ ಈಗಾಗಲೇ. 1 ಗ್ರಾಮ್ ಸಗಣಿಯೊಳಗೆ 400 ಕೋಟಿ ಜೀವಾಣುಗಳನ್ನು ನಿರ್ಮಾಣ ಮಾಡುವಂಥ ಕ್ಷಮತೆ ಕಲ್ಚರ್ ಇದೆ. ಅಂದರೆ 1 ಸ್ಪೂನು ಮೊಸರು 1 ಹಂಡೆ ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡುತ್ತಲ್ಲ, ಹೆಪ್ಪು ಹಾಕುತ್ತೆ, ಹೆಪ್ಪು ಮಾಡುವಂಥ ಅಥವಾ ಮೊಸರಾಗುವಂಥ ಪರಿವರ್ತನೆಯನ್ನು ಮಾಡುತ್ತಲ್ಲ, ಒಂದೇ ಚಮಚ ಇದೆ ಅದು. ಆದರೆ 1 ಹಂಡೆ ಹಾಲನ್ನು ತನ್ನಂತೆ ಮಾಡಿಕೊಳ್ಳುತ್ತೆ. ಹಾಗೆ ಒಂದಿಷ್ಟು ಸಗಣಿ ಈ ಭೂಮಿಯಲ್ಲಿರುವಂಥ ಯಾವುದೇ ಪ್ರಕಾರದ ಬಯೋಮಾಸ್ ಇರಲಿ ಅದನ್ನು ಗೊಬ್ಬರವನ್ನಾಗಿ ಪರಿವರ್ತಿಸುವಂಥ ಸಾಮರ್ಥ್ಯ ಈ ದೇಶಿ ಹಸುಗಳ ಸಗಣಿಯಲ್ಲಿದೆ. ನೀವು ದೇಶಿ ಹಸುವಿನ ಸಗಣಿ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ದೇಶಿ ಹಸುವಿನ ಈ ಪಚನ ಸಂಸ್ಥೆ ಅಂತ ಏನಿದೆ ಅಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ 4 ಭಾಗಗಳಿವೆ ಪಚನ ಸಂಸ್ಥೆಯಲ್ಲಿ. ಅಲ್ಲಿರುವಂಥ ಜೀವಾಣುಗಳನ್ನು ಅರ್ಥ ಮಾಡ್ಕೋಬೇಕು ನೀವು, ಅವು ಯಾವ ರೀತಿ ಕೆಲಸ ಮಾಡ್ತಾವು ಅಂತ ಅವನ್ನ ಅರ್ಥ ಮಾಡ್ಕೋಬೇಕು. ಏನೇ ತಿಂದರೂ ಸಹಿತ ಅದನ್ನು ತಕ್ಷಣ ಪಚನ ಮಾಡಿ ಹೊರಗೆ ಹಾಕ್ತಾವೆ, ಎಷ್ಟೇ ಕಠಿಣವಾಗಿರಲಿ. ನಿಮಗೊಂದು ವೇಳೆ ಅದರ ಅನುಭವ ತಗೋಬೇಕಾಗಿತ್ತು ಅಂತಂದ್ರೆ ನೀವು ಮನೆಗೆ ಹೋದ ಕೂಡಲೇ ಒಂದು 4 ದಿನದಲ್ಲಿ ಒಂದು ಕೆಲಸ ಮಾಡ್ಬೋದು. ಏನು,
ನಿಮ್ಮ ಮನೆಯೊಳಗೆ ಹಸುಗಳಿದ್ದು ಅಂದ್ರೆ ಒಂದಿಷ್ಟು ಜೋಳ ಆಗಿರಲಿ ಅಥವಾ ಗೊನೆಜೋಳ, ಮೆಕ್ಕೆಜೋಳ ಅಥವಾ ಈ ರಾಗಿ, ಇವನ್ನ ಬೀಸಲಾರ್ದೆ ಅಥವಾ ಹಿಟ್ಟನ್ನು ಮಾಡಲಾರ್ದೆ ನೀರಲ್ಲಿ ನೆನೆ ಹಾಕಲಾರ್ದೇನ ನೇರವಾಗಿ ತಿನ್ಲಿಕ್ಕೆ ಹಾಕ್ರಿ. ಅವು ಭಾಳ ಹಾಕ್ಬೇಡ್ರಿ, ಭಾಳ ಹಾಕಿದ್ರೆ ಹೊಟ್ಟೆ ಉಬ್ತಾವೆ. ಸ್ವಲ್ಪ ಒಂದು ಬಗಸೆ ಅಷ್ಟು ಹಾಕ್ರಿ. ಅದರಲ್ಲಿ ಮರುದಿವ್ಸ ಬೆಳಿಗ್ಗೆ ಸಗಣಿ ಒಳಗೆ ಒಂದು 50% ಬರ್ತಾವೆ, ವಾಪಸ್ ಬರ್ತಾವೆ. ಅದಕ್ಕೆ ಪಚನ ಆಗಲಿಲ್ಲ ಅಂದ್ರೆ ಅದು ಹೊಟ್ಟೆಗೆ ಇಟ್ಕೊಳ್ಳಂಗಿಲ್ಲ, ಬರ್ತಾವೆ. ಅದರ ಮರುದಿವ್ಸ ಇನ್ನೊಂದಿಷ್ಟು ಬರ್ತಾವೆ. ಆ ಬಂದದ್ದನ್ನು ಏನು ಮಾಡಿರಿ, ಆರಿಸಿ ತಕ್ಕೊಳ್ರಿ. ಆ ಕಾಳುಗಳನ್ನೆಲ್ಲ ಆರಿಸಿ ತಕ್ಕೊಳ್ರಿ. ತಕ್ಕೊಂಡು ಒಣಗಿಸ್ರಿ ಬಿಸಿಲಲ್ಲಿ. ಒಣಗಿಸಿ ಮತ್ತು ಗೋಮೂತ್ರದಲ್ಲಿ ಸ್ವಲ್ಪ ನೆನೆಸ್ರಿ. ಅದರದ ಗೋಮೂತ್ರ ಒಂದು ದಿವಸ ಅದರಲ್ಲಿ ನೆನೆ ಹಾಕಿರಿ. ಹಾಕಿ ಮತ್ತೆ ತೆಗೀರಿ. ತೆಗೆದು ಒಣಗಿಸಿ, ಚೆನ್ನಾಗಿ ಒಣಗಿಸಿ ಅದನ್ನು ಬೀಸ್ರಿ. ಬೀಸಿ ಹಿಟ್ಟು ಮಾಡಿ, ಆ ಹಿಟ್ಟಿನಿಂದ ನಿಮಗೆ ಬೇಕು ಅಂತಂದ್ರೆ ಅದರ ರವೆ ಮಾಡಿ ನೀವು ಬೇಕಾದ ಅಡುಗೆಯನ್ನು ಮಾಡ್ಬೋದು. ನನಗೆ ಅಡುಗೆ ಹೆಸರು ಬರೋದಿಲ್ಲ ಈ ಕಡೆ, ಮತ್ತು ನಾನು ಅಡುಗೆ ಮಾಡೋದು ನನ್ನ ಕೆಲಸ ಅಲ್ಲ. ಅಂಬಲಿ, ಮುದ್ದೆ ಅಥವಾ ರೊಟ್ಟಿ, ಚಪಾತಿ, ನಿಮ್ಗೆ ಏನು ಮಾಡ್ಬೇಕು ಅನಿಸುತ್ತಲ್ಲ ಅದನ್ನು ಮಾಡ್ರಿ. ಅದರಿಂದ ಅದು ಸ್ವಲ್ಪ ವಾಸನೆ ಬರೋದು ಸ್ವಾಭಾವಿಕ. ಆ ವಾಸನೆ ಕಡಿಮೆ ಮಾಡಬೇಕಾಗಿತ್ತು ಅಂತಂದ್ರೆ ಹಸುವಿನ ತುಪ್ಪನ ಹಾಕ್ರಿ. ಅದಕ್ಕೆ ಎಷ್ಟು ಹಾಕಿದರೂ ಕಡಿಮೆನೇ, ತುಪ್ಪದಾಗ ನಾದಿದ್ರೂ ಅಡ್ಡಿ ಇಲ್ಲ. ನೀವು ಅದನ್ನು ಉಂಡು ನೋಡ್ರಿ, ನಿಮ್ಮ ಪಚನ ಸಾಮರ್ಥ್ಯ 4 ದಿನದಲ್ಲಿ ಚೇಂಜ್ ಆಗುತ್ತೆ. ನೀವೇನು ಉಂಡದ್ದೆಲ್ಲ ಕಲ್ಲು ತಿಂದರೂ ಕರಗಿಸ್ಕೊಳ್ಳೋ ಸಾಮರ್ಥ್ಯ ನಿಮಗೆ ಬರುತ್ತೆ. ಒಂದು ನಿಮ್ಮ ಡಯಾಬಿಟಿಸ್ ಇತ್ತು ಅಂತಂದ್ರೆ ಇದನ್ನು ಕಂಟಿನ್ಯೂಸ್ ಆಗಿ ಒಂದು 2-3 ತಿಂಗಳು ಊಟ ಮಾಡಿ ನೋಡ್ರಿ. ದಿವ್ಸಕ್ಕೆ ಒಂದು ಸಾರಿ ಆದರೂ 1 ಅಥವಾ 2 ಚಪಾತಿಗಳನ್ನು ಅಥವಾ ರೊಟ್ಟಿಗಳನ್ನು ಮಾಡಿ ಅಥವಾ ಒಂದಿಷ್ಟು ಮುದ್ದೆಯನ್ನು ಮಾಡಿ ನೀವು ಉಂಡು ನೋಡ್ರಿ. ನಿಮಗೆ ಯಾವ ಕ್ರಾನಿಕ್ ಡಿಸೀಸಸ್ ಅಂತದಾವು, ಕ್ರಾನಿಕ್ ಅಂದರೆ ಏನಂತೀರಿ, ಹಳೆಯ ರೋಗಗಳು ಅಂದ್ರೆ ಏನು ಚಿಕ್ಕ ಪುಟ್ಟ ಔಷಧ ತೊಗೊಂಡ್ರು ಹೋಗ್ಲಾರ್ದಂಥ ರೋಗಗಳಂತ ಏನಿರ್ತಾವಲ್ಲ, ಆ ಕ್ರಾನಿಕ್ ಡಿಸೀಸಸ್ ಎಲ್ಲ ಹೊರಟು ಹೋಗ್ತಾವೆ. ಭಾಳ ಕಠಿಣ ಐತೆ ಅಂತೀರಿ. ನೀವು ಯಾರು ಬೇಕಾದವ್ರು ನಿಮ್ಮ ಮನೆಗೆ ಮತ್ತು ಎಮ್ಮಿಗೆ ಹಾಕಿ ನೋಡಿರಿ. ಮತ್ತು ಏನು ಕೆಟ್ಟಿಲ್ಲ, ನೀವು ಎಮ್ಮೆ ಹಂಗೆ ಹಾಕ್ತೀರಿ ಇಷ್ಟ. ಮತ್ತೇನು ಬುದ್ಧಿ ಎಮ್ಮೆ ಹಂಗೇನು ಬುದ್ಧಿಗೆ ಇಡೋದು, ಬುದ್ಧಿಲ್ಲ ನೀವು ಹಂಗೆ ಮಂದು ಬುದ್ಧಿಯವ್ರು ಹಾಕ್ತೀರಿ. ಇದಕ್ಕಿಂತ ಹೆಚ್ಚಿಗೆ ಏನು. ಇನ್ನು ಜರ್ಸಿ ಆಕಳಿಗೆ ಹಾಕಿ ತೆಗೆದ್ರಿ ಅಂದ್ರೆ ನೀವು ಜರ್ಸಿ ಹಂಗೆ ಹಾಕ್ತೀರಿ. ಜರ್ಸಿ ಅಂದ್ರೆ ಏನಪ್ಪ, ಜರ್ಸಿ ಅಂದ್ರೆ ಬುದ್ಧಿ ಇಲ್ಲದೊಂದು ಮಂದ ಬುದ್ಧಿಯ ಪ್ರಾಣಿ ಅಂತ. ಅದು ರೋಡ್ನಾಗ ಹೊಂಟಿರ್ತೈತಿ, ಹಾರ್ನ್ ಬಾರಿಸ್ರಿ, ಗಾಡಿ ಬಂದು ತಿಕ್ಕಾಕೆ ಶುರು ಮಾಡ್ತಾರೆ. ಯಾಕೆ ಬಾರಿಸಿದ್ರು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಆ ತಾಯಿ ಮಗುವಿನ ಗುರುತಿಸಂಗಿಲ್ಲ, ಮಗು ತಾಯಿನ ಗುರುತಿಸಂಗಿಲ್ಲ ಅಂತ. ಅದಕ್ಕೆ ದೇಶಿ ಹಸು ಅಂದ್ರೆ ದೇಶಿ ಹಸುನ, ನಾಟಿ ಹಸು, ನಾಟಿ ಹಸುವಿನ ಪ್ರಯೋಗನ ಮಾಡಬೇಕು. ಹಸು ಅಂದ್ರೆ ಅದೇ ಕೌ ಅಕ್ಕೈತದು, ಮತ್ತೊಂದು ಐತಲ್ಲ ಅದು ಕೌ, ಅದು ಹಸು ಅಲ್ಲದು. ಹಸು ಅಂತ ಯಾವುದಕ್ಕೆ ಕರಿಬೇಕು ಅಂದ್ರೆ ನಮ್ಮ ನಾರಾಯಣ ರೆಡ್ಡಿ ಅವ್ರು ಹೇಳ್ತಿದ್ರು, ಯಾವುದ್ರ ಬಾಲ 360 ಡಿಗ್ರಿ ತಿರುಗ್ತಿತ್ತಂದ್ರೆ ಅದಕ್ಕೆ ಹಸು ಅನ್ಬೇಕು. ಇದು 180 ಒಳಗೆ ತಿರುಗ್ತಿತ್ತಂದ್ರೆ ಅದು ಅಲ್ಲ. ಇಷ್ಟ ಹೊಡ್ಕೊಳಕ್ಕೆ ಬರ್ತೈತೆ, ಅದಕ್ಕಿಂತ ಹೆಚ್ಚಿಗೆ ಬರುವುದಿಲ್ಲ ಅದಕ್ಕೆ. ಪಾಪ ಅದೇನು ಮಾಡಿ ತಾನೇ ತೇಗ್ತೈತೆ, ನಿಮ್ಮನ್ನೇನು ಬದುಕಿಸ್ತೈತೆ ಅದು. ಅದೇ ತಾನೇ ಬದುಕೋದು ಅದಕ್ಕೆ ಕಷ್ಟ ಆಗೈತೆ. ಈ ನಾಟಿ ಹಸು ನಾನು ನಮ್ಮ ಹೊಲದೊಳಗೆ ಪ್ರಯೋಗ ಮಾಡಿದೆ. ನನ್ನ ಹತ್ರ 100 ಜರ್ಸಿ ಹಸುಗಳಿದ್ದು ಒಂದು ಕಾಲಕ್ಕೆ, 100 ಎಮ್ಮೆಗಳಿದ್ದು. ದಿವ್ಸಕ್ಕೆ 20 ಲೀಟ್ರ್ ಹಾಲು ಕೊಡುವಂಥ ಎಮ್ಮೆಗಳು, ದಿವ್ಸಕ್ಕೆ 50 ಲೀಟ್ರ್ ಹಾಲು ಕೊಡುವಂಥ ಜರ್ಸಿ ಹಸುಗಳನ್ನು ನಾನು ಮೊದಲು ಸಾಕಿದ್ದೆ. ಈಗೊಂದು 30 ವರ್ಷದ ಹಿಂದೆ. ನಾ ಯಾವ ಪ್ರಯೋಗ ಮಾಡಿಲ್ಲ ಅಂತೀರಿ, ನೀವೆಲ್ಲ ಪ್ರಯೋಗ ಮಾಡೇ ಇಲ್ಲಿಗೆ ಬಂದೀನಿ. ಈಗ ನೀವು ಏನೇನು ಮಾಡಬೇಕು ಮಾಡಾಕತ್ತೀರಂತ ನಿಮ್ಮ ತಲೆಯಾಗ ಅದಾವಲ್ಲ ಅವನ್ನೆಲ್ಲ ಮಾಡಿ ಮುಗಿಸಿನ. ಅದಕ್ಕಂತ ನನ್ನ ಅನುಭವ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಳಕತ್ತೀನಿ, ಉಳ್ದೇನೂ ಇಲ್ಲ. ನಮ್ಮಲ್ಲಿ ಹಣ್ಣಿನ ತೋಟಕ್ಕೆ ಈ ಜರ್ಸಿ ಹಸುವಿನ ಗೊಬ್ಬರ ಹಾಕಿದ್ದು ನಾನು, ಕಂಪೋಸ್ಟ್ ಗೊಬ್ಬರ ತಯಾರು ಮಾಡಿ. ಆಮೇಲೆ ಒಂದು ಎಕರೆ 1.5 ಎಕರೆ ಕಡಿಮೆ ಬಿತ್ತು. ಬಿದ್ದು ಕೂಡಲೇ ಊರೊಳಗೆ ಒಂದು 4-6 ಜನ ರೈತರಿದ್ದರು, ಅವ್ರ ಮನ್ಯಾಗ ದೇಶಿ ಹಸುಗಳಿದ್ದು, ಅವ್ರ ಗೊಬ್ಬರ ಖರೀದಿ ಮಾಡ್ಕೊಂಡು ಬಂದು ಅದಕ್ಕೆ ಹಾಕಿದೆ. ನಾವು ಹಾಕಿದ ಗೊಬ್ಬರ ಇತ್ತಲ್ಲ ನಮ್ಮದು,
ಇದು ಮರು ವರ್ಷ, ಮೊದಲನೇ ವರ್ಷ ಸರಿ ಬಂತು ಬೆಳೆ, ಮರು ವರ್ಷ ಏನಿಲ್ಲ, ಮೊದಲು ಹೆಂಗಿತ್ತು ಹಂಗೆ ಆಯ್ತು. ಆದ್ರೆ ನಾ ಊರನ್ ಮತ್ತೊಬ್ಬರ ಮನೆಯನ್ನ ಗೊಬ್ಬರ ತಂದು ಹಾಕಿದ್ನೆಲ್ಲ, ಯಾರ ಮನೆಯೊಳಗೆ ನಾಟಿ ಹಸುಗಳಿದ್ದು, ಆ ಗೊಬ್ಬರ 3-4 ವರ್ಷ ಆದರೂ ಸಹಿತ ಬೆಳೆ ವರ್ಷದಿಂದ ವರ್ಷಕ್ಕೆ ಚಲೋ ಹಾಕ್ಕೊತ ಹೊಂಟಿತ್ತು, ಚೆನ್ನಾಗಿ ಹಾಕ್ಕೊತ ಹೊಂಟಿತ್ತು. ಯಾಕೆ ಅಂತ ವಿಚಾರ ಮಾಡಿದ ನನಗೆ ಗೊತ್ತಾಯಿತು, ಅವ್ರ ಮನೆಯೊಳಗೆ ನಾಟಿ ಹಸುಗಳದಾವು. ಆ ನಾಟಿ ಹಸುವಿನ ಗೊಬ್ಬರ 3-4 ವರ್ಷದವರೆಗೂ ಭೂಮಿಯಲ್ಲಿ ಜೀವಾಣುಗಳನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತೆ. ಜರ್ಸಿದ ಆಗ ತಿಂದು ಆಗುಂಡು ಆಗ ಮುಗ್ದ ಹೋಗ್ತದೆ, ಅದೇ ವರ್ಷ ಮುಗ್ದ ಹೋಗ್ತದ. ಅಂಕಂತ ತಿಳ್ಕೊಂಡು ನಾನು ಇವು ಯಾವ್ಯಾವ ಜವಾರಿ ದೇಶಿ ಅಂತದವು ಅವಕ್ರದ್ದೆಲ್ಲ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದೆ. ಇವೆಲ್ಲ ಹಸುಗಳನ್ನು ತೆಗೆದು ಹಾಕಿದ್ನ, ತೆಗೆದು ಹಾಕಿ ಒಂದು 20 ನಾಟಿ ಹಸುಗಳನ್ನು ತಂದು ಗೋಶಾಲೆ ಆರಂಭ ಮಾಡಿದೆ. ಇವತ್ತು 1500 ಹಸುಗಳು ನಮ್ಮ ಗೋಶಾಲೆ ಒಳಗದಾವ. ಆಮ್ಯಾಗ ನಮ್ಮ ಗೋಶಾಲೆ ಒಳಗೆ ಹಸುಗಳು ಏನದಾವಲ್ಲ, ಒಂದು ಹಸುನು ನೀವು ಎಲುಬು ತೋರಿಸ್ಬೇಕು, ನಮ್ಮ ಆಕಳ ಮೈಯೊಳಗೆ ಎಲುಬು ಕಾಣೋದಿಲ್ಲ. ನಮ್ಮ ಗೋಶಾಲೆ ಒಳಗೆ ಕೆಲಸ ಮಾಡೋರಿಗೆ ಹೇಳೀನಿ, ಒಂದು ವೇಳೆ ಹಸುವಿನ ಮೈಯೊಳಗಿನ ಎಲುಬು ಕಾಣಿತಂದ್ರೆ ನಿನ್ನ ಎಲುಬು ಮುರಿತೀನಿ ಅಂತ ಹೇಳಿ ನಾವು. ನೀನಾರ ಅವಕರಂಗೆ ಆಗ್ಬೇಕು, ಒಂದು ಇರ್ಲಿಕ್ಕಂದ್ರೆ ಅವನಾರ ನಿನ್ನಂಗೆ ಮಾಡ್ಕೋಬೇಕು. ಒಂದು 2ರಾಗ ಒಂದು ಮಾಡಿ ಯಾವ್ದಾರು. ಯಾವ ಮನುಷ್ಯನೂ ಸಾಯಿ ಇಚ್ಛೆ ಮಾಡೋದಿಲ್ಲ. ಎಲ್ಲ ಹಸುಗಳನ್ನು ದಷ್ಟಪುಷ್ಟವಾಗಿಡ್ತಾ ಚೆನ್ನಾಗಿರ್ತವೆ. ಹಸುಗಳನ್ನು ಪ್ರೀತಿಸ್ಬೇಕು, ಪ್ರೀತಿಯಿಂದ ಉಣಿಸ್ಬೇಕು, ತಿನ್ನಿಸ್ಬೇಕು. ಹೆಂಗಾರ ಹಾಕೋದು ಮಾಡೋದು ಅಲ್ಲ, ಪ್ರೀತಿಯಿಂದ ಮಾಡ್ಬೇಕು. ನಾವು ಪ್ರೀತಿ ಮಾಡಿದ್ವಿ ಅಂತಂದ್ರೆ ಆ ಹಸುಗಳು ನಮ್ಮನ್ನು ಎಷ್ಟು ಪ್ರೀತಿಸ್ತಾವು ಅಂದ್ರೆ, ನೀವು ಮನೆಗೆ ಹೋದ ಕೂಡಲೇ ಹಿಂಗೆ ದಡಗನ ಎದ್ದು ನಿಂದಿರ್ಬೇಕು. ಎದ್ದು ನಿಂತ ಕೂಡಲೇ ಬಾಲ ಹಿಂಗೆ ಎತ್ತಬೇಕು, ಹಿಂದೆ ಬಾಲ ಹಿಂಗೆ ಒಳಗೆ ಹಾಕ್ಕೊಂಡು ಜಟ್ಟಿಗೆ ಗಾಲು ಕೊಟ್ಟು ಹಿಂಗೆ ಮುಂದಕ್ಕೆ ಬರ್ತಿತ್ತಂತ ತಿಳ್ಕೊಬೇಕು. ನಿಮ್ಮನ್ನು ಮುಗಿಸೋಕೆ ತಯಾರಾಗ ನಿಂತಾವಂತ. ಯಾಕಂದ್ರೆ ಇವ ಗುಟ್ಟಕ್ಕೆ ಕಟ್ಟಿ ಹೋದವ 8 ದಿವಸ ಆತು, ಹೊಳ್ಳಿ ಬಂದೇ ಇಲ್ಲ. ಇವನಿಗೆ ಬುದ್ಧಿ ಕಲಿಸ್ಬೇಕಂತ ತಯಾರಾಗ ಕುಂತಿರ್ತಾವೆ. ಏನು ರೀ ನಾಟಿ ಹಸುಗಳು ತುಂಬ ಇದು ಹಾಗೆ ಹೀಗೆ, ಇವು ಚೂಟಿ ಬಂದ ಕೂಡಲೇ ಹಾಯ್ತಾವು, ಈರಿತಾವು, ಏನೇನೋ ಹೇಳ್ತಿರ್ತಾರೆ. ನಾ ಅಂತೀನಿ ಹಸುಗಳು ತಪ್ಪಲ್ಲ, ಅದು ಎಲ್ಲ ತಪ್ಪು ನಮ್ಮದೇ. ದಿನಾಲೂ ಅವುಗಳನ್ನು ಪ್ರೀತಿಸ್ಬೇಕು. ಅವಕ್ರ ಮೈ ಮ್ಯಾಗ ಕೈ ಆಡಿಸ್ಬೇಕು, ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಒಂದು ಸ್ವಲ್ಪ ನೀವು ಹೋದ್ರಿ ಅಂದ್ರೆ ಎದ್ದು ನಿಲ್ಬೇಕು, ಕಿವಿ ನಿಗರಿಸ್ಬೇಕು, ಹಿಂಗೆ ನಿಗರಿಸ್ಬೇಕು, ಬಾಲ ಎತ್ತಬೇಕು, ನಿಮ್ಮನ್ನು ನೆಕ್ಬೇಕು. ಹೋದ ಕೂಡಲೇ ಕಡಿಬಾರ್ದು, ಮತ್ತು ನೀವು ಹೋದ ಕೂಡಲೇ ನಿಮ್ಮನ್ನು ನೆಕ್ಲಾಕ್ ಬರ್ಬೇಕು. ಹಂಗಿತ್ತು ಅಂತಂದ್ರೆ ನಿಮ್ಮ ಮ್ಯಾಗ ಭಾಳ ಪ್ರೀತಿ ಅದಾವು ಅಂತ ತಿಳ್ಕೊಬೇಕು. ನಿಮ್ಮನ್ನ ಹಂಗೆ ಪ್ರೀತಿಸ್ತಿರ್ಲಿಲ್ಲ ಅಂದ್ರೆ ಪ್ರೀತಿಸುವಂಗೆ ನೀವು ಇರಬೇಕು. ಅವ್ರ ಜೊತೆ ವ್ಯವಹಾರ ಮಾಡ್ಬೇಕು. ಅವೇನು ಭಾಳ ಅಪೇಕ್ಷೆ ಪಡೋದಿಲ್ಲ. ಏನು ತಿನ್ನೋದು ಉಣ್ಣೋದನ್ನು ಹಾಕ್ರಿ, ಒಂದು ಸ್ವಲ್ಪ ಮೈಮ್ಯಾಗ ಕೈ ಆಡಿಸ್ರಿ, ಭಾಳ ಪ್ರೀತಿಸ್ತಾವೆ. ನಮ್ಮ ಕೊಠಿಯಾಗ ನಾ ಯಾವಾಗಾರ ಹೋಗ್ತೀನಿ, ಹಿಂಗೆ ದಿನ ಹೊರಗೆ ಇರ್ತೀನಿ, ಯಾವಾಗಾರ ಹೋಗ್ತೀನಿ. ಹೋದ್ನಂದ್ರೆ ಎಲ್ಲ ಓಡಿ ಬರ್ತಾವೆ. ನಾವು ಹೋದ್ನಂದ್ರೆ ಎದ್ದು ನಿಂದಿರ್ತಾವೆ. ದನಗಳು ರಿಸ್ಪೆಕ್ಟ್ ಕೊಡ್ತಾವೆ. ಅವ್ರು ರಿಸ್ಪೆಕ್ಟ್, ಅಥವಾ ಅವ್ರಿಗೆ ರೈತರು ಅಂತ ಕರೀತಾರೆ. ಇವ ರೈತರಂದ್ರೆ ಏನು, ಇವ ಸೈಕಲ್ ಮೋಟ್ರ್ ಮ್ಯಾಗ ಕುಂತ್ಕೊಂಡು ಹೋದವನು ಹೊಲದಾಗ ನೋಡಿದ, ಐತಿ ಹೊಲ ಐತಿ ಅಂದ, ಮತ್ತೆ ಮನೆಗೆ ಬಂದ. ಅದೆಲ್ಲಿ ಹೋಗ್ತೈತೆ, ಅಲ್ಲೇ ಇರ್ತೈತೆ. ಇದೇನು ಒಕ್ಕಲ್ತನ ಮಾಡೋ ಪದ್ಧತಿ. ಮತ್ತು ಬಂತಪ್ಪ ಸೀಸನ್ ಬಂದ ಕೂಡಲೇ ಮನೆಯಾಗ ಒಂದು ದನ ಇಲ್ಲ, ಒಂದು ಕರ ಇಲ್ಲ, ಒಂದಿಷ್ಟು ಗೊಬ್ಬರ ಇಲ್ಲ ಮನೆಯೊಳಗೆ. ಗೊಬ್ಬರ ಬೇಕಂದ ಕೂಡಲೇ ಅಂಗಡಿಗೆ ಹೋದ, ಒಂದು ಚೀಲ ಹಿಂದಿಟ್ಟ, ಹೋದವನ ಅಲ್ಲಿ ಒಗದ, ಹಾಕೋ ಇದನ್ನೆಲ್ಲ ಅಂತ ಹೇಳಿದ ಆಳಿಗೆ ಬಂದ. ಹೊಲ ಅಂತ ತೋರಿಸ್ತೀನಿ, ನಿನ್ನ ಕೈ ತೋರಿಸ್ತೀನಿ, ನೀನು ದೂರ ಇದೆಯಲ್ಲ, ನಿನ್ನ ಹೆಂಗೆ ದೂರ ಮಾಡ್ಬೇಕು ನನಗೆ ಗೊತ್ತಾಯ್ತಂತ. ಹೊಲಕ್ಕೂ ಸಹಿತ ಪ್ರೀತಿ ಬೇಕು, ಬೆಳೆಗಳಿಗೂ ಸಹಿತ ಪ್ರೀತಿ ಅವಶ್ಯಕತೆ ಇರ್ತೈತೆ. ನಾ ಅದರೊಳಗೂ ಪ್ರಯೋಗ ಮಾಡೀನಿ. ಒಂದು 4 ಗಿಡಗಳನ್ನು ಹಚ್ಚಿದ್ದೆ. 2 ಗಿಡಗಳಿಗೆ ದಿನಾಲೂ ಹೋಗಿ ಒಂದಿಷ್ಟು ನೀರು ಹಾಕಿ ಒಂದು ಸ್ವಲ್ಪ ಒಂದು ಮುಟ್ತಿದ್ದೆ, ಅಲ್ಲೇ ಕೂಡ್ತಿದ್ದೆ ಪ್ರೀತಿಯಿಂದ. ಆಮ್ಯಾಗ ಇನ್ನೊಂದು 2 ಇದ್ದು ಅಲ್ಲ, ಅವಕ್ಕೆ ಹಿಂಗೆ ಕಾಲುವೆಯಿಂದ ನೀರು ಬಿಟ್ಟು ಬಿಡ್ತಿದ್ದೆ. ಇದ್ರೊಳಗೆ ಬೇಗ ಹಣ್ಣು ಬಂದು ಅದಕ್ಕೆ 2 ವರ್ಷ ತಡ ಆಗಿ ಹಣ್ಣು ಬಂದು. ಇದ್ರೊಳಗೆ 50 ಹಣ್ಣು ಬಂದರೆ ಅದರೊಳಗೆ 20 ಹಣ್ಣಿದ್ದು. ಅವಕ್ಕೂ ಗೊತ್ತಾಕೈತಿ ಯಾರು ಎಷ್ಟು ಕೊಡ್ಬೇಕು, ಯಾರು ಯೋಗ್ಯತೆ. ನಮ್ಗಿಂತಲೂ ನಮ್ಮನ್ನು ಲೆಕ್ಕ ಹಾಕಕ್ಕೆ, ನಮ್ಮನ್ನು ಅಳತೆ ಮಾಡಕ್ಕೆ ಅವು ಭಾಳ ಹುಷಾರದವು. ಅವು ಮನುಷ್ಯನ ಬೆಲೆ ಎಷ್ಟು ಅನ್ನೋದನ್ನು ಅವು ಕಟ್ತಾವೆ. ಇವ್ಗೆ ಎಷ್ಟು ಕೊಡಬೇಕು, ನಮ್ಗೆ ಎಷ್ಟು ಕೊಟ್ಟಾನ ಅಷ್ಟೇ ಕೊಡೋದು, ಇವನ ಪ್ರೀತಿ ಎಷ್ಟೈತೆ ಅಷ್ಟೇ ಕೊಡೋದು. ಅವು ಅನ್ನಿಸ್ತಾವೆ ಸ್ವಾಭಾವಿಕ. ಅದಕ್ಕೆ ಭೂಮಿ ಸಮೃದ್ಧವಾಗಿಡ್ಬೇಕು. ನಾ ಹೇಳಿದ್ನಲ್ಲ ನಿಮ್ಗೆ, ಕಂಪೋಸ್ಟ್ ಹಾಕ್ರಿ, ಜೀವಾಮೃತ ಹಾಕ್ರಿ, ಘನಜೀವಾಮೃತ ಅಂಥೇಳಿ. ಘನಜೀವಾಮೃತ ಅಂದ್ರೆ ಏನಿಲ್ಲ, ಸಗಣಿದೊಂದು ಮಡಿ ಮಾಡ್ರೆ
ಅದ್ರೊಳಗೆ ಗೋಮೂತ್ರ ನಿಲ್ಲಿಸ್ರಿ, ಒಂದಿಷ್ಟು ಸಿಕ್ಕು ಅಂತಂದ್ರೆ ತೊಗೊಂಡು ಹಾಕ್ರಿ, 4-8 ದಿವ್ಸ ಹಂಗೆ ಬಿಡ್ರಿ. ಬಿಟ್ಟು ಹಿಂದಾಗಡೆ ಅದನ್ನು ಸಾಧ್ಯದ್ರು ಒಂದು ಜರಾನ ಗಿಡದ ಕೆಳಗಿನ ಮಣ್ಣು. ಯಾಕೆ ಗಿಡದ ಕೆಳಗಿನ ಮಣ್ಣು ಅಂದ್ರೆ, ವಿಶೇಷವಾಗಿ ಯಾವ ಗಿಡದಲ್ಲಿ ಹಣ್ಣು ಇರ್ತಾವಲ್ಲ, ಹಕ್ಕಿಗಳು ತಿನ್ನುವಂಥ ಹಣ್ಣು, ಅರಗಿಸ್ಕೊಳ್ಳುವಂಥ ಹಣ್ಣು, ವಿಶೇಷವಾಗಿ ಆ ಗಿಡದಲ್ಲಿ ಆಲದ ಗಿಡ, ಬಸರಿ ಗಿಡ, ಅರಳಿ ಗಿಡ ಮತ್ತು ಹತ್ತಿ ಗಿಡ ಅಂತೇನಿರ್ತಾವಲ್ಲ, ಈ ಗಿಡದಲ್ಲಿ ಪಕ್ಷಿಗಳು ಬಹಳ ಕೂಡ್ತಾವೆ. ಯಾಕಂದರೆ ಈ ಹಣ್ಣುಗಳನ್ನು ಮನುಷ್ಯ ತಿನ್ನೋದಿಲ್ಲ ಭಾಳ. ಮನುಷ್ಯ ಯಾವ್ಯಾವ ಹಣ್ಣು ತಿಂತಾನಲ್ಲ, ಆ ಹಣ್ಣುಗಳು ಪಕ್ಷಿಗಳಿಗೆ ದಕ್ಕಂಗಿಲ್ಲ ಭಾಳ. ಮನುಷ್ಯ ತಿಂತಿದ್ನಂದ್ರೆ ಅಂಥವ್ಕರು ಸನೇಕ ಸಹಿತ ಹೋಗೋದಿಲ್ಲ. ಯಾಕಂದ್ರೆ ಇವ್ನು ನಾವು ತಿನ್ನಕ್ಕೆ ಹೋದೀವಿ ಅಂದ್ರೆ ನಮ್ಮನ್ನು ಕೊಲ್ಲಕ್ಕೆ ಬರ್ತಾನಿವ, ಅಂಥವು ಸನೇಕ ಸಹಿತ ಬರೋದಿಲ್ಲ. ಅವು ನೀವು ತಿನ್ನಲಾರ್ದು ಏನೇನು ಅದಾವಲ್ಪ, ಅವನು ತಿಂದು ನಾ ಸುಖವಾಗಿರ್ತೀನಿ ಅಂತ ಆ ಗಿಡದ ಮೇಲೆ ಕುತ್ಕೊಂಡು ಅಲ್ಲೇ ಗಿಡ ಕಟ್ಟಿ ಅಲ್ಲಿ ಹಿಕ್ಕಿ ಹಾಕ್ತಾವೆ. ಅವು ಹಕ್ಕಿಗಳು ತಿನ್ನೋದೇನು, ಚಿಗುರು ಎಲೆಗಳನ್ನು ತಿಂತಾವೆ, ಹಣ್ಣುಗಳನ್ನು ತಿಂತಾವೆ, ಕಾಯಿಗಳನ್ನು ತಿಂತಾವೆ. ಅವು ಅತೀ ಸಾಮರ್ಥ್ಯಶಾಲಿ ಯಾವುದು ಅಂದ್ರೆ ಚಿಗುರೆಲೆ. ಹಣ್ಣು ಎಲ್ಲ ಗಿಡದ ರಸನ ಅದರೊಳಗೆ ಬಂದಿತ್ತು ಕಾಯಿಯೊಳಗೆ, ಅದನ್ನು ತಿಂದು ಹಿಕ್ಕಿ ಹಾಕ್ಯಾವಲ್ಲ. ನೀವು ಟ್ರಾಲಿಗಟ್ಟಲೆ ಗೊಬ್ಬರ ಹಾಕ್ತಿರಲ್ಲ ಹೊಲಕ್ಕೆ, ಅದಕ್ಕಿಂತಲೂ ಇದು ಒಂದು ತೊಲೆ, ಒಂದು 10-20 ಗ್ರಾಮ್ ತೊಗೊಂಡು ಒಂದು 2-3 ಲೀಟ್ರ್ ನೀರಿನೊಳಗೆ ಅದನ್ನು ಹಾಕಿ, ಒಂದು ಕಪ್ ಮಜ್ಜಿಗೆ ಹಾಕಿರಿ, ಒಂದಿಷ್ಟೇ ಬೆಲ್ಲದ ಕಣ್ಣಿ ಹಾಕಿರಿ, ಒಂದು 5-6 ದಿವಸ ತಿರುಗಿಸ್ರಿ, ಆನಂತರ ಅದನ್ನು ಹಾಕಿರಿ. ಒಂದು ಟ್ರಾಲಿ ಗೊಬ್ಬರ ಹಾಕಿದ್ರೆ ಎಷ್ಟು ಆಗ್ತೈತಲ್ಲ ಅಷ್ಟು ಇದು ಒಂದು 10 ಗ್ರಾಮ್ ಈ ಹಕ್ಕಿಗಳ ಮಲ ಕೆಲಸ ಮಾಡ್ತೈತಿ. ಹಕ್ಕಿಗಳು ಹಿಕ್ಕಿ ಕೆಲಸ ಮಾಡುತ್ತೆ. ಅದಕ್ಕಂತ ಹೊಲದಾಗ ಅಲ್ಲೆಲ್ಲೆಲ್ಲಿ ಗಿಡ ಹಚ್ಬೇಕು. ನೀವೇನು ಮಾಡಿದ್ರಿ, ಹೊಲ್ದಾನ ಗಿಡಗಳು ಯಾವ ಕೆಲಸಕ್ಕೆ ಬರ್ತಾವನ್ನ ಅಷ್ಟೇ ಇಟ್ಕೊಂಡ್ರಿ, ಉಳಿದ ಗಿಡಗಳನ್ನ ತೆಗೆದು ಹಾಕಿದ್ರಿ. ಅದ್ರ ಪರಿಣಾಮ ಏನಾಯ್ತು, ಹೊಲ ತುಂಬ ಎಲ್ಲ ಹುಳುಗಳು ಬಂತು, ನಿಮ್ಗೆ ಈಲ್ಡ್ ಕಡಿಮೆ ಆಯ್ತು. ಯಾಕಾಯ್ತು ಅಂತಂದ್ರೆ ಪಾತ್ರೆಗಿತ್ತು ಹೋದು ಅಂದರೆ ಚಿಟ್ಟೆಗಳಂತೀವಿ, ಚಿಟ್ಟೆಗಳು, ಜೇನುನೊಣಗಳು ಹೋಗಿಬಿಟ್ಟು ಯಾಕೆ ಹೋದು ಅಂತಂದ್ರೆ ಅವಕ್ಕೆ ತತ್ತಿ ಹಾಕಿ, ಈ ಚಿಟ್ಟೆಗಳಿಗೆ ತತ್ತಿ ಹಾಕಿ ತಮ್ಮ ಮರಿಗಳನ್ನು ಮಾಡೋದಕ್ಕೆ ಏನು ಬೇಕು ಅಂತಂದ್ರೆ, ಬದುವಿನಲ್ಲಿ ಹೊಲದಲ್ಲಿ ಎಕ್ಕಿ ಗಿಡ ಬೇಕು, ಕಣಗಲ್ ಗಿಡ ಬೇಕು, ಅಥವಾ ಸೀತಾಫಲದ ಗಿಡ ಬೇಕು. ಯಾವ ತಪ್ಪಲವನ್ನು ದನಗಳು ತಿನ್ನೋದಿಲ್ಲೋ ಅಂಥ ಗಿಡಗಳು ಬದುವಿನಲ್ಲಿರಬೇಕು. ಅದ್ರ ಮೇಲೆ ಅವು ತತ್ತಿ ಹಾಕ್ತಾವೆ. ಎಷ್ಟು ಶಾಣೆ ಅದಾವೆ ನೋಡ್ರಿ, ಎಷ್ಟು ಹುಷಾರದವು. ನಾವು ತತ್ತಿ ಹಾಕಿದ್ದೀವಿ, ನಾಳೆ ಯಾವ್ದಾರ ದನ ಬಂದು ತಿಂದು ಅಂತಂದ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ವ್ಯರ್ಥ ಆಗಿ ಹೋಗಬಾರ್ದು ಅಂತ ತಿಳ್ಕೊಂಡು ಅತ್ಯಂತ ವಿಷಮಯವಾಗಿರುವಂಥ ಸೊಪ್ಪುಳ್ಳಂಥ ಗಿಡಗಳು, ಯಾವ ಗಿಡದ ಸೊಪ್ಪು ಅತಿ ವಿಷಕಾರಿಯಾಗಿರುತ್ತಾ ಅದನ್ನು ಯಾವ ದನಗಳು ಮೂಸಿ ಸಹಿತ ನೋಡೋದಿಲ್ಲ, ಅದರ ಮೇಲೆ ತಮ್ಮ ತತ್ತಿಗಳನ್ನು ಹಾಕ್ತಾವೆ. ನಾವೇನು ಮಾಡಿದ್ದೀವಿ, ಇದೇನು ಕೆಲಸಕ್ಕೆ ಬರೋದಂತ ಕತ್ತರಿಸಿ ಹಾಕಿಬಿಟ್ಟಿವಿ. ಕತ್ತರಿಸಿ ಹಾಕಿದ ಕೂಡಲೇ ಅವು ಜಿಟ್ಟೆಗಳು ಹೋಗಿಬಿಟ್ಟು ಅದರಿಂದ 12% ಈಲ್ಡ್ ಕಡಿಮೆ ಆಯ್ತು ನಮಗೆ. ಯಾಕಂದ್ರೆ ಪರಾಗೀಕರಣದ ಕೆಲಸ ಮಾಡೋರು ಯಾರೂ ಇಲ್ದಂಗಾಯ್ತು. ಇನ್ನೊಂದು ಪ್ರಯೋಗ ಮಾಡಿದ್ದು ನಾನು, ಈ ಬದುವಿನಲ್ಲಿರುವಂಥ ಗಿಡಗಳಂತ ಏನದಾವು ಅಥವಾ ಅವಾಂಛಿತ ಕಸಗಳಂತ ಏನದಾವು, ಕಳೆಗಳು, ಅವುಗಳನ್ನು ಹಂಗೆ ಬಿಟ್ಟು ಬಿಡ್ರಿ. ನಿಮ್ಮ ಹೊಲದೊಳಗೆ ಏನು ಬೇಕಾದ್ದು ಬಿತ್ತರಿ, ಒಂದಕ್ಕೂ ಒಂದು ಹುಳ ಬರಂಗಿಲ್ಲ, ಒಂದರ ಸಮೀಪ ಹುಳ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ಅವುಗಳನ್ನು ನಿಯಂತ್ರಣ ಮಾಡುವಂಥ ಎಲ್ಲ ಕೀಟಗಳು ಈ ಕಳೆಗಳ ಮೇಲೆ, ಈ ಗಿಡಗಳ ಮೇಲೆ. ಬದುವಿನಲ್ಲಿ ಗಿಡಗಳಿರ್ತಾವಲ್ಲ, ಒಂದು ಗಿಡಕ್ಕೂ ಕೈ ಹಚ್ಚಬೇಡ್ರಿ, ಒಂದು ಕಳೆಗೂ ಕೈ ಹಚ್ಚಬೇಡ್ರಿ. ಕಾಂಗ್ರೆಸ್ ಇದ್ರೆ ಕಿತ್ತು ಹಾಕ್ರಿ, ಮತ್ತೇನು ಕಿತ್ತು ಹಾಕಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಪಾರ್ಥೇನಿಯಂ, ಕಾಂಗ್ರೆಸ್ ಅಂದ್ರೆ ಮತ್ತೇನರ ತಿಳ್ಕೊಂಡ್ರಿ ನೀವು. ಪಾರ್ಥೇನಿಯಂ, ಅದು ಪಾರ್ಥೇನಿಯಂ ಏನು ಮಾಡುತ್ತಾ, ತನ್ನ ಹತ್ರ ಯಾವುದನ್ನು ಬೆಳಗೊಡಂಗಿಲ್ಲ. ನೀವು ನೋಡಿರ್ಬೇಕಾದ್ರೆ ಅದು ಬೆಳೀತು ಅಂದ್ರೆ ಅದ್ರ ಸುತ್ತಮುತ್ತ ಯಾವ ಕಸಗಳನ್ನು ಬೆಳಗೊಡೋದಿಲ್ಲ. ಅದಕ್ಕೆ ಅದನ್ನಷ್ಟ ಸಾಣದಿದ್ದಾಗ ಹೂ ಬರೋಕ್ಕಿಂತ ಮುಂಚೆ ಕಿತ್ತು ಹಾಕಿಬಿಡ್ರಿ. ಉಳಿದ ಎಲ್ಲ ಕಳೆಗಳನ್ನು ಬದುವಿನೊಳಗೆ ಹಂಗೆ ಬಿಟ್ಬಿಡ್ರಿ. ಮೇಯ್ದ್ರೆ ನಿಮ್ಮ ದನಗಳ ಮೇಲೆ ಅಡ್ಡಿ ಇಲ್ಲ. ಆಮೇಲೆ ಯಾವ ಗಿಡ ಬರ್ತಾವಲ್ಲ ನಿಸರ್ಗದೊಳಗೆ, ಅವನ್ನ ಯಾವನ್ನೂ ತೆಗೆದು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಇಟ್ಬಿಡ್ರಿ. ನೀವು ಮರುವರ್ಷ ನೋಡ್ರಿ, ಆ ಹೊಲದೊಳಗೆ ಒಂದು ಬೆಳೆಗಾರ ಒಂದು ಹುಳ ಬಂದ್ರೆ ನನ್ನ ಹತ್ರಕ್ಕೆ, ನಾ ಇವೆಲ್ಲ ಪ್ರಯೋಗ ಮಾಡೀನಿ. ನಾನು ಒಂದು ಹೊಲದೊಳಗೆ ಎಲ್ಲ ಇವನ್ನ ತೆಗೆದು ಹಾಕಿದ ಕೂಡಲೇ ಸ್ಪ್ರೇ ಪಂಪ್ ತೊಗೊಂಡು ನಿಲ್ಬೇಕಾಯ್ತು. ಒಂದು ಹೊಲದೊಳಗೆ ಇವನ್ನೆಲ್ಲ ಹಾಗೆ ಇಟ್ಟಿದ್ದೆ. ಮೊನ್ನೆ ನೀವು ಇದಕ್ಕೆ ಬಂದಿದ್ರಿ, ಯಾರು ಬಂದಿದ್ರಲ್ಲ ಈ ಪಂಚಮಹಾಭೂತ ಲೋಕೋತ್ಸವಕ್ಕೆ, ಅಲ್ಲೇನು ಬೆಳೆಗಳನ್ನು ಮಾಡಿದ್ದೀವಲ್ಲ, ಅಲ್ಲಿ ಬದುವಿನೊಳಗೆ ನಾವು ಯಾವುದೂ ಸ್ಪ್ರೇ ಮಾಡಿರಲಿಲ್ಲ ಆ ಹೊಲಕ್ಕೆ. ಯಾಕಂದ್ರೆ ಆ ಬದುವಿನಲ್ಲಿರುವಂಥ ಎಲ್ಲ ಕಸಗಳು ಮತ್ತು ಗಿಡಗಳನ್ನು ಹಾಗೆ ಬಿಟ್ಟುಬಿಟ್ಟಿದ್ದೀವಿ. ಅದರಿಂದಾಗಿ ಹೊಲದೊಳಗಿನ ಒಂದು ಬೆಳೆ ಮೇಲೂ ಯಾವ ರೋಗಾಣುಗಳು ಬರಲಿಲ್ಲ, ಯಾವ ಕೀಟಾಣುಗಳು ಬರಲಿಲ್ಲ. ಇದು ನೀವು ಗಮನದಲ್ಲಿ ಇಟ್ಕೋಬೇಕು.
ಒಕ್ಕಲಿಗರು ಕಲಿದಿದ್ದನ್ನು ನೀವು ಅನ್ನೋರು ನೀವು ಎಲ್ಲಿ ಕಲ್ತ್ರಿ ಇದನ್ನೆಲ್ಲ? ಯಾರು ಹೇಳಿದ್ದನ್ನು? ನಾನು ಭಾಳ ಮಂದಿ ಕೇಳ್ತಾರೆ, ನೀವು ಸ್ವಾಮಿಗಳು ನಿಮ್ಗೆ ಯಾಕೆ ಬೇಕ್ರಿ ಇದೆಲ್ಲ? ಎಲ್ಲಿ ಕಲ್ತ್ರಿ ಇದನ್ನು? ಯಾವ ಯೂನಿವರ್ಸಿಟಿಯಾಗಿ ಹೋಗಿದ್ರಿ? ಯೂನಿವರ್ಸಿಟಿಯಾಗಿ ಹೋದ್ರೆ ಅಂದರೆ ಹಾಳಾಕ್ಯರೆ ಹೊರತು ನೀವು ಎಂದೂ ಉಳಿಯಂಗಿಲ್ಲ. ನಾವು ಯೂನಿವರ್ಸಿಟಿಗೆ ಹೋದೇವು ಅಂದ್ರೆ ಇವನ್ನೇನು ತಿಳ್ಕೊಳ್ಳೋ. ನಮ್ಮ ಯೂನಿವರ್ಸಿಟಿ ಯಾವುದು ಅಂದ್ರೆ ಹಳೆ ರೈತರು ಏನು ಮುದುಕರದಾರಲ್ಲ ಊರಾಗ ವೃದ್ಧರು, ಅವ್ರು ನಮ್ಮ ಯೂನಿವರ್ಸಿಟಿ. ನಾ ಯಾವ ಊರಿಗೆ ಹೋದ್ನಂದ್ರೆ ಅವ್ರ ಹತ್ರ ಹೋಗ್ತೀನಿ. ಮೊದಲು ಆದಿವಾಸಿ ಕ್ಷೇತ್ರಗಳಲ್ಲಿ ಗುಡ್ಡಗಾಡುಗಳಲ್ಲಿ ಹೋಗ್ತೀನಿ. ಎಲ್ಲಿ ಹೋದ್ನಂದ್ರೆ ಮೊದಲು ಆ ಮುದುಕರನ್ನ ಹಿಡ್ಕೋತೀನಿ. ನಿಮ್ಮ ಕಾಲದಾಗ ನೀವು ಏನೇನು ಮಾಡ್ತಿದ್ರಿ, ಇದು ಆದ್ರೆ ಏನು ಮಾಡ್ತಿದ್ರಿ, ಇದನ್ನಾದ್ರೆ ಏನು ಮಾಡ್ತಿದ್ರಿ ಅಂತ ಕೇಳ್ರಿ. ನಿಮ್ಮ ಊರಾಗ ಯೂನಿವರ್ಸಿಟಿ ಅದಾವು, ನೀವು ಈ ಯೂನಿವರ್ಸಿಟಿಗೆ ಹೋಗ್ತೀರಿ. ಇಲ್ಲಿ ನಾನು ಹೋಗ್ತೀನಿ ಈ ಯೂನಿವರ್ಸಿಟಿಗಳಿಗೆ, ಅವ್ರಿಗೆ ಹೇಳ್ತೀನಿ ನಾನು, ನೀವೇ ಹಾಳು ಮಾಡಿರಿ, ಈಗ ನೀವೇ ಸುಧಾರಣೆ ಮಾಡೋದಿದು ಅಂತ. ಅವರು ಅಂತಾರೆ ಈಗ ಹೌದ್ರಿ ಮಾಡ್ಬೇಕಾಗ್ತದಂತ. ಮತ್ತು ನಾವು ಅದನ್ನು ಓದೇ ಎಲ್ಲ ಮಾಡೋದು ಹೆಂಗೆ ರೀ? ಹೋಗ್ರಿ ಮತ್ತು ಹಳ್ಳಿಯೊಳಗೆ ಹೋಗ್ರಿ, ಅಲ್ಲಿ ವೃದ್ಧ ರೈತರಂತ ಏನದಾರ, ಹಳೆ ಕಾಲದ ರೈತರು, ಈಗೆಲ್ಲ ಹೊಲ್ದಾಗ ಹೋಗೋ ಸಾಮರ್ಥ್ಯ ಉಳಿದಿಲ್ಲ ಅವರಲ್ಲಿ, ಅಂಥವ್ರನ್ನ ಭೇಟಿ ಆಗ್ರಿ. ಅವ್ರೆಲ್ಲ ಪದ್ಧತಿಗಳನ್ನು ನಿಮ್ಗೆ ಹೇಳ್ತಾರೆ. ಏನು ಮಾಡ್ತಿದ್ರಿ ಅಂತ ಕೇಳಿದ್ನ, ಅವ್ರು ಹೇಳಿದರು ಬೇರೆ 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 ತಪ್ಪಲುಗಳು ಯಾವಾಗ ಬ್ಯಾಸಿಗೆ ಬಂತಂದ್ರೆ ಅವನ್ನೆಲ್ಲ ಕತ್ತರಿಸಿ ಹೊಲ್ದಾಗ ಹಾಕಿ ಮಣ್ಣಾಗ ಕೂಡಿಸಿಬಿಡ್ತಿದ್ರು. ಅದರಂಥ ಗೊಬ್ಬರನ ಮತ್ತೊಂದು ನಾ ಹೇಳಿದ್ನಲ್ಲಿ ನ್ಯಾಚುರಲ್ ಕಂಪೋಸ್ಟ್ ಅದು. ಇದು ಆಗದೆ ಇದ್ದರೆ ಇನ್ನೊಂದು, ಮಳೆ ಬಿದ್ದ ತಕ್ಷಣ ನಿಮಗೆ ಎಷ್ಟು ಪ್ರಕಾರದ ಕಾಳುಗಳು ಸಿಗ್ತಾವೆ. ಮೆಣಸಿ ಬೀಜ ಅಂದರೆ ಮೆಣಸಿಕಾಯಿ ತಿಂತಿರಲ್ಲ, ಮೆಣಸಿ, ಮೆಂತೆ, ಇದೊಂದು ಖಾರ, ಇದೊಂದು ಕಹಿ, ಹೌದಾ? ಆಮೇಲೆ ಪುಂಡಿ, ಹುಳಿ ಬೇಕಲ್ಲ ಯಾವುದಾದ್ರೂ ಹುಳಿ ಬೀಜಗಳು. ಆಮೇಲೆ ಇನ್ನೊಂದು ಸ್ವಲ್ಪ ಒಗರಾಗಿರುವಂಥದ್ದು ಅಂಥ ಒಂದಿಷ್ಟು ಬೀಜಗಳು. ಆಮೇಲೆ ಎಣ್ಣೆ ಬೀಜಗಳು ಅಂದರೆ ಎಳ್ಳು ಮುಂತಾದವುಗಳು. ಆಮೇಲೆ ಸ್ವಲ್ಪ ಘಾಟು ವಾಸನೆ ಬರುವಂಥ ಈರುಳ್ಳಿ ಬೀಜ, ಇಂಥವು ಏನೇನು ಆಮೇಲೆ ಹೆಸರು, ಮಡಿಕೆ, ಆಮೇಲೆ ಈ ಅಲಸಂದಿ, ಇಂಥ ಬೀಜಗಳನ್ನೆಲ್ಲ ತೊಗೊಳ್ರಿ. ಒಂದು 8-10 ಪ್ರಕಾರದ ಬೀಜಗಳನ್ನ. ಸಣ್ಣ ಬೀಜ ಇದ್ರೆ ಕ್ವಾಂಟಿಟಿ ಕಡಿಮೆ ಇಡ್ಬೇಕು, ದೊಡ್ಡ ದಪ್ಪನ ಬೀಜ ಇದ್ದು ಅಂದ್ರೆ ಕ್ವಾಂಟಿಟಿ ಹೆಚ್ಚು. ಇವನ್ನೆಲ್ಲ ಸೇರಿಸ್ರಿ, ಸೇರಿಸಿ ಹೊಲದೊಳಗೆ ಬಿತ್ತಿಬಿಡ್ರಿ. ಬಿತ್ತಿ ಹೂವಿಗೆ ಬರ್ತದ ಅನ್ನೋದ್ರಾಗ ನೀವೇನು ಮಾಡಿರಿ, ನಿಮ್ಮ ಬೆಳೆ ತೊಗೊಳೋದಾಗಿತ್ತು ಅಂದ್ರೆ ಕನಿಷ್ಠ ಒಂದು 4 ಫೀಟ್ ಅಂತರ ಇಡ್ರಿ ಕೆಳಗೆ ಒಳಗೆ. ಇಲ್ಲೊಂದು ಸಾಲು ಬೆಳೆ ತೊಗೊಳ್ರಿ. ಯಾಕಂದ್ರೆ ನಿಮ್ಮ ಹೊಲ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗೈತೆ ನಿಮಗೆ. ನಡು ಒಂದು 3 ಫೂಟ್ನ್ಯಾಗ ಇದನ್ನು ಬಿತ್ತಿಬಿಡ್ರಿ. ಇವೆರಡು ಸಾಲು ನಿಮ್ಮ ಬೆಳೆಗಿರಲಿ. ಹೂವಿಗೆ ಬಂತಿಲ್ಲೋ ಇದು ಎಲ್ಲ ಬೆಳೆ, ಆ ನಿಮಗೆ ಬೇಕಾದ ಬೆಳೆ ಅಷ್ಟು ಇಟ್ಟುಬಿಡ್ರಿ. ಇದನ್ನೆಲ್ಲ ಕಟಿಂಗ್ ಮಾಡಿ ಮಣ್ಣೊಳಗೆ ಸೇರಿಸಿಬಿಡ್ರಿ. 1 ವರ್ಷದಾಗ, 1.5 ವರ್ಷದಾಗ, 2 ವರ್ಷದಾಗ ನಿಮ್ಮ ಭೂಮಿ ಎಷ್ಟು ಫಲವತ್ತಾಗಿ ಆಗ್ತದಲ್ಲ, ಮತ್ತು ಭೂಮಿಯೊಳಗೆ ಜೀವಾಣುಗಳ ಸಂಖ್ಯೆ ಎಷ್ಟು ಹೆಚ್ಚು ಆಗ್ತದೆ ನೀವು ಕಲ್ಪನಾ ಮಾಡೋಕ್ಕೆ ಸಾಧ್ಯ. ಈ ರೀತಿ ಮಾಡಿ ನೋಡ್ರಿ. ಇದು ಆಗದೆ ಇದ್ದರೆ ಇನ್ನೊಂದು ಹೇಳ್ತೀನಿ ನಿಮಗೆ. ಇನ್ನೊಂದು ಏನು, ಈ ಮಣ್ಣನ್ನು ನಾವು ಒಂದೇ ಹೇಳ್ತೀನಿ, ನಾನು 4 ಅದಾವ ಮುಂದೆ ನಾವು ಹೇಳೋದಿಲ್ಲ. ಇವತ್ತಿದನ್ನು ಒಂದನ್ನು ಹೇಳ್ತೀನಿ, ಮಣ್ಣನ್ನು ಹೆಂಗೆ ರಿಪೇರಿ ಮಾಡೋದು ಅಂತ. ಇದು ಆಗದೆ ಇದ್ದರೆ ನಿಮಗೆ ನಿಮ್ಮ ಮನೆಯೊಳಗೆ ದನಗಳು ಇರ್ತಾವೆ. ಇದ್ದು ಅಂದ್ರೆ ದನಗಳು ಕರ ಹಾಕ್ತಾವೆ. ಕರ ಹಾಕಿದ ಕೂಡಲೇ, ಕರ ಹಾಕುವ ಹೊತ್ನ್ಯಾಗ ಉಚ್ಚಗುಡ್ಡೆ ಅಂತ ಇರ್ತೈತಿ, ಗೊತ್ತೈತಿ ನಿಮ್ಗೆ? ಏನಂತೀರಿ ಈ ಕಡೆ? ಉಚ್ಚೆ ಬಟ್ಲು ಅಂತ ಇರ್ತಲ್ಲ, ಆ ಉಚ್ಚ ಬಟ್ಲು ಇರ್ತಲ್ಲ, ಅದು ಒಡೆಯುತ್ತೆ. ಒಡೆದ ತಕ್ಷಣ ಏನು 4-8 ಲೀಟ್ರ್ ನೀರು ಇರ್ತದೆ ಅದರೊಳಗೆ. ಆ ನೀರನ್ನು ಒಂದು ಬಕೆಟ್ನೊಳಗೆ ಹಿಡ್ಕೊಂಡು ಅದನ್ನ ಬ್ಯಾರಲ್ಗೆ ಹಾಕಿಬಿಡ್ರಿ. ಹಾಕಿ ಅದರೊಳಗೆ ನೀರು ಹಾಕಿಬಿಡ್ರಿ. ಒಂದು 8 ದಿವಸ ಬಿಡ್ರಿ. ಬಿಟ್ಟು ಹಿಂದಗಡೆ ಆ ನೀರು ಹೊಲಕ್ಕೆ ಬಿಡ್ರಿ ಅಥವಾ ಸ್ಪ್ರೇ ಮಾಡಿರಿ. ಅದು 9 ತಿಂಗಳು ಮಗುವಿನ ರಕ್ಷಣೆ ಮಾಡೈತದ. ಅದರೊಳಗೆ ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಜೀವನ ಸತ್ವಗಳು ಸಹಿತ ಅದರೊಳಗೆ ಅದಾವೆ. ಎಲ್ಲ ಜೀವಸತ್ವಗಳು ಸಹಿತ ಆ ನೀರೊಳಗೆ ಅದಾವೆ. ತಾಯಂದಿರಿಗೊಂದು ವಿಶೇಷ ಸೂಚನೆ ಏನು ಅಂದ್ರೆ, ಆ ನೀರನ್ನು ನೀವು ಬಾಟ್ಲಿ ಒಳಗೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದಕ್ಕೆ ಏನಾದರೂ ಸುಗಂಧಿ ದ್ರವ್ಯ ಹಾಕಿ ಅದರ ದುರ್ಗಂಧಿಯನ್ನು ಕಳೆದು ಅದನ್ನು ಮುಖಕ್ಕೆ ಹಚ್ಕೊಂಡ್ರೆ, ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ನಂತರ ನೀವು ಸ್ನಾನ ಮಾಡಿದ್ರಿ ಅಂತಂದ್ರೆ ಈ ಫೇರ್ ಆ್ಯಂಡ್ ಲವ್ಲಿ ಏನೂ ಅಲ್ಲ ಅದ್ರ ಮುಂದೆ. ಅಷ್ಟು ಬೆಸ್ಟ್ ಅದು. ಅದನ್ನು ಹಾಗೆ ಲೆಕ್ಕ ಹಾಕಿದ್ರೆ ಅದೊಂದು 20-25 ಸಾವಿರ ರೂಪಾಯಿ ಮೇಲೆ ಕಿಮ್ಮತ್ತು ಆಕೈತೆ. ಅದರ ಒಂದು ಹಸು ಕರು ಹಾಕಾಗ ಏನು ಬರ್ತದಲ್ಲ
ಉಚ್ಚಬುಡ್ಡಿ ನೀರು ಅದು ಇಷ್ಟು ಕಿಮ್ಮತ್ತಿಂದೈತೆ. ಅದನ್ನು ಬೆಳಗ್ಗೆ ಸ್ಪ್ರೇ ಮಾಡಬಹುದು. ಇನ್ನು ಆ ಮಾಂಸ ಏನು ಬರುತ್ತೆ, ಕರು ಹಾಕಿದ ನಂತರ 1 ಗಂಟೆಗೆ ಮಾಂಸ ಬರ್ತದೆ. ಆ ಮಾಂಸ ಏನು ಮಾಂಸ ಅಂತಿರೋದಿಲ್ಲ, ಮಾಂಸ ಅಂತಾರೆ, ಕಸ ಕಸ ಮಾಂಸ ಅಂತ ಕರೀತಾರೆ. ಅದು ಹೊರಗೆ ಬಂತಿಲ್ಲೋ, ಬಂದ ಕೂಡಲೇ ಸ್ವಚ್ಛಗೆ ತೊಳೆಯಿರಿ. ಅದನ್ನು ತೊಳೆದು ಅದರಗಡೆ ಒಳಗಿನ ಪದರು ಒಂದು ಬಿಳಿ ಪದರ ಇರ್ತೈತಿ, ಆ ಬಿಳಿ ಪದರ ತೊಕ್ಕೊಂಡು ಸ್ವಚ್ಛಗೆ ತೊಳೆದು ಒಂದು ಹೊಸ ತೊಳೆದ ಬಟ್ಟೆಯೊಳಗೆ ಇಟ್ಟು ಕೆಳಗೊಂದು ಮ್ಯಾಗೊಂದು ಹಾಕಿ ಒಣಗಿಸ್ರಿ. ಒಣಗಿಸಿ ಅದು ಒಣಗಿತು ಅಂತಂದ್ರೆ ಜೇನುತುಪ್ಪದೊಳಗೆ ಹಿಂಗೆ ತೇದು ಅದನ್ನು ತೊಗೊಂಡು ತೇದು, ಯಾರಿಗೆ ಅಸ್ತಮ ಆಯ್ತಲ್ಲ ಹುಟ್ಟಿದಾಗಿಂದ, ಕ್ವಾಡಿಗೆ ಕೆಮ್ಮಿದ್ದವರು, ಅಸ್ತಮ ಇದ್ದವರು, ಕೆಮ್ಮಿದ್ದವರು ದಿನಾಲೂ ಒಂದು ಚಮಚ ಬೆಳಿಗ್ಗೆ ತಗೊಳ್ರಿ. ನಿಮಗೆ 1 ತಿಂಗಳ ಒಳಗಾಗಿ ಎಂಥದ್ದೇ ಅಸ್ತಮ ಇರಲಿ ಶಾಶ್ವತವಾಗಿ ಹೊರಟು ಹೋಗಿಬಿಡುತ್ತೆ. ಆಮೇಲೆ ಈ ಗ್ಯಾಂಗ್ರೀನ್ ಆಗಿರ್ತಾವಲ್ಲ ಕಾಲಿಗೆ, ಡಯಾಬಿಟಿಸ್ದವ್ರಿಗೆ, ಅವ್ರಿಗೆ ಬೇಗ ಗಾಯಗಳು ಮಾಯಂಗಿಲ್ಲಲ್ಲ, ಅವ್ರು ಏನು ಮಾಡ್ಬೇಕು, ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಬೇಕು. ಅದನ್ನು ನಿಮ್ಮ ಕಾಲು ಸ್ವಚ್ಛ ಮೊದಲು ಡ್ರೈ ಮಾಡಿರಿ, ಮಾಡಿ ಆ ಡ್ರೈ ಮಾಡಿ ಅದ್ರ ಮೇಲೆ ಆ ಪೌಡ್ರ್ ಹಾಕ್ರಿ. ಇದನ್ನು 8 ದಿನದಾಗ ನಿಮ್ಮ ಗಾಯ ಮಾಯ್ತದೆ. ಯಾರಾದರೂ ನಿಮ್ಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಿ, ಒಂದೊಂದು ಸಾರಿ ಅಲ್ಲಿ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಇರದೇ ಇರೋದ್ರಿಂದ ಸ್ಕಿನ್ ಬರೋದೇ ಅಲ್ಲ ಅಲ್ಲಿದು. ಅಂಥ ಸಂದರ್ಭದಲ್ಲಿ ಸ್ಕಿನ್ ಗ್ರಾಫ್ಟಿಂಗ್ ಮಾಡಬೇಕಾಯ್ತು ಅಂತಂದ್ರೆ 50-60 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಇದೇನು ಪದರ ಹೇಳಿದ್ಮೇಲೆ ನಾನು ಬಿಳಿ ಪದರ ಇದನ್ನು ತೊಗೊಳ್ರಿ, ಅದ್ರ ಮೇಲೆ ಹಿಂಗೆ ಇಟ್ಟು ಮೇಲೆ ಹಿಂಗೆ ಅರಿವಿ ಸುತ್ತಿಬಿಡ್ರಿ, ಸ್ವಚ್ಛ ಗಾಜ್ ಸುತ್ತಿಬಿಡ್ರಿ. ಅದು ಗ್ರಾಫ್ಟಿಂಗ್ ಕೆಲಸನ ಮಾಡುತ್ತೆ. 15 ದಿನದಾಗ ಕುಡ್ಕೊಂಡು ಬಿಡ್ತೈತೆ ನಿಮ್ಮ ಚರ್ಮದ ಜೊತೆಗೆ. 50-60 ಸಾವಿರ ರೂಪಾಯಿ ಕೆಲಸ ಮಾಡ್ತೈತೆ. ಹಸಿದಿಲ್ಲ, ಮೆತ್ತಗಿರ್ತದೆ, ಒಣಗ್ತದೆ, ಮೃದು ಇರ್ತೈತದು. ಅದನ್ನು ಹೀಗೆ ಹಾಕೋದು, ಹಾಕಿ ಅದ್ರ ಮೇಲೆ ಬಟ್ಟೆ ಸುತ್ತಿಬಿಡು. ಇನ್ನು ಬಹಳ ಕೆಲಸಕ್ಕೆ ಬರ್ತೈತದು. ಆ ಪೌಡ್ರ್ ಏನು ಮಾಡಿರಲಿಲ್ಲ ಅದು ಬಹಳ ಕೆಲಸಕ್ಕೆ ಬರ್ತೈತಿ. ಆಮ್ಯಾಗ ಉಳಿದದ್ದೈತಲ್ಲ ಅದರಲ್ಲೊಂದು ಬ್ಯಾರೆಲ್ ನೀರಿನಾಗ ಹಾಕಿಬಿಡ್ರಿ. ಮೊದಲು ನೀರಿನಾಗ ಹಾಕಿ ಆ ನೀರಿಗೆ 1-2 ಕಿಲೋ ಬೆಲ್ಲ ಹಾಕಿರಿ. ಮತ್ತೊಂದು 2-3 ದಿವಸ ಬಿಡ್ರಿ, 1-2-3 ಲೀಟ್ರ್ ಮಜ್ಜಿಗೆ ಹಾಕಿರಿ. ಮತ್ತೊಂದು 2-3 ದಿವಸ ಬಿಡ್ರಿ, 1-2-3 ಲೀಟ್ರ್ ಗೋಮೂತ್ರ ಹಾಕಿರಿ. ಹಾಕಿ ಒಂದು 15 ದಿವಸ ಬಿಟ್ಟು ಬಿಡ್ರಿ. 15 ದಿವಸದ ನಂತರ ಆ ನೀರು, ನೀವೇನು ಅಡಿಕೆ ಗಿಡದವ್ರು ಇದಿರಲ್ಲ, ಪ್ರತಿಯೊಂದು ಗಿಡಕ್ಕೂ ಒಂದು 2-3 ಡ್ರೆಂಚಿಂಗ್ ಅಂತಾರಲ್ಲ, ಏನಂತೀರಿ ನೀವು? ಡ್ರೆಂಚಿಂಗ್ ಮಾಡೋದು ಅಂತಾರಲ್ಲ, ನೆಲಕ್ಕೆ ಹಾಕೋದು. ಒಂದು ಹಾರಿ ತಗೊಂಡು ಹಾರಿ ನೆಲದಲ್ಲಿ ಹಾಕಿ ಈಗ ಅಳಗಿಸಾಡಿಬಿಟ್ರಿ ಅಂದ್ರೆ ಆ ತಗ್ಗಿನಲ್ಲಿ ಆ ನೀರು ಬಿಟ್ಬಿಡೋದು. ಹೋಲ್ ಮಾಡಿ ಆ ಹೋಲ್ನಲ್ಲಿ ಈ ನೀರನ್ನು ಬಿಟ್ಬಿಡ್ರಿ. ನಾನು ಹೇಳಿದ್ನಲ್ಲಿ ಈ ನೀರು ನಿಮಗೆ ಒಂದೇ 1 ತಿಂಗಳಿನಲ್ಲಿ ರಿಸಲ್ಟ್ ಬರುತ್ತೆ. ನೀವು ಎಷ್ಟು ಹಾಕಿದ್ರು, ನಾನು ಅಂತೀನಿ ಅದರೊಳಗೆ ನಿಲ್ಲಿಸಿದ್ರು ಒಳ್ಳೆಯದು. ಅದೇನು ಕೆಟ್ಟಲ್ಲ, ಅಮೃತ ಅದು. ನೀವು ಎಷ್ಟು ಹಾಕಿದ್ರೂ ಸರಿ. ಆಮೇಲೆ ಇದೊಂದು 15 ದಿವಸಕ್ಕೆ ಒಂದು ರೌಂಡ್ ತಯಾರಾಯಿತು. ಮತ್ತೆ ತೆಗೆದು ಮತ್ತೊಂದು ಬ್ಯಾರಲ್ಗೆ ಹಾಕಿಬಿಡೋದು. ಅದನ್ನು ಮತ್ತೆ ಇದೇ ರೀತಿ ಮಾಡೋದು. ಹಿಂಗೆ 4-5 ಸಾರಿ ಮಾಡ್ಬೋದು. ಆ ಮಾಸವನ್ನು, ಆ ಮಾಸ ಇತ್ತಲ್ಲ ಅದನ್ನು 4-5 ಸಾರಿ ಈ ರೀತಿ ಯೂಸ್ ಮಾಡ್ಬೋದು ನೀವು. ಅದನ್ನು ಇರದೇ ಇದ್ರೆ ನೀವು ಒಯ್ದವ್ರಿಗೆ ಎಲ್ಲರೂ ಊರವ್ರಿಗೆ ಮಣ್ಣಾಗಿ ಹೋಗೋದು ಬರ್ತೀರಿ, ಅಥವಾ ತಿಪ್ಪಿಗೆ ಹಾಕಿ ಬರ್ತೀರಿ. ತಿಪ್ಪಿಗೆ ಹಾಕ್ಬೇಡ್ರಿ, ಹಾಳಾಗಿ ಹೋಗ್ತಾವೆ. ಯಾವುದಾದ್ರೂ ನಾಯಿ ಪಾಯಿ ತಿಂದು ಸಾಯ್ತಾವೆ. ಅದಕ್ಕೆ ಮರ ಕಟ್ತಾರೆ. ಆಗ ಮಾಡೋದಕ್ಕಿಂತಲೂ ಈ ನೀರಿನ ಬ್ಯಾರೆಲ್ನಲ್ಲಿ ಹಾಕ್ರಿ, ಬೆಸ್ಟ್ ಕೆಲಸ ಆಗುತ್ತೆ. ಇದಕ್ಕಿಂತಲೂ ಬೇರೆ ಏನಿಲ್ಲ. ಈ ಮಣ್ಣನ್ನು ನೀವು ಫಲವತ್ತಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಇಂಥ ಸಾವಿರ ಪದ್ಧತಿಗಳು ಗ್ರಾಮೀಣ ಭಾಗದೊಳಗೆ ಅದಾವೆ. ನಮ್ಮ ನಾರಾಯಣ ರೆಡ್ಡಿಯವರು ಒಂದು ಮಾತನ್ನು ಹೇಳ್ತಿದ್ರು. ಮನೆಯೊಳಗೆ ಭತ್ತ ಅನ್ನ ಮಾಡೋದು, ಒಂದು ಗಡಿಗ್ಯಾಗ ಅನ್ನ ಮಾಡಿ ಮಣ್ಣಿನ ಗಡಿಗೆ ತೊಗೋಬೇಕು. ಅದ್ರ ಮೇಲೆ ಕಂಠಕ್ಕೆ ಒಂದು ಹಾಳಿ, ಬಿಳಿ ಹಾಳಿ, ಬಹಳ ಟೈಟ್ ಆಗಲ್ಲ, ಲೂಸಾಗಿ ಕಟ್ಟಿ ಅದನ್ನೊಂದು ಗಿಡದ ಕೆಳಗೆ ಹುಗಿದು ಬಿಡ್ರಿ. ಇಲ್ಲಿವರೆಗೆ ಕಂಠದವರೆಗೆ ಹುಗಿದ ನಂತರ ಅದಕ್ಕೆ ಯಾವುದೇ ದನಕರುಗಳು ಅದರ ಹತ್ರ ಹೋಗಿ ತಿಂದಿರಬಾರ್ದು. ಆ ರೀತಿ ಕಾಳಜಿ ವಹಿಸ್ರಿ.
3 ದಿನದ ನಂತರ ಅಂದರೆ 72 ಗಂಟೆಗಳ ನಂತರ ಅದನ್ನು ತಗೊಳ್ರಿ. ಮ್ಯಾಗೆಲ್ಲ ಅದಕ್ಕೆ ಶಿಲೀಂಧ್ರ ಬಂದಿರುತ್ತೆ. ಏನಂತೀರಿ ನೀವು ಅದಕ್ಕೆ? ಬೂಳ್ಸು ಬಂದಿರ್ತಾ, ಬೂಸ್ಟ್ ಬಂದಿರ್ತಲ್ಲ, ಆ ಬೂಸ್ಟ್ ತಕ್ಕೊಂಡು ಅದರೊಳಗೆ ಒಂದಿಷ್ಟು ಬೆಲ್ಲದ ನೀರು ಹಾಕಿಟ್ರಿ ಅಂದ್ರೆ, ಸಾಧ್ಯದ್ರೆ ಒಂದಿಷ್ಟು ಮಜ್ಜಿಗೆ ಬೆಲ್ಲದ ನೀರು ಹಾಕಿಟ್ರಿ ಅಂತಂದ್ರೆ ಅದು ಶಿಲೀಂಧ್ರ ತಯಾರಾಗುತ್ತೆ. ಅದನ್ನು ನೀರಿನೊಳಗೆ ಸೇರಿಸಿ ನೀವು ಹೊಲಕ್ಕೆ ಬಿಟ್ರಿ ಅಥವಾ ಹಸಿ ನೆಲಕ್ಕೆ ಸ್ಪ್ರೇ ಮಾಡಿದ್ರಿ ಅಂದ್ರೆ ನಿಮ್ಮ ಭೂಮಿಯೊಳಗಿರುವಂಥ ವಿಷಾಣು ಹೊರಟು ಹೋಗುತ್ತೆ. ಆಮೇಲೆ ಭೂಮಿಯಲ್ಲಿ ನೀವು ಏನು ಟ್ರಕ್ ಗಟ್ಟಲೆ ಗೊಬ್ಬರ ಹಾಕ್ತಾರಲ್ಲ ಅಷ್ಟು ಜೀವಾಣುಗಳನ್ನು ಅದು ಅಷ್ಟೇ ಕೆಲಸ ಮಾಡ್ತೈತೆ, ಅಷ್ಟೇ ಕೆಲಸ ಮಾಡ್ತೈತೆ. ಆಮೇಲೆ ಇದರೊಳಗೆ ನೀವು ಇನ್ನೊಂದು ಎಷ್ಟು ರಫ್ ಆಗಿ ಕೆಲಸ ಮಾಡಬೇಕಾಗಿತ್ತು ಅಂದರೆ, ಈ ದನಗಳಿಗೆ ಬೂಸ ಹಾಕ್ತಿರಲ್ಲ, ಈ ಇದು ಹಾಕೋದಿಲ್ಲ, ಗೋಧಿ ಬೂಸ ಕೆಳಗಡೆ ಏನು ಮಾಡಿರಿ, ಒಂದು ಈ ಚೀಲ ಹಾಸ್ರಿ, ಗೋಣಿ ಚೀಲ ಹಾಸ್ರಿ. ಯಾವ ಚೀಲ ಅಂತೀರಿ ನೀವು? ಗೋಣಿ ಚೀಲ ಹಾಸಿ ಅದ್ರ ಮೇಲೆ ಬುಸ್ಸ ಹಾಸಿ ಈ ನೀರೇನು ತಯಾರು ಮಾಡಿರಲ್ಲ ಇದನ್ನು ಸಿಂಪರಣೆ ಮಾಡಿರಿ. ಒಂದು 4 ಇಂಚ್ ಹಾಕೋದು, ಸಿಂಪರಣೆ ಮಾಡೋದು, ಮತ್ತು 4 ಇಂಚ್ ಹಾಕೋದು, ಮತ್ತೊಂದಿಷ್ಟು ಸ್ಪ್ರೇ ಮಾಡೋದು, ಮತ್ತು 4 ಇಂಚ್ ಹಾಕೋದು, ಸ್ಪ್ರೇ ಮಾಡೋದು. ಇಷ್ಟೆಲ್ಲ ಮಾಡಿ ಮುಚ್ಚಿಟ್ಬಿಟ್ರು ಒಂದು 8 ದಿವಸ. ಅದು ಉಬ್ಬುತ್ತೆ. ಅದನ್ನು ದನಗಳಿಗೆ ಹಾಕಿದರೂ ಸಹಿತ ಹೆಚ್ಚು ಹಾಲು ಕೊಡ್ತಾವೆ ದನಗಳು. ಅದನ್ನು ನೀವು ಒಂದು ವೇಳೆ ನೀರೊಳಗೆ ಹಾಕಿ ಅಥವಾ ಅದನ್ನು ಬೇರೆ ಗೊಬ್ಬರ ಜೊತೆ ಸೇರಿಸಿ ಹೊಲಕ್ಕೆ ಹಾಕಿದ್ರಿ ಅಂತಂದ್ರೆ ಹೊಲದೊಳಗೆ ಭೂಮಿಯೊಳಗೆ ಜೀವಾಣುಗಳನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚು ಮಾಡುತ್ತೆ. ಅದಕ್ಕೆ ಅವ್ರು ಇಂಡಿಜಿನಸ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರಿತಿದ್ರು, IMO ಅಂತ, ಇಂಡಿಜಿನಸ್ ಮೈಕ್ರೋ ಆರ್ಗ್ಯಾನಿಸಮ್. ಇದು ಒಂದೇ ಅಲ್ಲ, ಇಂಥ ಬೇರೆ ಬೇರೆ 18 ಪ್ರಕಾರದವುಗಳನ್ನೇ ನೀವು ಮಾಡ್ಬೋದು ನಿಮ್ಮದೇ ಆದಂಥ ಅನುಭವದಿಂದ. ಎಲ್ಲಾರು ತಪ್ಪಿದ್ರೆ ಅಂದ್ರೆ ಜೀವ ಹೊಕ್ಕೈತೆ ನಿಮ್ಗೆ. ಇನ್ನೊಂದು ಹೇಳ್ತೇನೆ, ಯಾಕಂದ್ರೆ ಆ ಶಿಲೀಂಧ್ರಗಳದಾವಲ್ಲ ಅವು ಭಾಳ ಡೇಂಜರಸ್ ಇರ್ತಾವೆ. ಅವ್ನು ಭಾಳ ಕಾಳಜಿಯಿಂದ ಮಾಡ್ಬೇಕು. ತಪ್ಪಿ ನಿಮ್ಮ ಮೂಗಿನ್ಯಾಗ ಹೋದವು, ಹೊಟ್ಯಾಗ ಹೋದವು ಅಂದ್ರೆ ನಿಮ್ಗೇನು ಬೇಕಾದ್ದನ್ನು ಮಾಡೋ ಸಾಧ್ಯತೆ ಇರ್ತೈತೆ. ಆದರೆ ಅವಕ್ರ ಜೊತೆ ಯಾವಾಗಲೂ ವ್ಯವಹಾರ ಮಾಡಾಗ ಮೂಗು ಕಟ್ಕೊಂಡು, ಕಣ್ಣು ಕಿವಿಗಳನ್ನು ಎಲ್ಲ ಸುರಕ್ಷಿತವಾಗಿ ಇಟ್ಕೊಂಡು, ಕೈಗಳನ್ನು ಸಹಿತ ಆಮೇಲೆ ಸ್ವಚ್ಛವಾಗಿ ತೊಳ್ಕೊಂಡು ನೀವು ನಿಮ್ಮ ಊಟ ಪಾಠ ಇಂಥವು ಇದ್ದದ್ದನ್ನು ಸ್ನಾನ ಮಾಡಬೇಕಿದೆ. ಎಲ್ಲ ಮಾಡಿದ ನಂತರ ಲಂಗ್ಸ್ ಫೇಲ್ಯೂರ್ ಆಗುತ್ತೆ, ಏನು ಬೇಕಾದ್ದಾಗುತ್ತೆ ನಿಮ್ಗೆ ಹೇಳ್ತೀನಲ್ಲ. ಆದರೆ ಕಾಳಜಿಯಿಂದ ಮಾಡು. ಇಂಥ 100 ಪದ್ಧತಿಗಳಿವೆ ಮಣ್ಣನ್ನು ಇದು ಮಾಡೋ ಫಲವತ್ತತೆಗೊಳಿಸುವ ಸಲುವಾಗಿ. ಮಣ್ಣಿಗೆ ಕಾಲ್ಗೈ ಮಾಡೋದು. ಈ ಸಾರಿ ಏಕದಳ ಧಾನ್ಯ ಬಿತ್ತಿದ್ವಿ ಅಂದ್ರೆ ಮುಂದಿನ ಸಾರಿ ದ್ವಿದಳ ಧಾನ್ಯ ಬಿತ್ತೋದು, ಅಥವಾ ಮಿಶ್ರ ಬೆಳೆಗಳನ್ನು ತಗೊಳ್ಳೋದು. ಒಂದು ಯಾವುದಾದ್ರೂ ಬಿತ್ತಿದ್ದೀವಿ ಅಂದರೆ ಈ ಕಡೆ ಒಂದು 2 ಅಕ್ಕಡಿ ಬೇರೆ ಬೇರೆ ಹಾಕೋದು. ಇವೆಲ್ಲವುಗಳು ಸಹಿತ ಮಣ್ಣನ್ನು ಫಲವತ್ತಾಗಿಸುವಂಥ ಬೇರೆ ಬೇರೆ ವಿಧಾನಗಳು. ಇವು ಯಾವ ದೇಶದವರು ಕೊಟ್ಟದ್ದಲ್ಲ, ಇವೆಲ್ಲವೂ ನಮ್ಮ ದೇಶಕ್ಕೆ ನಮ್ಮ ಹಿರಿಯರೇ ಕೊಟ್ಟಂಥವುಗಳು. ನಾವು ಈಗ ಹಿರಿಯರ ಮಾತು ಕೇಳೋಲ್ಲಿವಿ, ನಮಗೆ ತಿಳಿದದ್ದನ್ನು ಮಾಡೋಲ್ಲಿವಿ. ಯಾರ ಬಂದು ಏನಾರ ಹೇಳ್ತಾರ ಅವ್ರು ಹೇಳಿದ್ದನ್ನು ಮಾಡ್ತೀವಿ, ಇದ್ದದ್ದನ್ನು ಮಾರ್ಕೊಂಡು ದೊಡ್ಡ ದೊಡ್ಡ ಗಿಡಗಳು ನೋಡಿ ಹಗ್ಗ ಕಟ್ಕೊಂಡು ಜೋತ್ ಬೀಳ್ತೀವಿ. ಇದರ ಅರ್ಥ ಆತಲ್ಲ ನಿಮಗೆ? ಕುತ್ತಿಗೆ ಹಗ್ಗ ಕಟ್ಕೊಂಡು ಜೋತ್ ಬೀಳೋದು. ಯಾಕಂದ್ರೆ ಸಾಲು ಭಾಳ ಆತ್ರಿ ನಮ್ಮದು. ಮತ್ತು ಆಗದೆ ಏನು ಮಾಡುತ್ತೆ? ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಅದೇ ಆಗೋದಲ್ಲ. ಅದಕ್ಕೆ ಮಣ್ಣನ್ನು ಫಲವತ್ತಾಗಿಸಬೇಕು. ಇದು ಮಣ್ಣು ಒಂದು ರಿಪೇರಿ ಆಯಿತು ಅಂತಂದ್ರೆ ಅದು ನೀರನ್ನು ರಿಪೇರಿ ಮಾಡ್ತದೆ, ಗಾಳಿಯನ್ನು ರಿಪೇರಿ ಮಾಡ್ತದೆ. ಅದರಿಂದನ ಊರ್ಜಾನು ಅನ್ನದಾತ ಆಗಬೇಕಾದಂಥ ರೈತ ಊರ್ಜಾದಾತ ಆಗ್ತಾನೆ. ಈಗ ಬರೇ ಹೊಟ್ಟೆ ಬೇಕಾಗುವಂಥ ಅನ್ನದ ಸಲುವಾಗಿ ನಾವೆಲ್ಲ ಬೆಳಿಬೇಕಂತಿಲ್ಲ. ನಾವು ಬೆಳೆದಂಥ ಬೆಳೆಗಳಿಂದ ಈಗ ನಾವು ಇಥೆನಾಲ್ ಸಹಿತ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದೇ ಬೆಳೆಗಳಿಂದ ಇಥೆನಾಲನ್ನು ಮಾಡಲಿಕ್ಕೆ ಬರ್ತದೆ. ಬರೀ ಕಬ್ಬಿನಿಂದ ಇಥೆನಾಲ್ ಅಂತಲ್ಲ, ಬೇಕಾದ ಧಾನ್ಯಗಳಿಂದ ಇಥೆನಾಲ್ ಮಾಡಿ ನಮಗೆ ಬೇಕಾಗುವಂಥ ಇಂಧನವನ್ನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಕ್ಕಿಯಿಂದ ಆಗ್ಯದ, ಜೋಳದಿಂದ ಮಾಡ್ತಾರೆ, ರಾಗಿಯಿಂದ ಮಾಡ್ತಾರೆ, ಯಾವುದು ಬೇಕಾದ್ರಿಂದ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾಯ್ತು ಅಂತಂದ್ರೆ ಮನೆಯೊಳಗೆ ಒಂದು ನಾಟಿ ಹಸು ಇರಬೇಕಾದದ್ದು ಅವಶ್ಯಕ. ಎಲ್ಲ ಹೇಳಿ ಎಲ್ಲಿಗೆ ಬಂದೀವಿ ಅಂತಂದ್ರೆ ಮೂಲ ಅಲ್ಲಿಗೆ ಬರಬೇಕಲ್ಲ. ಮನೆಯೊಳಗೆ ಒಂದು ಹಸು ಇರಲಿಲ್ಲ ಅಂದ್ರೆ ಅದಕ್ಕೆ ರೈತನ ಮನೆ ಅನ್ನೋದು ಹೆಂಗೆ?
ಒಂದು ಯಾವುದಾದ್ರೂ ಆಫೀಸ್ ಅಂತಂದ್ರೆ ಆಫೀಸ್ನೊಳಗೆ ಕಬೋರ್ಡ್ ಇರಬೇಕು, ಟೇಬಲ್ ಇರಬೇಕು, ಕುರ್ಚಿ ಇರಬೇಕು, ಪೆನ್ ಇರಬೇಕು, ಪೆನ್ಸಿಲ್ ಇರಬೇಕು, ರಬ್ಬರ್ ಇರಬೇಕು, ಫೈಲ್ಸ್ಗಳು ಇರಬೇಕು. ಹಿಂಗಿದ್ರೆ ಅದಕ್ಕೆ ಆಫೀಸ್ ಅಂತ ಕರೀತಾರೆ. ರೈತನ ಮನೆ ಅಂದ್ರೆ ಏನಪ್ಪ? ರೈತನ ಮನೆ ಅಂದ್ರೆ ರೈತನಿಗೆ ಬೇಕಾಗುವಂಥ ಪರಿಕರಗಳ ರೈತನ ಮನೆಯೊಳಗೆ ಇರಬೇಕು. ರೈತ ಅಂದ್ರೆ ಏನು? ರೈತನ ಮನೆ ಇರಬೇಕು. ರೈತನ ಮನೆಯೊಳಗೆ ಒಂದು ಕೊಟ್ಟಿಗೆ ಇರಬೇಕು, ಕೊಟ್ಟಿಗೆಯಾಗ 2 ದನಗಳು ಇರಬೇಕು, ಮನೆ ಮುಂದೆ ಒಂದು ನಾಯಿ ಇರಬೇಕು. ನಾಯೇನು ಎಲ್ಲರ ಮನೆಯಾಗ ಹೋದಾಗ ನಾಯೇನು ವಿದೇಶಿ ನಾಯಿ ತಂದು ತಿಂಗಳಿಗೆ 20,000 ಖರ್ಚು ಮಾಡೋ ಕಂಪ್ನಿ ಐತಿ ಈಗ. ಅದಾರ ಸಾಕಷ್ಟು ಮಂದಿ ಬೆಕ್ಕು ಸಾಕ್ಲಾಕತ್ತಾರೆ. ಹಾಂ, ಅವನು ನಾಯಿನೂ ತಮ್ಗೂಡು ವಿಮಾನದಾಗ ಕರ್ಕೊಂಡು ಅಡ್ಡಾಡ್ತಾರೆ. ಅವ್ರ ಅಪ್ಪ ಅವ್ರವ ಅಲ್ಲಿ ಕೊಟ್ಟಿಗೆಯಾಗಿರ್ತಾವು, ಇವ್ರನ್ನ ಕರ್ಕೊಂಡು ಅವು ಮರ್ಸಿಡಿಸ್ ಗಾಡಿಯಾಗ ತಿರುಗಾಡ್ತಿರ್ತಾವೆ, ಆಡಿಗೆ ಹಾರ್ಯಾಡ್ತ. ನಾಯಿಗಳೆಲ್ಲ ಆಡಿಗೆ ಗಾಡಿಯಾಗ ತಿರುಗಾಡಕತ್ಯಾವು. ಅಪ್ಪ ಅವ್ವ ಎಲ್ಲ ದಂದು ಕೊಟ್ಟಿಗೆಯಾಗ. ಕಾಲಾಯ ತಸ್ಮ, ನಾ ಏನೂ ಅನ್ನಂಗಿಲ್ಲ ಅಂತ ಅವ್ರಿಗೆ. ಅಂದೂ ಅನ್ನಬಾರ್ದು, ದೇವರ ಏನು ಅನ್ನೋದು ಅನ್ನೋಲ್ಲಕ್ಕ ಅವ್ರಿಗೆ. ಮನೆಯೊಳಗೆ ಹಸು ಇರ್ಬೇಕಿಷ್ಟು ಮಾತ್ರ. ಆಮೇಲೆ ಯಾರ ಮನೆಯೊಳಗೆ ಎಷ್ಟು ಹಸುಗಳು ಇರ್ತಾವೆ ಅಷ್ಟು ಅವ ಶ್ರೀಮಂತ. ಯಾರ ಮನ್ಯಾಗ ಹಸು ಅದಾವಲ್ಲ, ಹಸುಗಳ ಜೊತೆ ಯಾರ್ದು ಪ್ರೇಮ ಐತಲ್ಲ ಅವ್ರ ಮನೆಯೊಳಗೆ ಒಟ್ಟ ಜಗಳ ಅಂದ್ರೆ ಆಗೋದಿಲ್ಲ ನೋಡ್ರಿ. ನಾನು ಪ್ರಯೋಗ ಮಾಡಿದ್ದೀನಿ. ಅವ್ರ ಮನೆಯೊಳಗೆ ನಕಾರಾತ್ಮಕ ವಿಚಾರಗಳು ಬರೋದಿಲ್ಲ. ಹಸುವಿನ ಜೊತೆ ಪ್ರೇಮದಿಂದ ಇರಬೇಕು. ಹಸುವಿನ ಬಳಕೆಯನ್ನು ಚೆನ್ನಾಗಿ ತನ್ನ ಭೂಮಿಗಾಗಿ ಮಾಡ್ಕೊಳ್ಳುವಂಥವು ಇರಬೇಕು. ಹಸು ಅಂದ್ರೆ ಏನು ಹಾಲು ಕೊಡೋದೇ ಇರಬೇಕಂತ ಹಿಂಗೇನಿಲ್ಲ. ಮೂತ್ರಿ ಕೊಟ್ಟರು ಸಾಕು, ಸಗಣಿ ಕೊಟ್ಟರು ಸಾಕು. ಸಗಣಿಯಿಂದ ಏನೂ ಇಲ್ಲಾಂದ್ರೂ ಒಂದು 50 ಪದಾರ್ಥಗಳನ್ನು ಮನೆಯೊಳಗೆ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಮೂತ್ರದಿಂದ ಒಂದು 20-25 ಪ್ರಕಾರದ ಔಷಧಿಗಳನ್ನು, ತೈಲಗಳನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಬರ್ತದೆ. ಮಜ್ಜಿಗೆ ಒಂದು ವೇಳೆ ಹಾಲು ಕೊಡ್ತಿತ್ತು ಅಂತಂದ್ರೆ, ಮಜ್ಜಿಗೆ ದಿನಾಲೂ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರಿ ಅಂತಂದ್ರೆ ನಿಮಗೆ ಯಾವುದೇ ಮೂತ್ರೆ ಹರಳುಗಳಾಗೋದಿಲ್ಲ. ಮೂತ್ರೆ ಹರಳಿದ್ದು ಅಂತಂದ್ರೆ ಅದರಲ್ಲಿ ಸೈಂಧವ ಲವಣ ಹಾಕ್ಕೊಂಡು ದಿನಾಲೂ ಮಜ್ಜಿಗೆ ಕುಡಿದ್ರೆ 1 ತಿಂಗಳದಾಗ ಆ ಮೂತ್ರದ ಹರಳುಗಳ ಕರಗಿ ಹೋಗ್ತಾವೆ. ಆಮೇಲೆ ದಿನಾಲೂ ಮಜ್ಜಿಗೆ ಕುಡಿದ್ರೆ 1 ಗ್ಲಾಸು ಅಂದ್ರೆ ಈ ಅಪಚನ ಮತ್ತು ಕುಪೋಷಣ ಅಂತ ಏನದಾವು ಅದು ತಾನೇ ದೂರ ಆಗ್ತದೆ. ದಿನಾಲೂ ಮಜ್ಜಿಗೆ ಕುಡಿದ್ರಿ ಅಂತಂದ್ರೆ ನಿಮ್ಮ ಎಲುಬುಗಳು ಗಟ್ಟಿ ಆಗ್ತಾವೆ. ಕ್ಯಾಲ್ಸಿಯಂ ಐತಲ್ಲ ಅದರೊಳಗೆ, ಅದರಿಂದಾಗಿ ರಕ್ತದ ಉತ್ಪಾದನೆ ಚಲೋ ಆಗ್ತೈತೆ ಶರೀರ. ತಾಯಂದಿರಿಗಂತರೂ ಈ ರಕ್ತಹೀನತೆ ಅಂತಕ್ಕಂಥ ಒಂದು ಸಮಸ್ಯೆ ಏನಕ್ಕೆ ಎನಿಮಿಯಾ ಅಂತ ಕರೀತಾರೆ. ಆ ಎನಿಮಿಯಾ ದೂರ ಆಗಬೇಕಾಗಿತ್ತು ಅಂದ್ರೆ ತಾಯಂದಿರು ದಿನಾಲೂ ಮಜ್ಜಿಗೆ ಕುಡಿಬೇಕು. ಅದಕ್ಕಿಂತಲೂ ದೊಡ್ಡ ಔಷಧನೇ ಇಲ್ಲ ಅವ್ರಿಗೆ. ಮಜ್ಜಿಗೆ ಕುಡಿಬೇಕು ಯಾವಾಗಲೂ. ಆಮೇಲೆ ತುಪ್ಪ ಇತ್ತು ಅಂತಂದ್ರೆ ಒಂದು 2 ಹನಿ ರಾತ್ರಿ ಮಲ್ಕೊಳಕ್ಕೆ ಮೂಗ್ನಾಗ ಹಾಕ್ಕೊಂಡ್ರಂತಂದ್ರೆ ನಿದ್ದೆ ಭಾಳ ಚಲೋ ಬರ್ತದೆ. ನಿಮಗೆ ಈ ನಿದ್ರೆ ಮಾತ್ರೆ ತೊಗೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ, ಅಷ್ಟು ಚೆನ್ನಾಗಿ ನಿದ್ರೆ ಬರ್ತೈತೆ ಅದು. ಆಮ್ಯಾಗ ಅದನ್ನು ಮೂಗ್ನಾಗ ಹಾಕ್ಕೊಂಡ್ರಿ ಅಂತಂದ್ರೆ ಈ ಅರ್ಧ ತಲೆ ಹೊಡಿದು ಅಂತ ಏನಂತೀವಲ್ಲ, ಅರ್ಧ ತಲೆನೋವು ಅಂತೀವಲ್ಲ, ಅದು ನಿಂತು ಹೋಗ್ತದೆ. ಆಮ್ಯಾಗ ಸೈನಸ್ ಪ್ರಾಬ್ಲಮ್ ಇರ್ತಲ್ಲ, ಅದು ಕಡಿಮೆ ಆಗ್ತದೆ. ಇಲ್ಲಿ ಮಾಂಸ ಬೆಳೆದಿರುತ್ತೆ ಮೂಗ್ನಾಗ, ಅದು ಕಡಿಮೆ ಆಗ್ತದೆ. ಈ ತುಪ್ಪ ಹಾಕ್ಕೊಂಡ್ರಿ ಅಂತಂದ್ರೆ ಕಿವಿ ಸೋರ್ತಾವಲ್ಲ, ಅದು ನಿಂತು ಹೋಗ್ತದೆ. 1 ವಾರದಾಗ ಕಿವಿ ಸೋರೋದು ನಿಂತು ಹೋಗ್ತದೆ. ಆಮೇಲೆ ಈ ಮೂಗ್ನೊಳಗೆ ತುಪ್ಪ ಹಾಕ್ಕೊಂಡ್ರಿ ಅಂತಂದ್ರೆ ಈ ಬ್ರೇನು ಅದ್ರ ಸುತ್ತಮುತ್ತ ಎಲ್ಲಾದರೂ ಗಂಟುಗಳಾಗ್ತಿದ್ವು ಅಂದ್ರೆ ಟ್ಯೂಮರ್ಸು ಅವು ಕರಗ್ಲಕ್ಕೆ ಶುರು ಆಗ್ತಾವೆ ಸಾವಕಾಶವಾಗಿ. ಮೂಗ್ನೊಳಗೆ ತುಪ್ಪ ಹಾಕ್ಕೊಂಡ್ರೆ ಅಂದ್ರೆ ಎಲ್ಲೋಕ್ಕಿಂತ ದೊಡ್ಡ ಲಾಭ ತಾಯಂದಿರಿಗೆ. ಯಾವ ಲಾಭ? ಈ ಅಪ್ಪಗಳೇನು ಅದಾರಲ್ಲ, ಇವ್ರು ರಾತ್ರಿ ಏನು ಗೊರಕಿ ಹೊಡಿತಾರಲ್ಲ, ಅದು ನಿಂತು ಹೋಗ್ತೈತೆ. ಅಮ್ಮವ್ರಿಗೆ ಈ ಅಪ್ಪ ಅವ್ರು ಗೊರಕಿ ಹೊಡಿದೆಲ್ಲ ಶಬ್ದ ನಿಂತು ಹೋಗಿಬಿಡುತ್ತೆ. ಸುಖವಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವ್ರ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ಬರೋಂಗಿಲ್ಲ. ಅವ್ರು ಗೊರಕಿ ಹೊಡಿತಾರಂತ ನಾವು ಮನೆ ಬಿಟ್ಟು ಹೋಗಕ್ಕೆ ಬರೋಂಗಿಲ್ಲ. ಸಹಿಸ್ಕೋಬೇಕಾಗ್ತೈತಲ್ಲ, ಅದಕ್ಕಿಂತಲೂ 3 ಹನಿ ತುಪ್ಪ ಹಾಕಿಬಿಡ್ರಿ, ಇವ್ರ ಗೊರಕಿ ತಾವೇ ನಿಂತು ಹೋಗಿಬಿಡ್ತಾವೆ. ಆಮೇಲೆ ತುಪ್ಪ ಹಳೇದಾದಷ್ಟು ಅದರಲ್ಲಿ ಔಷಧೀಯ ಗುಣಧರ್ಮ ಹೆಚ್ಚಾಗುತ್ತಾ, ಫುಡ್ ಪ್ರಾಪರ್ಟಿ ಕಡಿಮೆ ಆಗ್ತದೆ. 1 ತಿಂಗಳಿಗಿಂತಲೂ ಹೆಚ್ಚು ಅವಧಿ ನಂತರದ ತುಪ್ಪ ತಿನ್ನಬಾರ್ದು. ತುಪ್ಪಕ್ಕೆ ಆಯುಷ್ಯ 1 ತಿಂಗಳು ತಿನ್ನೋ ಸಲುವಾಗಿ. ಔಷಧ ಸಲುವಾಗಿ ಎಷ್ಟು ದಿವಸ ಇಡ್ತಾರೆ ಅಷ್ಟು ದಿವಸ ಒಳ್ಳೆಯದು. ಎಷ್ಟು ಹೇಳಿದರೂ ಕಡಿಮೆನೇ ಅದ್ರ ಬಗ್ಗೆ ಅಂತ ತಿಳ್ಕೊಂಡು ನಾವು ರೈತರಾದಂಥವರು ಈ ರೀತಿ ನಮ್ಮ ಮಣ್ಣನ್ನು, ನೀರು, ಗಾಳಿ ಎಲ್ಲವುಗಳನ್ನು ಸುಧಾರಣೆ ಮಾಡಬೇಕಾಗಿತ್ತು ಅಂದರೆ ಮಣ್ಣಿನಿಂದನೇ ಆರಂಭ ಮಾಡಬೇಕು. ಮಣ್ಣನ್ನು ತಿದ್ದೋದಕ್ಕೆ ಹಸಿವಿನಿಂದ ಆರಂಭ ಮಾಡಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಬಹಳ ಮಂದಿ ಬಂದಿರಿ.
ಇದ್ರೊಳಗೆ ನಾ ಮುಖ ನೋಡಿದ್ರೆ ಭಾಳ ಮಂದಿ ಏನು ಮಾಡ್ತೀರಿ ಅಂತ ನನಗೇನು ಅನಿಸೋದಿಲ್ಲ. ನಿಮ್ಮ ಮುಖ ನೋಡಿದ್ರೆ ಗೊತ್ತಕ್ಕವು. ಇದು ಸ್ವಾಮಿಗಳು ಭಾಳ ಯೂಟ್ಯೂಬ್ನಾಗ ಇರ್ತಾರೆ, ಹೆಂಗಾರ ಅದಾರ ನೋಡ್ಕೊಂಡು ಬರೋಣಂತ ಬಂದವ್ರ ಭಾಳ ಮಂದಿ ಇದ್ದಾರೆ ತಿಳಿತು. ಆಮೇಲೆ ಇನ್ನು ಕೆಲವು ಮಂದಿ ಹೊಯ್ದಾಟದಾಗ ಅದೇರಿ, ಮಾಡಿದ್ರೆ ಹೆಂಗೆ ಬಿಟ್ರೆ ಹೆಂಗೆ, ಮಾಡಿದ್ರೆ ಹೆಂಗೆ ಬಿಟ್ರೆ ಹೆಂಗೆ ಅಂತ ಹೊಯ್ದಾಟದಾಗ ಕೆಲವು ಮಂದಿ. ಇನ್ನು ಕೆಲವು ಮಂದಿ ನಾವು ಮಾಡ್ತೀವಿ ಖರೆ ಮನ್ಯಾನವ್ರು ಮಾಡಿಕೊಡ್ಬೇಕಲ್ಲ ನಮ್ಗೆ ಅಂತ ಕೆಲವು ಮಂದಿ. ನಾವು ಮಾಡಿ ಎಲ್ಲಾರ ಫೇಲ್ ಆದೀವಿ ಅಂದ್ರೆ ಮಗ್ಲ ಹೊಲ್ದವ್ರು ನಕ್ಕರಂತಂದ್ರೆ ನಮ್ದು ಅಪಮಾನ ಆಕೈತಲ್ಲ. ಹಾಳಾದ್ರೆ ನಡೀತೈತೆ ಖರೆ ನಗಬಾರ್ದು ಮಗ್ಗಲ್ದವ್ರು. ಇದೊಂದು ಅಭಿಮಾನ ಕಾಡ್ತೈತೆ ಮಂದಿಗೆ. ಅವರು ಕೆಲವು ಮಂದಿ ಇದ್ರಾಗದೀವಿ. ಇನ್ನು ಕೆಲವು ಮಂದಿ ಅಂತಾರ ಏನು ಮರ ಎಲ್ಲರೂ ಹೇಳ್ತಾರೆ ಅವ್ರ ಕೂಡ ಇವ್ರದ್ದು ಒಂದು ಕೇಳೋನು ಹೋಗು ನಡಿಯಕ್ಕ, ಏನು ಮಾಡೋದು ನಮ್ದು ಏನೈತಿ ಯಾಕೆ ಕೇಳೋದ, ನಮ್ದು ಏನು ಮಾಡೋದು ಅದನ್ನು ಮಾಡೋದು ಅಂತ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಹೌದು ಇವರೆಲ್ಲ ಹೇಳೋದು ಖರೆ ಐತಿ, ಇವೆಲ್ಲ ನಮ್ಮ ಕೈಯಿಂದ ಆಗೋ ಮಾತಲ್ಲ ಅಂತ ಪಕ್ಕಾ ನಿರ್ಧಾರ ಮಾಡಿದವರು ಕೆಲವು ಮಂದಿ ಅದಾರ. ಇದೆಲ್ಲ ಸರಿ ಐತಿ ಆದ್ರೆ ನಮಗೇನು ಆಗೋ ಮಾತು ಅಲ್ಲಿವು ಅನ್ನೋರು ಕೆಲವು ಮಂದಿ ಅದಾರ. ಮತ್ತು ಹಿಂಗಿದ್ದಾಗಲೂ ನೀವು ಯಾಕೆ ಬರ್ತೀರಿ ಇಷ್ಟು ಗೊತ್ತಿದ್ದವರು ಅಂತ ನನಗೊಂದು ಊರಾಗ ಕೇಳಿದ್ರು ಒಬ್ಬರು. ನಿಮ್ಗೆ ಇವ್ರದ್ದು ಎಲ್ಲರದು ಮನಸ್ಸಿನಾಗ ಏನೇನು ನಡೀತಾವೆ ಗೊತ್ತೈತಿ, ಮತ್ತಿಷ್ಟು ಗೊತ್ತಿತ್ತು ನೀವು ಸುಮ್ಮನೆ ಯಾಕೆ ಕಷ್ಟಪಟ್ಟು ಇಲ್ಲಿ ತನಕ ಬರ್ತೀರಿ. ನಾ ಹೇಳಿದವ್ರಿಗೆ ಬೀಜ ಬಿತ್ತುದು ನಮ್ಮ ಕೆಲಸ. ಅವು ಈಗಲೇ ಕೆಲವೊಂದು ಚಲೋ ಇದ್ದು ಮಳೆ ಪಳಿ ಬಿದ್ದು ಅನುಕೂಲ ವಾತಾವರಣ ಆತಂದ್ರೆ ಬೇಗ ಬೆಳೆ ಬರ್ತಾವೆ. ಇನ್ನು ಕೆಲವೊಂದು ಬೀಜ ಬಿದ್ದಿದ್ದು ಅಂದ್ರೆ ಮುಂದೆ ಯಾವಾಗ 4-6 ತಿಂಗಳ ನಂತರ ಮಳೆ ಬಂತು ಏನಾರ ಆತಂದ್ರೆ ಎದ್ರು ಹೇಳ್ತಾವೆ, ಇರ್ಲಿಕ್ಕೆ ಸುಟ್ಟಾರ ಹೋಗ್ತಾವೆ. ಖರೆ ಬಿತ್ತುದು ನಮ್ಮ ಕೆಲಸ, ಬಿತ್ತಿ ಬಿಡೋದಪ್ಪ. ಏನಾಗ್ತೈತೆ ಆಗ್ತೈತೆ. ನಾ ಏನಂದೆ ಏನೂ ಆಗಲಿಲ್ಲ ಅಂದ್ರೆ ನಮ್ಮ ಅಜ್ಜವ್ರ ದರ್ಶನಾರ ಮಾಡ್ಕೊಂಡು ಹೋದಾಗ ಆಗ್ತೈತಲ್ಲ ಅಂತ ನಾ. ಇದಕ್ಕಿಂತ ದೊಡ್ಡ ಲಾಭ ಮತ್ತೇನೈತಿ. ಸಾಧು ಸೆ ಸಾಧು ಮಿಲೆ ತೋ ದೇಲೆ ದೋ ಬಾತ್, ಗಧೆ ಸೆ ಗಧೆ ಮಿಲೆ ತೋ ದೇಲೆ ದೋ ಲಾತ್. ಇದರ ಅರ್ಥ ತಿಳಿತಾನೆ ನೀವು. ಮಹಾತ್ಮರಿಗೆ ಒಬ್ಬ ಮಹಾತ್ಮ ಭೇಟಿ ಆದ್ನಂತಂದ್ರೆ ಒಂದೆರಡು ಮಾತುಗಳನ್ನು ತಗೊಳಕ್ಕಾಕೈತಂತ. ಕತ್ತಿ ಭೇಟಿ ಅದು ಅಂತಂದ್ರೆ ಎರಡು ಒಂದಕ್ಕೊಂದು ಒದ್ದು ಮನೆಗೆ ಹೋಗ್ತಾವಂತ ತಿಳಿತಿಲ್ಲ. ಅದಕ್ಕೆ ಅಜ್ಜ ಪೂಜ್ಯರಿದ್ರು, ಪೂಜ್ಯರ ದರ್ಶನರ ಆಕೈತಲ್ಲ. ಇದು ಪ್ರಕಾಶ ಅದು ಈ ಟೀಮ್ ಐತಲ್ಲ, ಈ ಟೀಮು ಇವ್ರಿಗೊಂದು ಹುಚ್ಚತನ. ತಾವು ಮಾಡ್ಯಾರ ಈಗ ಎಲ್ಲರೂ ನಮ್ಮಂಗೆ ಮಾಡ್ಬೇಕ್ರಿ ಅಂತ ಇದೊಂದು ಹುಚ್ಚ ಅವ್ರಿಗೆ. ಯಾಕಂತಂದ್ರೆ ಎಲ್ಲರೂ ಚಲೋ ಆಗಬೇಕು ಅಂತ, ಎಲ್ಲರೂ ಆರೋಗ್ಯನೂ ಒಳ್ಳೆಯದಾಗಬೇಕು. ಎಲ್ಲರ ಮನೆಯೊಳಗಿಂದೂ ಈಗೇನು ನೀವು ದಿನ ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಮನೆ ಅದಾವಲ್ಲ ಅವು ಕಡಿಮೆ ಆಗಬೇಕು. ಮಾತ್ರೆಗಳನ್ನು ತಗೊಳ್ಳದೆ ಬದುಕೋವ್ರ ಮನೆಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋದು ಇವ್ರದ್ದೆಲ್ಲ ಕಾರ್ಯಕರ್ತರದೊಂದು ಇಚ್ಛೆ. ಅದಕ್ಕಂತ ನಿಮ್ಗೆ ಆಗಲೇ ಹೇಳಿದ್ರಲ್ಲ, ಇದು ಗೋಕೋಪಾಮೃತ. ಇದನ್ನು ಹೆಂಗೆ ತಯಾರು ಮಾಡ್ಯಾರ ಗೊತ್ತೈತೆ ನಿಮ್ಗೆ. ಹಸು ಕರು ಹಾಕಿದ ಕೂಡಲೇನ ಮೊದಲನೇ ಸಗಣಿ ಅಂತ ಏನು ಬರ್ತೈತೆ ಹೊರಗೆ, ಆ ಸಗಣಿ ಮೇಲಿಂದ ಮೇಲೆ ತಕ್ಕೊಂಡು ಅದರೊಳಗಿರುವಂಥ ಅವಾತೀಯ ಜೀವಾಣುಗಳನ್ನು ಸೆಪ್ರೇಟ್ ಮಾಡ್ತಾರೆ. ಇದು ಒಂದು ಪದ್ಧತಿ ಐತಿ ಇದನ್ನು ಸೆಪ್ರೇಟ್ ಮಾಡೋದು. ಅದನ್ನು ಒಂದು ಸ್ವಚ್ಛವಾದಂಥ ಪಾತ್ರೆಯೊಳಗೆ ಹಾಕಿ ಅದಕ್ಕೆ ಬೇಡಾದಂಥ ಅಂಶಗಳು ಹೋಗೋ ಸಲುವಾಗಿ ಮತ್ತೊಂದು ಪಾತ್ರೆಯೊಳಗೆ ನೀರು ತುಂಬಿಟ್ಟು ಒಂದು ಪೈಪ್ ಇಟ್ಟು ಅದಕ್ಕೆ ಹವಾ ಹೋಗಬೇಕು. ಆದರೆ ಅವಾಂಛಿತವಾದಂಥ ಘಟಕಗಳೆಲ್ಲ ಹೋಗಿ ಅವಾತೀಯ ಜೀವಾಣುಗಳು ಮಾತ್ರ ಇದರೊಳಗೆ ಉಳಿಬೇಕು. ಆ ಅವಾತೀಯ ಜೀವಾಣುಗಳು ಸುಮಾರು 800ರಿಂದ 1200 ಪ್ರಕಾರದ ಜೀವಾಣುಗಳು ಇದರೊಳಗೆ ಅದಾವೆ. ಅವು ಕೆಲವೊಂದು NPK ಅಂತ ಕೆಲಸ ಮಾಡ್ತಾವೆ, ನೈಟ್ರೋಜನ್ನು, ಪೊಟ್ಯಾಶು, ಆಮ್ಯಾಗ DAP ಇತ್ಯಾದಿ ಗೊಬ್ಬರಗಳಂತ ಏನದ ಅವುಗಳ ಕೆಲಸ ಮಾಡುವಂಥ ಜೀವಾಣುಗಳು ಕೆಲವೊಂದು. ಕೆಲವೊಂದು ಗ್ರೋತ್ ಪ್ರಮೋಟರ್ಸ್ ಅಂತದ, ಅಂದರೆ ಬೆಳವಣಿಗೆಯನ್ನು ಮಾಡೋದಕ್ಕೆ ಬೇಕಾಗುವಂಥ ಜೀವಾಣುಗಳು ಇದರೊಳಗದಾವು. ಇನ್ನು ಕ್ರಿಮಿನಾಶಕಗಳು, ಕೀಟನಾಶಕಗಳು ಅಂಥೇಳಿ ಕೆಲಸ ಮಾಡುವಂಥ ಜೀವಾಣುಗಳು ಇದರೊಳಗೆ ಅದಾವೆ. ಅಂದರೆ ಬೆಳೆಗೆ ಏನಾದರೂ ರೋಗ ಬಂದ ತಕ್ಷಣ ಮೆಸೇಜ್ ಹೋಗ್ತೈತಿ ಬೆಳೆಯಿಂದ ಕೆಳಗೆ ಭೂಮಿಯೊಳಗೆ. ಮೆಸೇಜ್ ಹೋದ ಕೂಡಲೇ ಅಲ್ಲಿ ಸೂಕ್ತವಾಗಿರುವಂಥ ಈ ಜೀವಾಣುಗಳು ತಕ್ಷಣ ಜಾಗೃತಾಗಿ ಆ ಬೆಳೆಯ ರೋಗ ಮತ್ತು ಕೀಡೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಏನೇನು ಬಿಡಬೇಕಲ್ಲ ಅದನ್ನು ಬಿಡಕ್ಕೆ ಶುರು ಮಾಡ್ತಾವೆ. ಆಮೇಲೆ ಬೆಳೆಯಲ್ಲಿ ಏನು ಕೀಟಾಣುಗಳು ಹುಟ್ಕೊಂಡವಲ್ಲ ಆ ಕೀಟಾಣುಗಳನ್ನು ಕೊಲ್ಲೋದಕ್ಕೆ ಎಂಥ ರಸ ಸೃಷ್ಟಿ ಮಾಡಬೇಕು ಇದರೊಳಗಿರುವಂಥ ಜೀವಾಣುಗಳು ನಿರ್ಧಾರ ಮಾಡಿ ಆ ರಸ ಸೃಷ್ಟಿ ಮಾಡಿ ಮ್ಯಾಕ್ ಕಳಿಸ್ತು. ಅದನ್ನು ತಿಂದು ಕೂಡಲೇ ಅವು ಅಲ್ಲೇ ಸತ್ತು ಹೋಗಿಬಿಡ್ತಾವೆ. ಇದೊಂದು ಅದ್ಭುತ ವಿಶ್ವ ಐತೆ, ನಿಮಗೇನು ಹೇಳೋದು, ಅದ್ಭುತ ವಿಶ್ವ ಇದು. ಅದರ ಸಲುವಾಗಿ ಇದನ್ನು ಆಗಲೇ ಹೇಳಿದ್ನಲ್ಲ ನಮ್ಮ ಪ್ರಭು, ಆ ಪದ್ಧತಿಯಲ್ಲಿ ಇದಕ್ಕೇನು ರೊಕ್ಕ ರೂಪಾಯಿ ಎತ್ತಂಗಲ್ರಿ. ನೀವೆಲ್ಲ ಇದ್ರಾಗ ಭಾಳ ಮಂದಿ ನನಗನ್ಸಿದ ಮಟ್ಟಿಗೆ
ಇದಕ್ಕೆ ಆಕಾರ ಕೊಡೋಕೆ ಶುರು ಮಾಡಿರಿ. ಹಿಂಗೆ ಸುತ್ತ ಹಿಂಗೆ ಹಿಂಗೆ ಬಡ್ದು ಆಕಾರ ಕೊಡ್ರಿ. ಕೊಟ್ಟು ಇದನ್ನು ಬಿಸಿಲಾಗಿಟ್ಟು ಒಣಗಿಸ್ರಿ. ಒಣಗಿಸಿದ ಕೂಡಲೇ ಪೂರಾ ಒಣಗಿತಂತ ನಿಮ್ಗೆ ಅನ್ನಿಸ್ತೈತಲ್ಲ, ಆವಾಗ ಒಂದು ಸಣ್ಣ ತೆಗೀರಿ. ಅಥವಾ ಮೊದಲೇ ತೆಗ್ದಿದ್ರಿ ಅಂತ ಸುಡಾಕೆ, ಕುಳು ಸುಡಾಕೆ ತೆಗ್ದಿದ್ರಲ್ಲ ಬೆರಣಿ ಸುಡಾಕೆ, ಅದೇ ತಗ್ಗಿನಾಗ ಒಂದೂವರೆ ಫುಟ್ಟಿನ ತೆಗೀರಿ. ಅದನ್ನ ತೆಗೆದು ಅದರೊಳಗೆ ಒಣ ಸಗಣಿ ಹಾಕಿರಿ. ಮತ್ತು ಆ ಬೆರಣಿ ತುಕುಡಿಗಳು ಇರ್ತಾವಲ್ಲ ಅವನ್ನೆಲ್ಲ ಹಾಕಿರಿ. ಎಷ್ಟು? ಒಂದು 4 ಇಂಚ್ ಹಾಕಿರಿ. ಹಾಕಿ ಅದ್ರ ಮೇಲೆ ಇದನ್ನು ಒಟ್ರಿ ಒಂದು ಲೈನ್. ಇದು ಒಟ್ಟು ಆದ ಕೂಡಲೇ ಮತ್ತೊಂದು 4 ಇಂಚ್ ಹಾಕಿರಿ. ಮತ್ತೊಂದು ಲೈನ್ ಒಟ್ರಿ. ಮತ್ತೊಂದು 4 ಇಂಚ್ ಹಾಕಿರಿ. ಮತ್ತಿಟ್ಟು ಒಟ್ರಿ. ಮತ್ತು ಕೊನೆಗೆ ಮೇಲೆಲ್ಲ ಹಾಕಿ ಬೆಂಕಿ ಹಚ್ಚಿಬಿಡ್ರಿ. ಈಗ ದಗದಾಗ ಉರಿದ್ರೂ ನಡೀತೈತಿ. ಇದು ಹೆಂಗೆ ಕಾಯಬೇಕು ಅಂತಂದ್ರೆ, ನಿಮ್ಮ ಇದ್ರೊಳಗೆ ಕಬ್ಬಣ ಕಾಯ್ದಿರ್ತೈತಲ್ಲ ಕೆಂಪಗೆ, ಹಂಗಿದು ಕಾಯ್ತೈತೆ. ಕಾಯ್ತು ಅಂದ್ರೆ ಭಸ್ಮ ತಯಾರಾಯ್ತು ಅಂತ. ಇನ್ನು ಇದನ್ನು ಕ್ರಿಯಾಗಟ್ಟಿ ಅಂತ ಮಾಡಬೇಕಾಗಿತ್ತಂತಂದ್ರೆ ಇದನ್ನೇನು ಮಾಡಬೇಕು? ಮತ್ತೆ ಕುಟ್ಟಬೇಕು. ಇದನ್ನು ಒಳ್ಳಾಗ ಹಾಕಿ ಒಡಿಬೇಕು. ಒಡೆದು ಮತ್ತೆ ಕುಟ್ಟಬೇಕು. ಮತ್ತೆ ಕುಟ್ಟಿ ಮತ್ತೆ ಅದ ಪ್ರೊಸೀಜರ್ ಮಾಡೋದು. ಮಾಡಿ ಮತ್ತೆ ಹಿಂಗೆ ಬಡ್ದು ಇದಕ್ಕೊಂದು ಆಕಾರ ಕೊಟ್ಟು ಇನ್ನೊಂದು ಸಾರಿ ಸುಡಬೇಕು. ಸುಟ್ರಿ ಅಂತಂದ್ರೆ ಈಗೇನು ಇದು ಕೈಗೆ ಪೌಡ್ರ್ ಹತ್ತೈತಲ್ಲ, ಒಟ್ಟು ಹತ್ತಂಗಿಲ್ಲ. ಅದಕ್ಕೆ ಕ್ರಿಯಾಗಟ್ಟಿ ಅಂತ ಕರೀತಾರೆ. ಇದಕ್ಕೆ 25 ರೂಪಾಯಿ ಸಿಗ್ತಿತ್ತಂದ್ರೆ ಅದಕ್ಕೆ 75 ರೂಪಾಯಿ ಸಿಗ್ತಾವೆ ಕ್ರಿಯಾಗಟ್ಟಿ. ತಿಳಿತಿಲ್ಲ? ಇವು ನಿಮ್ಮ ಮನ್ಯಾಗ ಮಾಡ್ಕೋಬೋದು ಎಲ್ಲರೂ. ಪ್ರತಿಯೊಬ್ಬರ ಮನೆ ಫ್ಯಾಕ್ಟ್ರಿ ಆಗಬೇಕಿದ್ರು. ಹಾಂ, ಇಲ್ಲಿ ಅದಾರ ನೋಡೊಬ್ರಿಗೆ ಅದಾರ. ನೀವೇನು ಇದ್ರೊಳಗೆ ಯಾರು ಕಡಿಮೆ ಇದಾರೆ ಅಂತಿಲ್ಲ. ಅದು ಮನಸ್ಸು ಮಾಡ್ಬೇಕಷ್ಟ. ಉಳಿದವರು ಮಾಡ್ಬೇಕಂತ. ಏನಪ್ಪ ಇದು? ಗೋನ ಇದು ಇದೇ ಗೋಮೂತ್ರದಿಂದ ಗೋಮೂತ್ರ ತಗೊಂಡು ಒಂದು 200 ಲೀಟ್ರ್ ಬ್ಯಾರಲ್ಗೆ ಒಂದಿಷ್ಟು ಗೋಮೂತ್ರ ಪ್ರಮಾಣ ಐತಿ. ಆ ಪ್ರಮಾಣದ ಗೋಮೂತ್ರ ಮತ್ತು ಅದಕ್ಕೆ ಪಿನಾಯಿಲ್ ಅಂತ ಒಂದು ಮಾರ್ಕೆಟ್ನಲ್ಲಿ ಒಂದು ಆಯಿಲ್ ಸಿಗುತ್ತೆ. ಅದನ್ನು ಎರಡೂ ಸೇರಿಸಿ ಏನೂ ಇಲ್ಲ, ಇದನ್ನು ತಿರುಗಿಸೋದು ಅಷ್ಟೇ. ಇದೆ ಮಂಥನ ಮಾಡೋದು. ಒಂದು 4-6 ತಾಸು ಮಂಥನ ಮಾಡಿ ಬಾಟ್ಲಿಗೆ ತುಂಬಿದ್ರೆ ಅಂತಂದ್ರೆ ಗೋನಾಯಿಲ್ ತಯಾರಾಗುತ್ತೆ. ಅಂದರೆ ಪಿನಾಯಿಲ್ ತಯಾರಾಗ್ತದೆ. ಈ ಪಿನಾಯಿಲ್ ಐತಲ್ಲ ಕ್ರಿಮಿಕೀಟಗಳನ್ನು ನಾಶ ಮಾಡ್ತದೆ. ಆದ್ರೆ ನಿಮ್ಮ ಟಾಯ್ಲೆಟ್ಟಿನ ಸೇಫ್ಟಿ ಟ್ಯಾಂಕ್ನೊಳಗಿರುವಂಥ ಕಲ್ಚರ್ ಏನಿರ್ತಾವಲ್ಲ, ಹೊಲಸ್ತಿಂದ ಹಾಕುವಂಥ ಕಲ್ಚರ್, ಅವುಗಳಿಗೇನು ಧಕ್ಕೆ ಮಾಡೋದಿಲ್ಲ. ಇದು ಇದ್ರ ವಿಶೇಷ. ನಿಮ್ಮ ಮನೆಯೊಳಗೆ ಒಂದು ಹಸು ಇತ್ತು ಅಂತಂದ್ರೆ ನೀವು ಇಂಥದ್ದನ್ನು ಊರೊಳಗೆ ಮಾಡಿದ್ರಿ ಅಂತಂದ್ರೆ ಪ್ರತಿ ದಿವಸ ಇದನ್ನು ನಿಮ್ಗೆ ಹಾಲು ಕೊಡೋದು ಬೇಕಾಗಿಲ್ಲ. ಆ ಹಸುವಿನ ಮೂತ್ರದಿಂದ ಹಾಲಿಗಿಂತಲೂ ಹೆಚ್ಚು ರೊಕ್ಕ ಸಿಗ್ತೈತಿ ಇದ್ರೊಳಗೆ. ಹಾಂ ಹಾಂ, ಆಯ್ತಲ್ಪ. ಸಾಕಲ್ಲ ನೀವು. ನನ್ನ ಇದರ ಪ್ರಕಾರ ನೀವು ಎಲ್ಲ ಮನಸ್ಸು ಮಾಡ್ತೀರಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದೇಶ ಉಳಿಬೇಕಾಗಿತ್ತು ಅಂದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಭೂಮಿ ಅವ್ರ ಕೈಯೊಳಗೆ ಕೊಡಬೇಕಾಗಿತ್ತು ಅಂತಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪ್ರಕೃತಿ. ನಾ ಏನಂತೀನಿ, ನೀವು ಏನು ಮಾರಾಟ ಮಾಡೋಕ್ಕೆ ಏನು ಮಾಡ್ತಿರಲ್ಲ, ಅದು ಏನು ನೀವು ಮಾಡ್ತೀರಿ ಮಾಡಿರಿ. ನಿಮ್ಮ ಮನೆ ಪೂರ್ತಕ್ಕೆ ಯಾಕಾಗಲ್ದಕ್ಕ ಸಾವಯವ ಕೃಷಿ ನಾ ಈಗ ಹೇಳಿದ್ನಲ್ಲ, ಮಣ್ಣು ಸರಿಯಾಗಿ ಮಾಡ್ಕೊರಿ. ಒಂದು ಅರ್ಧ ಎಕರೆಯಾರ ನಿಮ್ಮ ಸಲುವಾಗಿ ಮಾಡ್ಕೊಂಡು ನಿಮ್ಮ ಮನೆಗೆ ಬೇಕಾದದ್ದನ್ನೆಲ್ಲ ಬೆಳ್ಕೊರಿ. ಬೆಳ್ಕೊಂಡು ನೀವಷ್ಟು ಉಳಿರಿ. ಉಳಿದವ್ರು ಸತ್ತರ ಸಾಯಲ್ರಕ್ಕಲ್ಲ, ನಿಮಗೇನಾಗಬೇಕಾಗೈತಿ? ಹೌದಲ್ಲ? ನಿಮ್ಮ ಮಕ್ಕಳಲ್ಲಿ ಎಲ್ಲಾರ ಇರ್ತಾವೆ ಬೆಂಗಳೂರು ಅವು ಸಾಯೋಲ್ಲಕ್ಕಲ್ಲಿ. ನೀವು ಇದ್ರೆ ಸಾಕಲ್ಲ. ಈಗ ಎಲ್ಲರೂ ವಿಚಾರ ಮಾಡೋದೇನು, ನಾವು ಉಳಿದ್ರೆ ಸಾಕ್ರಿ, ಉಳಿದವ್ರು ತೊಗೊಂಡು ಏನು ಮಾಡೋದು? ಈಗ ನಾನು ಹಂಗೆ ಅಂತೇನಪ್ಪ, ನೀವು ಅಷ್ಟೇ ಉಳಿರಿ. ತಾವಷ್ಟೇ ಉಳಿ ಸಲುವಾಗಿ ತಮ್ಮ ಮನೆಯೊಳಗೆ ತಮ್ಮ ಹೊಲದಾಗ ನಿಮ್ಮ ಇದಕ್ಕೆ ಎಷ್ಟು ಬೇಕಷ್ಟು ಅಲ್ರಿ. ನಿಮ್ಮ ಮನೆಗೆ ಬೇಕಾಗೋ ತರಕಾರಿ ಅಷ್ಟು ನಾವು ಇಂಥ ಒಂದು 500 ತೋಟ ಮಾಡಿಸಿವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ. ಎಷ್ಟು? 3 ಗುಂಟೆ, 5 ಗುಂಟೆ, 7 ಗುಂಟೆ, 10 ಗುಂಟೆ. ಅದರೊಳಗೆ ಏನಪ್ಪ, ಒಂದು 10-20 ಬದನೆ ಗಿಡ, ಒಂದು 10-20 ಟೊಮೆಟೊ, ಒಂದು 50 ಬೆಂಡಿ ಗಿಡ, ಆಮೇಲೆ ಮೆಣಸಿನ ಗಿಡ ಒಂದು 10-20, ಆಮೇಲೆ ಹಾಗಲ ಬಳ್ಳಿ ಒಂದು 4, ಹೀರಿ ಬಳ್ಳಿ ಒಂದು 4, ಪಡುವಲಕಾಯಿ ಒಂದು 4, ಆಮೇಲೆ ಸೋರೆಕಾಯಿ ಒಂದು 4, ಆಮೇಲೆ ಅದ್ರ ಕೆಳಗಡೆ ಸೊಪ್ಪು, ಎಲ್ಲ ಸೊಪ್ಪುಗಳು, ಹಸಿರು ಸೊಪ್ಪುಗಳು ಒಂದು 4-6 ಪ್ರಕಾರದ್ದು. ಇಷ್ಟೊಂದು ಈಗ ನಾವು ಕುಂತೀವಲ್ರಿ ಈ ಹಾಲು, ಒಬ್ಬರ ಮನೆಗೆ ಇದರೊಳಗೆ 2-2 ಆಕೈತೆ ನೋಡ್ರಿ. ನಾವು ಈ ಕಡೆದಲ್ಲ. ಮತ್ತು ಈಗ ನಾವೇನು ಕುಂತೀವಲ್ಲ ಇದರೊಳಗೆ ಸುಮಾರು ಒಂದು 4 ಮಂದಿ ಮನೆಗೆ ಆಗಷ್ಟು ತರಕಾರಿ ಬರ್ತದೆ. 4 ಮಂದಿ ಮನೆಗೆ. ಈ ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಐತಲ್ಲ, ಇಷ್ಟರೊಳಗೆ ಒಂದು ಮನೆಗೆ ಬೇಕಾಗಷ್ಟು ಆಕೈತೆ ನೋಡ್ರಿ. ಈ ಪ್ರಯೋಗ ಮಾಡಿ ನಾನು 25 ಅಂದ್ರೆ ಒಂದು ಗುಂಟೆ, 33 ಅಂದ್ರೆ ಒಂದು ಗುಂಟೆ. ಒಂದು ಗುಂಟೆದಾಗ
9 ಮಡಿ ಅಕ್ಕವು, ದೊಡ್ಡ ದೊಡ್ಡ ಮಡಿಗಳು. 9 ಮಡಿಗೆ ಮಡಿ ಮ್ಯಾಗ ಇವು ಗಿಡಗಳು ಹಚ್ಚ್ರಿ. ಯಾವ ಹಾಂ ಎಲ್ಲನೂ ಇವನ್ನ ಹಚ್ಚ್ರಿ. ಒಳಗಡೆ ಏನದಲ್ಲ ಈರುಳ್ಳಿ ಹಾಕ್ರಿ, ಬೆಳ್ಳುಳ್ಳಿ ಹಾಕ್ರಿ, ಸೊಪ್ಪುಗಳನ್ನು ಹಾಕ್ರಿ. ಆಮೇಲೆ ಬಾರ್ಡ್ರ್ ಅಂತ ಐತಲ್ಲ, ಬಾರ್ಡ್ರಿಗೆಲ್ಲ ಬಳ್ಳಿಗಳನ್ನು ಹಾಕಿಬಿಡ್ರಿ. ಒಂದು 10-12 ಬಳ್ಳಿಗಳು ಹಾಕ್ರಿ. ವರ್ಷ ತುಂಬ ನಿಮ್ಮ ಮನೆಗೆ ಬೇಕಾದದ್ದನ್ನು ಅಲ್ಲೇ ಬೆಳ್ಕೋಬೋದು. ಇಷ್ಟರ ಮಾಡೋಕ್ಕಾಕೈತೋ ಇಲ್ಲೋ? ಯಾರು ಇದ್ರೆ ಹೇಳ್ರಿ, ನಾವು ಅವ್ರಿಗೆ ಹಣ ಕೊಡ್ತೀವಿ ನೋಡು ಅನ್ನೋ ಕಂಪ್ನಿನೂ ಇದ್ರಾಗೈತಿ. ಏನು ಖರ್ಚು ಬರ್ತೈತೆ ನಾವು ಕೊಡ್ತೀವಿ, ಖರೆ ನಮಗೆ ಚಲೋದನ್ನು ಬೆಳೆದು ಕೊಡೋರು ಯಾರು ಇದ್ದರು ನೋಡ್ರಿ, ಅದನ್ನು ನಾವು ನೋಡ್ಬೇಕು. ಇವ್ರು ಬರೇ ಬದುಕು, ಇವ್ರು ಯಾಕೆ ಬದುಕ್ಯಾರ ಅಂದ್ರೆ ಇನ್ನ ಮೃತ್ಯು ಬಂದಿಲ್ಲ ಅಂತ ಬದುಕ್ಯಾರ ಹೊರತು ಬದುಕಬೇಕಂತ ಬದುಕಿದವ್ರು ಅಲ್ಲ. ಯಾಕಾರ ಬದುಕಿಯೋನ್ಯ ಇನ್ನ ಅವ ಬಂದಿಲ್ರಿ ವಯ್ಯವ, ಅದಕ್ಕೆ ಅದೀನಿ ಅಂದ್ರೆ ಏನು ಹೇಳೋದು ಮತ್ತೇನಂತ. ದೇವ್ರ ಹಂಗೆ ಮಾಡಬೇಡ್ರಿ. ಹಾಂ, ನಾವು ಅಮರ ಪಟ್ಟ ಕಟ್ಕೊಂಡು ಬಂದೀವಿ, ಅಮರ ಕಿರೀಟ ಧಾರಣೆ ಮಾಡ್ಕೊಂಡು ಬಂದೀವಿ, ನಮ್ಮನ್ನ ಯಾರೂ ಒಯ್ದಿಲ್ಲ. ಕೋವಿಡ್ ಬಂದು ಒಂದು ಕೈ ತೋರಿಸೈತಿ ಈಗ. ಹಾಂ, ಇನ್ನು ಮತ್ತೊಂದು ಯಾವಾಗಾರ ಬಂದಿತ್ತು, ಬರ್ಬೇಕಂತ ನಮ್ದೇನಿಲ್ಲ. ಅದು ಬಂದರೂ ಏನೂ ಆಗಿರಬಾರ್ದು ಹಂಗೆ ನಾವಿರೋ. ನಮ್ಮ ಮಠದಾಗ ನಮ್ಗೆ ಒಬ್ಬರಿಗೆ ಏನೂ ಆಗಲಿಲ್ಲ. ನಮ್ಮ ಕೊಟ್ಟಿಗೆಯಾಗ ಸರ್ ರಗಡ್ ಮಂದಿ ಬಂದರು ಹೋದರು, ಯಾರಿಗೇನೂ ಆಗಲಿಲ್ಲ. ಭಾಳ ಮಂದಿ ಮನೆಯೊಳಗೆ ಈ ಅನುಭವ ಐತಿ. ಯಾರ್ಯಾರ ಮನೆಗಳೊಳಗೆ ಹಸುಗಳಿದ್ದು ಅವ್ರ ಮನೆಯೊಳಗೆ ಭಾಳ ಮಂದಿಗೆ ಅಪವಾದಾತ್ಮಕವಾಗಿ ಎಲ್ಲಾದರೂ ಬಂದಿರ್ಬೇಕು. ಕೋವಿಡ್ ಯಾರ ಮನ್ಯಾಗೂ ತೊಂದರೆ ಮಾಡಲಿಲ್ಲ ಅಂಥವ್ರು. ಯಾರ ಮನ್ಯಾಗ ಹಸುಗಳಿದ್ದು ಅವ್ರ ಮನ್ಯಾಗ, ಅದಕ್ಕೆ ತಾವು ಹಸುಗಳನ್ನು ಕಟ್ಟ್ರಿ. ತಮ್ಮ ಮನೆ ಸಲುವಾಗಿ ಎಷ್ಟು ಬೇಕು ಅಷ್ಟೇ, ಒಂದು 10 ಗುಂಟೆ ಯಾಕೆ ಆಗೋಲ್ದಕ್ಕ, ಅರ್ಧ ಎಕರೆ ಯಾಕೆ ಆಗೋಲ್ದಕ್ಕ, ಅಥವಾ 1-2 ಎಕರೆ ನೀವು ಅಡಿಕೆ ತೋಟ ಅದು ಇತ್ತು ಅಂದ್ರೆ ಇದನ್ನು ಮಾಡ್ರಲ್ಲ. ಇದಕ್ಕೇನಾಕೈತಿ? ಇದು ಈ ಗೋಕೃಪಾಮೃತ ಮಾಡಿರಿ. ಒಂದಿಷ್ಟು ಏನು ಹೊಲ್ದಾಗ ಕಸ ಬಿದ್ದೈತಿ ಆ ಕಸ ಎಲ್ಲ ಅಲ್ಲೇ ಬಿಟ್ಟು ನಮ್ಮ ಹತ್ರ ಬರ್ರಿ. ನಮ್ಮ ಮಠದಾಗ ಆಗಲೇ ಹೇಳಿದ್ರಲ್ಲ ನಮ್ಮ ನಾಗಭೂಷಣ್ಜಿಯವರು, ನಾವು 1 ಎಕರೆದಾಗ ಒಂದು ಪರಿವಾರ ಸುಖವಾಗಿ ಉಂಡು ಒಂದು 2-3 ಲಕ್ಷ ರೂಪಾಯಿ ಗಳಿಸಂಗೆ ಮಾಡೀನಿ ರೀ. ನಮಗೆಲ್ಲ ಪರಿವಾರದಾಗ ಒಬ್ಬ ರೈತ ಅದ, ನಮ್ಮ ಅರ್ಧ ಎಕರೆಯೊಳಗೆ 2 ಲಕ್ಷ ರೂಪಾಯಿ ತೊಗೋತಾನೆ ರೀ. ಅವ ಏನೂ ಇಲ್ಲ ಅಂದರೂ ಒಂದು 10-12 ಪ್ರಕಾರದ ಗಿಡಗಳನ್ನು ಹಾಕ್ಯಾನ. ಆ ಗಿಡದ ಕೆಳಗೆಲ್ಲ ಈ ಕಂದ ವರ್ಗಗಳನ್ನು ಬೆಳಿತಾನೆ. ಅಂದ್ರೆ ಏನು, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಆಮೇಲೆ ಶುಂಠಿ, ಆಮೇಲೆ ಈ ಆಲೂಗಡ್ಡೆ, ಗೆಣಸು, ಗಜ್ರಿ, ಇಂಥವುಗಳನ್ನೆಲ್ಲ ಗಿಡದ ಕೆಳಗೆ ಬೆಳೆಯುವಂಥವ. ಇವೆಲ್ಲ ನೆರಳಿನಲ್ಲಿ ಬರುವಂಥ ಬೆಳೆಗಳಿವು, ಕಂದ ವರ್ಗದವು. ಆಮೇಲೆ ಅಕ್ಕಪಕ್ಕದಲ್ಲಿ ಬಳ್ಳಿಗಳನ್ನು ಹಾಕ್ಯಾನ. ಅವನ ಹೊಲದಲ್ಲಿ ಸಪೋಟ ಹಾಕ್ಯಾನ, ಆಮೇಲೆ ಸೀತಾಫಲ ಹಾಕಿದಾನ, ಆಮೇಲೆ ಪಪ್ಪಯ್ಯ ಹಾಕಿದಾನ ಆತ. ಆಮೇಲೆ ನಿಂಬೆಹಣ್ಣು ವಾರಕ್ಕೇನೂ ಇಲ್ಲಂದ್ರು 700-800 ರೂಪಾಯಿ ನಿಂಬೆಹಣ್ಣು ಸಿಗ್ತಾವೆ. 12 ತಿಂಗಳು ನಿಂಬೆಹಣ್ಣು. ಇಂಥವು ಒಂದು 8-10 ಪ್ರಕಾರಕ್ಕಿಂತಲೂ ಹೆಚ್ಚು ಗಿಡಗಳು ಹಾಕ್ಯಾನ. ಅರ್ಧ ಎಕರೆ ಗಿಡಗಳನ್ನು ಹಾಕಿ ಬಾಳೆ ಹಾಕ್ಯಾನ. ಬಾಳೆನೂ ಹಿಂಗೆ ರೀ, ಅಲ್ಲೇ ಗಿಡದ ಮೇಲೆ ಹಣ್ಣು ಆಗ್ತಾವೆ. ಹೆಂಗೆ ಹಣ್ಣು ಆಗ್ತಾವೆ ಅಂತಂದು ಮಾರಾಟ ಮಾಡ್ತಾನೆ. ತನಗೆ ಎಷ್ಟು ಬೇಕು ಅಷ್ಟು ತಿಂತಾನೆ, ಉಳಿದದ್ದನ್ನು ಮಾರಾಟ ಮಾಡ್ತಾನೆ. ಅದ್ರ ಕೆಳಗೆ ಮಾತ್ರ ಇವನ್ನೆಲ್ಲ ಹಾಕೊಂಡು ಅವ್ನ ಮನೆಗೆ ಬೇಕಾದದ್ದನ್ನೆಲ್ಲ ತೊಗೊತಾನೆ. ಮತ್ತು ಅಷ್ಟು ಮಾಡಿನೂ ಮಾರಾಟ ಮಾಡ್ತಾನೆ. ವರ್ಷಕ್ಕೆ 2 ಲಕ್ಷ ರೂಪಾಯಿ ತೊಗೋತಾನೆ. ಬರ್ರಿ ನೀವು ನಮ್ಮ ಮಠದ ಪಕ್ಕದಾಗ ಅದಾನ, ಅಲ್ಲೇ ತೋರಿಸ್ತೇನೆ ನಿಮಗೆ ರೈತರು. ಇಂಥವ್ರು 100 ಜನ 100 ಪ್ರಯೋಗ ಮಾಡ್ಯಾರ. ನಮಗಿಂತಲೂ ಒಳ್ಳೆ ಪ್ರಯೋಗ ಮಾಡ್ಯಾರ. ನನಗೆ ಅದು ಸಂತೋಷ. ಅಂದ್ರೇನು, ಸ್ವಾಮಿಗಳು ಏನು ಪ್ರಯೋಗ ಮಾಡ್ಯಾರ ಅವ್ರಿಗಿಂತಲೂ ಅದ್ಭುತ ಪ್ರಯೋಗ ಮಾಡಿದ್ದಾರೆ ಭಾಳ ಜನ. ಇಲ್ಲಿನೂ ಈ ಭಾಗದಲ್ಲಿಯೂ ಮಾಡಿದ್ದಾರೆ ಭಾಳ ಜನ. ನಮ್ಮ ನಾಗಭೂಷಣ್ ಅವ್ರಿಗೆಲ್ಲ ಗೊತ್ತೈತೆ ನೋಡಿ, ಇಲ್ಲೇ ನಿಂತಾರಲ್ಲ, ಇವ್ರಿಗೆ ಬಹಳ ಒಳ್ಳೆ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ತಾವು ಅಂಥ ಪ್ರಯೋಗ ಧರ್ಮಿಗಳಾಗಬೇಕು. ಮತ್ತು ನೀವು ಇವತ್ತೆಲ್ಲ ಮನೆ ಮಾರು ಎಲ್ಲ ಬಿಟ್ಟು 2-3 ತಾಸು ಬಂದಿರಂದ್ರೆ ಅದು ಸಾರ್ಥಕ ಆದೀತಾ? ನಾವು ಎಲ್ಲ ಕೆಲಸ ಮುಗಿಸಿಬಿಟ್ಟು ನಿಮ್ಮ ಸಲಾಗಿ ಬಂದೀವಿ. ಒಂದು ಜರ ಏನಾರ ಇಬ್ಬರದು ಸಾರ್ಥಕ ಆಗಂಗೆ ಮಾಡೀರಿ ಅಂತ ಇಚ್ಛೆ. ನಾವೊಂದು ಜರ ಮಾತಾಡೋ ಹೊತ್ನಾಗ ನಾ ಆ ಕಡೆ ಬಿಜಾಪುರ ಕಡೆ ಕನ್ನಡ ಮಾತಾಡೀನಿ. ನಿಮಗೆ ತಿಳಿತೈತಿ, ನೀವೊಂದು ಸ್ವಲ್ಪ ಮೆತ್ತಗೆ ಮಾತಾಡ್ತೀರಿ, ನಾ ಒಂದು ಜರ ಬಿರ್ಸ್ ಮಾತಾಡ್ತೇನೆ. ನೀವೇನಂತೀರಿ, ನಿನ್ನ ಕಟ್ಟಿಗೆ ಗುಂಡು ತಾಗಿಸ್ಲಿ ಅಂತ ಹಾಕ ಮಗ್ಗ ಹಿಡಿ ಅವನ ಗುಂಡು ಹಾಕೊಂಬಂದು ನಾ ಅಂತೀನಿ. ಮಾಡೋ ಕೆಲಸ ಇಬ್ಬರು ಅದನ್ನು ತಿಳಿತಿಲ್ಲ. ಅದಕ್ಕೆ ಯಾವ ಭಾಷಾದಾಗ ಹೇಳಿದರೂ ತಿಳಿದೇ ತಿಳಿಯುತ್ತೆ. ನೀವು ತಿಳ್ಕೊಂಡಿರಿ ಅಂತ ನಾನು ಭಾವಿಸ್ತೀನಿ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮ್ಮ ಈ ಟೀಮ್ ಏನೈತಿ, ಸಾವಯವ ಟೀಮು ಮತ್ತು ಕಿಸಾನ್ ಸಂಘದವರು ಬಹಳ ಪ್ರಯಾಸಪಟ್ಟು ನಮ್ಮಿಬ್ಬರನ್ನು, ನಮ್ಮನ್ನು ಸೇರಿಸಿ ಈ ಸಂವಾದ ಏರ್ಪಡಿಸ್ಯಾರ. ಅವರಿಗೂ ಸಹಿತ ತುಂಬ ಅಭಿನಂದನೆಗಳನ್ನು ಹೇಳ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.